ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ, ಹಾಗೆ ನಿಮ್ಮ ಅಭ್ಯಾಸ ಕೂಡ ಚೆನ್ನಾಗಿ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತಿನ ಈ ಒಂದು ಅಭಿಯಾನ್ 2.0 ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ ಅಂತ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಅನ್ನುವಂಥ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ. ಆಲ್ ರೈಟ್, ಓಕೆ. ಸೊ ಬೇಸಿಕಲಿ ಈ ಒಂದು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಅನ್ನುವಂಥ ಚಾಪ್ಟರ್ ನಿಮಗೆ ಪೂರ್ತಿ ಹೊಸದಾಗಿರುವಂಥ ಕಾನ್ಸೆಪ್ಟ್, ಹೌದಾ? ಈ ಮುಂಚೆ ಇದ್ರ ಬಗ್ಗೆ ನೀವು ಕಲ್ತಿರೋದಿಲ್ಲ, ಸ್ಟಡಿ ಮಾಡಿಲ್ಲ. ಹಂಗಂತ ಹೇಳಿ ಈ ಚಾಪ್ಟರ್ ನಮಗೆ ಅರ್ಥನೇ ಆಗೋದಿಲ್ಲ, ತುಂಬಾ ಕಷ್ಟ, ಹಾಗೆಲ್ಲ ಏನೂ ಇಲ್ಲ. ಓಕೆ, ಬೇಸಿಕಲಿ ದಿಸ್ ಇಸ್ ದ ಈಸಿಯೆಸ್ಟ್ ಚಾಪ್ಟರ್, ಬ್ಯೂಟಿಫುಲ್ ಚಾಪ್ಟರ್. ಪ್ರತಿಯೊಂದು ಚಾಪ್ಟರ್, ಅಗೇನ್ ಯಾವುದೇ ಚಾಪ್ಟರ್ ಆಗಿರಲಿ, ಅದರ ಹಿಂದ್ಗಡೆಗೆ ಎರಡು ಮುಖಗಳಿರ್ತವೆ, ಹೌದಾ? ಒಂದು ಚಾಪ್ಟರ್ ಈಸಿ, ಇನ್ನೊಂದು ಚಾಪ್ಟರ್ ಕಷ್ಟ, ಡಿಫಿಕಲ್ಟ್ ಅಂತ, ಹೌದಾ? ಸೊ ಈ ಎರಡು ಮುಖಗಳು ಯಾವಾಗ ನಮಗೆ ವಿಸಿಬಲ್ ಅಂದರೆ ಯಾವುದಾದ್ರೂ ಒಂದು ವಿಸಿಬಲ್, ಹೌದಾ? ಯಾವುದಾದ್ರೂ ಒಂದು ವಿಸಿಬಲ್ ಅಂತ ಯಾಕಂದೆ? ಬಿಕಾಸ್ ಒಂದು ವೇಳೆ ಚಾಪ್ಟರ್ ಒಳಗಡೆ ಇರ್ತಕ್ಕಂಥ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಆ ಒಂದು ಚಾಪ್ಟರ್ನ ಮುಖವಾಡ ಅಂದರೆ ಮುಖ ಕಾಣಿಸೋದು ಕಷ್ಟವಾಗಿ, ಹೌದಾ? ಒಂದು ವೇಳೆ ಆ ಚಾಪ್ಟರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅರ್ಥ ಆಯ್ತಾ, ನಿಮಗೆ ಕಾಣುವಂಥ ಮುಖ ಈಸಿಯಾಗಿ, ನಿಜ ಅಲ್ವಾ? ಹಾಗಿದ್ರೆ ಈ ಒಂದು ಚಾಪ್ಟರ್ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಅನ್ನ ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಯಾವುದೇ ಭಯ ಬೇಡ, ಇದು ಚಾಪ್ಟರ್ ಈಸಿಯಾಗೇ ಇದೆ. ಓಕೆ, ಆಲ್ ರೈಟ್. ಹಾಗೆ ಇದು ನಮ್ಮ ಒನ್ ಶಾರ್ಟ್ ಲೆಕ್ಚರ್, ಅಂದರೆ ಇದೊಂದೇ ಲೆಕ್ಚರ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಈ ಒಂದು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡ್ತೀವಿ. ಓಕೆನಾ? ಸರಿ. ಹಾಗಿದ್ರೆ ಈ ಚಾಪ್ಟರ್ ಒಳಗಡೆಗೆ ಏನೆಲ್ಲ ಕಾನ್ಸೆಪ್ಟ್ಗಳಿದೆ, ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಮೊದಲನೇದಾಗಿ ತಿಳ್ಕೋಣ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಯಾಕೆ ಬೇಕು ಈ ಲಿಮಿಟ್ಸ್ ಡಿರೈವೇಟಿವ್ಸ್ ಅಂತ. ಅದಾದಮೇಲೆ ಲಿಮಿಟ್ಸ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ದೆನ್ ಲಿಮಿಟ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಹಾಗೆ ಫೈನಲಿ ಡಿರೈವೇಟಿವ್ಸ್ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಓಕೆ, ಸೊ ಎಲ್ಲರೂ ಕೂಡ ಈ ಚಾಪ್ಟರ್ನ ಕಲಿಯೋದಕ್ಕೆ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾವು ಚಾಪ್ಟರ್ನ ಕಡೆಗೆ ಹೆಜ್ಜೆ ಹಾಕೋದಕ್ಕಿಂತ ಮುಂಚೆ ನಮ್ಮ ಅಭ್ಯಾಸ ಏನು ಯಾವಾಗಲೂ ಆ ಪರ್ಟಿಕ್ಯುಲರ್ ಚಾಪ್ಟರ್ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ವೇಟೇಜ್ ಅನ್ನು ಹೊಂದಿದೆ ಅಂತ ತಿಳ್ಕೊಂಡೆ ನಾವು ಮುಂದೆ ಹೋಗೋದು. ಫಸ್ಟ್ ಹಾಗಿದ್ರೆ ಆ ಕೆಲಸ ಮಾಡೋಣ. ಈ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಚಾಪ್ಟರ್ ಇಂದ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಗಳ ಪ್ರಶ್ನೆ ಬರುತ್ತೆ ಅಂತ ಅಂದರೆ ದಟ್ ಈಸ್ 16 ಮಾರ್ಕ್ಸ್. ಸೊ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆದಮೇಲೆ ಅತಿ ಹೆಚ್ಚು ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡಬಹುದು ಒಂದು ಚಾಪ್ಟರ್ ಇಂದ ಅಂತ ಅಂದರೆ ಅದು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ಫಸ್ಟು ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ಹೊಂದಿರೋದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಹೌದಾ? ಸರಿ, ಈಗ ಈ 16 ಮಾರ್ಕ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ, 16 ಮಾರ್ಕ್ಗಳನ್ನು ಹೆಂಗೆ ಸ್ಕೋರ್ ಮಾಡಬಹುದು, ಯಾವ ರೀತಿ ಪ್ರಶ್ನೆಗಳಿಂದ ಸ್ಕೋರ್ ಮಾಡಬಹುದು ಅಂತ ಅಂದರೆ ನೋಡಿ, MCQ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ಸೊ ನೀವು 1 ಮಾರ್ಕನ್ನು ಸ್ಕೋರ್ ಮಾಡಬಹುದು ಅಲ್ಲಿಂದ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಗಳ ಪೈಕಿ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ಸೊ ಅಲ್ಲಿಂದನೂ 1 ಮಾರ್ಕನ್ನು ನೀವು ಸ್ಕೋರ್ ಮಾಡಬಹುದು. ಹಾಗೆ 2 ಮಾರ್ಕ್ ಕ್ವೆಶನ್ಗಳ ಪೈಕಿ 2 ಮಾರ್ಕ್ ಕ್ವೆಶನ್ ಏನಿರುತ್ತಲ್ಲ, ಅದರಿಂದ ಒಂದು ಪ್ರಶ್ನೆ ಬರುತ್ತೆ. ಸೊ 2 into 1 ಬೇಸಿಕಲಿ 2 ಮಾರ್ಕನ್ನು ನೀವು ಸ್ಕೋರ್ ಮಾಡಬಹುದು. ಹಾಗೆ 3 ಮಾರ್ಕ್ ಕ್ವೆಶನ್, 3 ಮಾರ್ಕ್ ಪ್ರಶ್ನೆಗಳೇನು ಬರ್ತಾವಲ್ಲ ಅದರಿಂದ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ಸೊ 3 into 1 ದಟ್ ಈಸ್ 3 ಮಾರ್ಕ್. ಹಾಗೆ 4 ಮಾರ್ಕ್ ಕ್ವೆಶನ್, 4 ಮಾರ್ಕ್ ಕ್ವೆಶನ್ಗಳ ಪೈಕಿ ಒಂದು ಪ್ರಶ್ನೆ ಈ ಚಾಪ್ಟರ್ ಇಂದ ಬರುತ್ತೆ. ಸೊ ಯು ಕ್ಯಾನ್ ಸ್ಕೋರ್ 4 ಮಾರ್ಕ್. ಹಾಗೆ 5 ಮಾರ್ಕ್ ಪ್ರಶ್ನೆಗಳ ಪೈಕಿ ಒಂದು ಕ್ವೆಶನ್ ಈ ಚಾಪ್ಟರ್ ಇಂದ ಬರುತ್ತೆ. ಹಾಗಿದ್ರೆ 5 ಮಾರ್ಕ್ ಅನ್ನ ಕೂಡ ನೀವು ಸ್ಕೋರ್ ಮಾಡಬಹುದು. ಇನ್ ಟೋಟಲ್ ಆಗಿ ಹೇಳೋದಾದ್ರೆ 2 + 2 4, 4 + 3 7, 7 + 4 11, 11 + 5 16 ಮಾರ್ಕನ್ನು ನೀವು ಸ್ಕೋರ್ ಮಾಡಬಹುದು ಈ ಒಂದು ಚಾಪ್ಟರ್ ಇಂದ. ಕ್ಲಿಯರ್? ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ಇನ್ನ ತಡ ಮಾಡೋದು ಬೇಡ. ಈ ಚಾಪ್ಟರ್ ಅನ್ನ ನಾವು ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಇವಾಗ ಮಾಡೋಣ. ಮೊದಲನೇದಾಗಿ ಇಂಟ್ರೊಡಕ್ಷನ್. ಫೈನ್.
ಸೊ ಈ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಅನ್ನುವಂಥ ಚಾಪ್ಟರ್ ಏನಿದೆ ಅಲ್ಲ, ನಾವು ಫಾರ್ ದ ಫಸ್ಟ್ ಟೈಮ್ ಕಲಿತಿರೋದು ಕ್ಲಾಸ್ 11th ಅಲ್ಲಿ, ಕರೆಕ್ಟ್ ಅಲ್ವಾ? ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಈ ಹಿಂದೆ ಲಿಮಿಟ್ಸ್ನ ಬಗ್ಗೆನೇ ಆಗಿರಬಹುದು, ಡಿರೈವೇಟಿವ್ಸ್ನ ಬಗ್ಗೆ ಆಗಿರಬಹುದು, ಎಲ್ಲೂ ಓದಿರ್ಲಿಲ್ಲ, ಕರೆಕ್ಟ್ ಅಲ್ವಾ? ಆದರೆ ಇವಾಗ ಈ ವರ್ಷ ನೀವೇನು ಓದ್ತಿದ್ದೀರಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ತುಂಬಾ ಮಹತ್ವ ಇದೆ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ಅಂದ್ರೆ, ಈ ನೆಕ್ಸ್ಟ್ ಇಯರ್ ಅಲ್ಲಿ ನೀವು ಕಲಿಯುವಂತಹ ಕ್ಯಾಲ್ಕುಲಸ್ ಅಂದ್ರೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಯಾವುದನ್ನೇ ನೀವು ತಗೊಂಡ್ರು ಅದಕ್ಕೆ ಬುನಾದಿಯಾಗಿ ವರ್ಕ್ ಮಾಡುವಂಥದ್ದು ಈ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್. ಅಬ್ಬಾ, ಹಾಗಂದ್ರೆ ತುಂಬಾ ಕಷ್ಟನೇ ಇರಬೇಕು, ಕಲೀಲಿಕ್ಕಾಗುತ್ತೋ ಇಲ್ವೋ, ಇಂಥ ಯೋಚನೆಗಳು ಬೇಡವೇ ಬೇಡ. ಆಕ್ಚುಲಿ ಕ್ಯಾಲ್ಕುಲಸ್ ಈಸ್ ದ ವೆರಿ ಈಸಿಯೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಸುಮ್ಮನೆ ಉತ್ಪ್ರೇಕ್ಷೆ, ಎಕ್ಸಾಜರೇಟಿಂಗ್ ಅಲ್ಲ. ನೀವು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಇಯರ್ ಅಲ್ಲಿ ಬರುವಂಥ ಕ್ಯಾಲ್ಕುಲಸ್ ಕೂಡ ಅಷ್ಟೇ ಸುಲಭ. ಪ್ರತಿಯೊಂದು ಕೂಡ ನಿಮಗೆ ಅಲ್ಲೇ ಕೊಟ್ಟಿರ್ತಾರೆ, ನೀವು ಅದನ್ನ ಬಳಸ್ಕೊಂಡು ಪ್ರಾಪರ್ಟೀಸ್ಗಳನ್ನು ಯೂಸ್ ಮಾಡಿ ಸಾಲ್ವ್ ಮಾಡುವಂಥದ್ದು ಇರಲಿ, ದಟ್ ಈಸ್ ಸೆಕೆಂಡ್ರಿ. ಅಂತೂ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಈಸಿಯೆಸ್ಟ್ ಚಾಪ್ಟರೇ, ಆರಾಮಾಗಿ ನೀವು ಕಲಿತೀರಾ. ಮೇಕ್ ಶ್ಯೂರ್, ಹೆದರಿಕೆ ಬೇಡ. ಹಾಗೆ ಇದರ ಇಂಪಾರ್ಟೆನ್ಸ್ ಅನ್ನ ಕೂಡ ನಾನು ಹೇಳಿದಾಯ್ತು. ಸರಿ, ಹಾಗಿದ್ರೆ ಈಗ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ನ ಕಡೆಗೆ ನಾವು ಹೆಜ್ಜೆ ಹಾಕೋಣ. ಏನು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಅಂದ್ರೆ, ಹೆಂಗೆ ನಾವು ಇದನ್ನ ತಿಳ್ಕೊಳ್ಳೋದು? ಹೌದಾ, ನಿಮ್ ತಲೆಯಲ್ಲಿ ಇದೆ ಈ ಪ್ರಶ್ನೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಈಗ ಈ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿ ನೀವು ಕೇಳಿದಿರಾ? ಯಾವಾಗಾದ್ರೂ ಕೇಳಿರಬಹುದು, ಕೆಲವೊಬ್ರು ಕೇಳದೇನೋ ಇರಬಹುದು, ತೊಂದರೆ ಇಲ್ಲ. ಈ ಒಂದು ಬರ್ಮುಡಾ ಟ್ರಯಾಂಗಲ್ ಅನ್ನುವಂಥದ್ದು ಬೇಸಿಕಲಿ ಇಟ್ಸ್ ಅ ಸೆಕ್ಷನ್, ಒಂದು ವಿಭಾಗ. ಎಲ್ಲಿ? ಸಮುದ್ರದ ಒಳಗಡೆ ಇರುವಂಥ ಒಂದು ಭಾಗ. ಯಾವ ಸಮುದ್ರ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಓಷನ್ ಅಂತ ಅನ್ಸುತ್ತೆ, ಅದ್ರದ್ದು ಒಂದು ಸೆಕ್ಷನ್. ಇದು ಯಾಕೆ ಈ ರೀತಿ ಹೆಸರು ಬಂತು ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಸ್ಪೇಸ್, ಟ್ರಯಾಂಗುಲರ್ ಸ್ಪೇಸ್ ಅಲ್ಲಿ ಇರುವಂತಹ ಒಂದು ಜಾಗ, ಓಕೆ, ಅದು ಒಂದು ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದೆ. ಆ ಸಮುದ್ರದ ಒಳಗಡೆಗೆ ಒಂದು ಭಾಗ, ಆ ಟ್ರಯಾಂಗುಲರ್, ಅದಕ್ಕೆ ಬರ್ಮುಡಾ ಟ್ರಯಾಂಗಲ್ ಅಂತ ಹೆಸರು ಕೊಟ್ರು. ಆ ಟ್ರಯಾಂಗಲ್ನ ಮುಖಾಂತರ ಅಂದ್ರೆ ಅದರ ಮೇಲ್ಗಡೆಗೆ ಯಾವ್ದಾದ್ರು ಪ್ಲೇನ್, ಏರೋಪ್ಲೇನ್ಗಳು ಹಾರ್ ಹೋದ್ರೆ, ಅಥವಾ ಆ ಒಂದು ಜಾಗದ ಮೇಲೆ ಯಾವ್ದಾದ್ರು ಶಿಪ್ಗಳು ಹೋದ್ರೆ, ಯೂಶಲಿ ಈ ರೀತಿ ಇನ್ಸಿಡೆಂಟ್ ಆಗಿದೆ, ಅದು ಒಳಗೆ ಹೋಗ್ಬಿಡ್ತಿತ್ತು ಸಮುದ್ರದ ಒಳಗೆ. ಸೊ ಇದುವರೆಗೂ ಸೈಂಟಿಸ್ಟ್ಗಳಿಗೆ ಗೊತ್ತಾಗಿಲ್ಲ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಬಿಹೈಂಡ್ ದಟ್ ಅಂತ. ನಿಜವಾದ ಕಾರಣ ಏನು, ಯಾಕೆ ಹೀಗೆ ನಡೀತಾ ಇದೆ ಗೊತ್ತಿಲ್ಲ. ಓಕೆ, ಸೊ ಈಗ ಸೇ ಫಾರ್ ಎಕ್ಸಾಂಪಲ್, ಅಸ್ಯೂಮ್, ಇಮ್ಯಾಜಿನ್ ಮಾಡ್ರಿ, ಜಸ್ಟ್ ಇಮ್ಯಾಜಿನ್ ಯು ಆರ್ ಆಲ್ ದ ಸೈಂಟಿಸ್ಟ್. ನೀವೆಲ್ಲ ಸೈಂಟಿಸ್ಟ್ಗಳಾಗಿದ್ದೀರಾ. ನಿಮ್ಮ ರಿಸರ್ಚ್ ಸೆಂಟರ್ ಅಲ್ಲಿ ನಿಮಗೆ ಒಂದು ಟಾಸ್ಕ್ ಅನ್ನ ಅಸೈನ್ ಮಾಡಿದ್ದಾರೆ. ಅದೇನು ಅಂದ್ರೆ, ಬರ್ಮುಡಾ ಟ್ರಯಾಂಗಲ್ಗೆ ಏರೋಪ್ಲೇನ್ ತಗೊಂಡು ಹೋಗ್ರಪ್ಪ, ಹೋಗಿ ಅಲ್ಲಿ ಒಂಚೂರು ಈ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಬಗ್ಗೆ ಏನಂತ ಹೇಳ್ತೀವಿ, ರೀಡಿಂಗ್ಸ್ ತಗೊಂಡು ಬರ್ರಿ ಅಂತ ನಿಮಗೆ ಹೇಳಿರ್ತಾರೆ. ಓಕೆ, ನೋಡೋಣ ಅಲ್ಲಿ ರೀಡಿಂಗ್ಸಿಗೆ ಮಾಮೂಲಿ ರೀಡಿಂಗ್ಸ್ಗಳಿಗೆ ಏನು ವ್ಯತ್ಯಾಸ ಬರುತ್ತೆ ಅನ್ನೋದನ್ನ ನೋಡೋಣ, ರಿಸರ್ಚ್ ಮಾಡೋಣ ಅಂತ ನಿಮಗೆ ಹೇಳಿರ್ತಾರೆ. ಸರಿ ಬಿಡ್ರಿ, ಆಯ್ತು ಅಂತ ಹೇಳಿ ನೀವೆಲ್ಲ ಏನ್ ಮಾಡ್ತೀರಾ, 2 ವಿಮಾನಗಳನ್ನ ತಗೊಂಡು ಹೋಗ್ತೀರಾ. ಇಲ್ಲೊಂದು, ಹಾಗೆ ಇಲ್ಲೊಂದು ಫ್ಲೈಟ್, 2 ಫ್ಲೈಟ್ಗಳನ್ನ ತಗೊಂಡು ನೀವು ಬರ್ತೀರಾ. ಓಕೆ, ಸೊ ಇಲ್ಲೊಂದಿಷ್ಟು ಜನ ಬರ್ತೀರಾ, ಇಲ್ಲೊಂದಿಷ್ಟು ಜನ ಬರ್ತೀರಾ. ಯು ಆಲ್ ಆರ್ ಅವೇರ್, ನಿಮಗೆಲ್ಲ ಎಚ್ಚರಿಕೆ ಇದೆ, ಯಾವುದೇ ಕಾರಣಕ್ಕೂ ಈ ಒಂದು ಬೌಂಡ್ರಿ ಏನಿದೆಲ್ಲ, ಮಿತಿ, ಈ ಮಿತಿಯನ್ನ ಮೀರಿ ಹೋಗ್ಬಾರ್ದು, ಹೋದ್ರೆ ವಿಮಾನ ಒಳಗೆ ಹೋಗುತ್ತೆ ಅಂತ. ಸೊ ಈ ಕಡೆಯಿಂದ ಬರೋರಿಗೂ ಕೂಡ ತುಂಬಾ ಎಚ್ಚರಿಕೆ ಇದೆ. ಸೊ ನೀವೇನ್ ಮಾಡ್ತೀರಾ, ನೀವು ಸಹಿತ ಅಷ್ಟೇ ಈ ಬೌಂಡ್ರಿಯನ್ನ ದಾಟಿ ನಾವು ಒಳಗೆ ಹೋಗ್ಬಾರ್ದು ಅಂತ ಸ್ಟಾರ್ಟಿಂಗ್ಗೆ ಅವೇರ್ನೆಸ್ ನಿಮ್ಮ ಹತ್ರ ಇರುತ್ತೆ. ಸರಿ, ನೀವೇನ್ ಮಾಡ್ತೀರಾ, ಈ ಕಡೆಯಿಂದ ಬಂದಿರೋರು ಇಲ್ಲಿ ಹತ್ರ 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 ಬರ್ತೀರಾ. ಬಂದು ತೀರಾ ಹತ್ರ ಅಂದ್ರೆ ಈ ಬೌಂಡ್ರಿಗಿಂತ ಒಂದು ಚೂರು ಹತ್ರದಲ್ಲೇ ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥ ರೀಡಿಂಗ್ಸ್ಗಳನ್ನ ಎಲ್ಲರೂ ತಗೊಳ್ತೀರಾ. ಇದರಲ್ಲಿರುವಂಥ ಎಲ್ಲಾ ಸೈಂಟಿಸ್ಟ್ಗಳು, ಎಲ್ಲಾ ಸ್ಟೂಡೆಂಟ್ಸ್ಗಳು ನೀವೇನಿದ್ರೆ ಎಲ್ಲ ತಗೊಳ್ತೀರಾ. ಸರಿ, ನಿಮಗೆ ಸಮ್ R1 ಅನ್ನುವಂಥ ಒಂದು ರೀಡಿಂಗ್ ಬಂತು ಅಂತ ಇಟ್ಕೊಳ್ಳಿ, ಸಮ್ ರೀಡಿಂಗ್ R1. ಅದೇ ರೀತಿ ಈ ಕಡೆಯಿಂದ ಬಂದಿರುವಂತಹ ಸ್ಟೂಡೆಂಟ್ಸ್ಗಳು, ನೀವು ಕೂಡ ಅಷ್ಟೇ ಅಪ್ರೋಚ್ ಮಾಡ್ತಿದ್ದೀರಾ ಈ ಒಂದು ಬೌಂಡ್ರಿನ. ಅಂಡ್ ಎಲ್ಲರಿಗೂ ಗೊತ್ತಿದೆ ಇದ್ರ ಒಳಗಡೆ ಯಾವುದೇ ಕಾರಣಕ್ಕೂ ಎಂಟರ್ ಆಗಬಾರ್ದು ಅಂತ. ಸೊ ಇಲ್ಲೇ ಹತ್ರದಲ್ಲೇ ನೀವು ಏನ್ ಮಾಡ್ತೀರಾ, ಇದಕ್ಕೆ ಒಂಚೂರು, ಈ ಬೌಂಡ್ರಿಗೆ ಒಂಚೂರು ಹತ್ರದಲ್ಲೇ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನುವಂಥ ರೀಡಿಂಗ್ಸ್ಗಳನ್ನ ತಗೊಳ್ತೀರಾ ಎಲ್ಲರೂ ಕೂಡ. ಓಕೆ, ಸೊ ಸಮಥಿಂಗ್ ಯು ಆರ್ ಗೆಟಿಂಗ್ ರೀಡಿಂಗ್ ಆಸ್ R2. ಓಕೆ, ಸೊ ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕಿರುವಂಥ ರೀಡಿಂಗ್ R1, ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕಿರುವಂಥ ರೀಡಿಂಗ್ R2. ಸರಿ, ಎಲ್ಲರೂ ವಾಪಸ್ ಬರ್ತೀರಾ. ಬಂದ ಮೇಲೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ, ಸಮ್ವೇರ್ R1 is equal to R2 ಇದೆ ಅಂತ.
ಅಂದ್ರೆ ಈ ಕಡೆಯಿಂದ ಲೆಫ್ಟ್ ಸೈಡ್ ಇಂದ, ಸೇ ಫಾರ್ ಎಕ್ಸಾಂಪಲ್ ಇದು ಲೆಫ್ಟ್ ಇದು ರೈಟ್. ಸೊ ಈ ಲೆಫ್ಟ್ ಭಾಗದಿಂದ ಎಡಭಾಗದಿಂದ ಬಂದು ನೀವು ಈ ಬೌಂಡ್ರಿ ತನಕ ಬಂದು ಏನು ರೀಡಿಂಗ್ಸ್ ಗಳನ್ನ ತಗೊಂಡಿದಿರಲ್ಲ, ಆ ರೀಡಿಂಗ್ಸ್ R1, ಈ ಕಡೆಯಿಂದ ತಗೊಂಡಿರುವಂತಹ ರೀಡಿಂಗ್ಸ್ R2. ಇವೆರಡು ಆಲ್ಮೋಸ್ಟ್ ಸೇಮ್ ಇದೆ, ಈಕ್ವಲ್ಲೇ ಇದೆ. ಓಕೆ, ಸೊ ನಿಮಗೆ ಇವಾಗ ಅರ್ಥ ಆಗ್ತಿದೆ, ಸಮ್ವೇರ್ ಈ R1 ಹಾಗೆ R2ಗಳು ಎಕ್ಸಾಕ್ಟ್ಲಿ ಈ ಪಾಯಿಂಟಿಗೆ, ಈ ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ರೀಡಿಂಗಿಗೆ ಈಕ್ವಲ್ ಅಲ್ಲ, ಆದ್ರೆ ಬಟ್ ಬೋತ್ ಆರ್ ಈಕ್ವಲಿ ಅಪ್ರೋಚಿಂಗ್ ಟುವರ್ಡ್ಸ್ ದಟ್ ಪಾಯಿಂಟ್ ಅನ್ನೋದು ನಿಮಗೆ ಅರ್ಥ ಆಯ್ತು. ಸೊ ದಿಸ್ ಇಸ್ ಹೌ ದ ಲಿಮಿಟ್ ಎಕ್ಸಿಸ್ಟ್. ಅಂದ್ರೆ ಮಿತಿ, ಇಲ್ಲಿಗೆ ಮಿತಿ, ಇಷ್ಟೇ ಮಿತಿ, ಇದನ್ನ ದಾಟಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಬೇರೆನೆ, ಒಳಗಡೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡೇ ಬೇರೆ ಇರುತ್ತೆ, ಇಲ್ಲೇ ಬೇರೆ ಇರುತ್ತೆ. ಸಮ್ವೇರ್ ನೀವು ಈ ರೀಡಿಂಗ್ಸ್ ಗಳನ್ನ ತಗೊಂಡಿರ್ತೀರ. ಅಂತೂ ನಿಮಗೆ ಒಂದು ವಿಚಾರ ಅರ್ಥ ಆಯ್ತು, ಈ ಬೌಂಡ್ರಿ ಒಳಗಡೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡೇ ಬೇರೆ, ಇಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡೇ ಬೇರೆ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಏನು ಎರಡೂ ಕಡೆಯಿಂದ ಬಂದು ಅಪ್ರೋಚ್ ಮಾಡಿದಾಗ ಸಿಗುವಂಥ ವ್ಯಾಲ್ಯೂಗಳು ಏನಿದಾವಲ್ಲ, ಆಲ್ಮೋಸ್ಟ್ ಈಕ್ವಲ್ಲೇ ಇದೆ ಅನ್ನೋದು ನಿಮಗೆ ಗೊತ್ತಾಯ್ತು. ಸೊ ಇಲ್ಲಿ ಹಾಗಿದ್ರೆ ಲಿಮಿಟ್ ಎಕ್ಸಿಸ್ಟ್ ಹಿಯರ್. ಯಾವಾಗ ಎರಡೂ ಕಡೆಗಳಿಂದ ತಗೊಂಡಿರುವಂತಹ ವ್ಯಾಲ್ಯೂಗಳು ಈಕ್ವಲ್ ಆಗ್ತವೋ ಆವಾಗ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಇನ್ನು ಇದ್ರ ಬಗ್ಗೆ ಹೇಳೋದಾದ್ರೆ, ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬರ್ಮುಡಾ ಟ್ರಯಾಂಗಲ್. ಓಕೆ, ಸೊ ನೀವೇನ್ ಮಾಡ್ತಿದ್ದೀರಾ, ಅಟ್ ಸಮ್ ಪಾಯಿಂಟ್ ಎ, ಓಕೆ, ದಿಸ್ ಇಸ್ ಅ ಪಾಯಿಂಟ್ ಎ. ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಬರ್ಮುಡಾ ಟ್ರಯಾಂಗಲ್ ಅನ್ನ ಅಪ್ರೋಚ್ ಮಾಡ್ತಿದ್ದೀರಾ. ಹೆಂಗೆ ಅಪ್ರೋಚ್ ಮಾಡ್ತಿದ್ದೀರಾ, ಈ ಸೈಡ್ ಇಂದ, ಲೆಫ್ಟ್ ಸೈಡ್ ಇಂದ ಹಾಗೆ ರೈಟ್ ಸೈಡ್ ಇಂದ. ಓಕೆ, ಸೊ ಲೆಫ್ಟ್ ಸೈಡ್ ಇಂದ ಏನು ನೀವು ಅಪ್ರೋಚ್ ಮಾಡ್ತಿದ್ದೀರಲ್ಲ, ನಿಮಗೆ ಸಮ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ ಎ ಮೈನಸ್. ಓಕೆ, ಸೊ ವ್ಯಾಲ್ಯೂ ಅಲ್ಲ ಇದು, ಆಕ್ಚುಲಿ ಬೇಸಿಕಲಿ ಲೆಫ್ಟ್ ಸೈಡ್ ಇಂದ ನೀವು ಅಪ್ರೋಚ್ ಮಾಡ್ತಿದ್ದೀರಾ ಯಾವುದನ್ನ, ಈ ಒಂದು ಪಾಯಿಂಟ್ ಎ ಅನ್ನ, ನಿಜ ಅಲ್ವಾ? ಸೊ ಈ ಪಾಯಿಂಟ್ ಎ ಏನಿದೆ ಅಲ್ಲ, ಇದನ್ನ ನಾನು ಯಾವ ರೀತಿ ಬರಿಬಹುದು ಅಂದ್ರೆ ಲಿಮಿಟ್ ಎಕ್ಸ್ಟೆಂಡಿಂಗ್ ಟುವರ್ಡ್ಸ್ ಎ. ಏನಾಗ್ತಿದೆ, ಎಕ್ಸ್ ಏನ್ ಮಾಡ್ತಿದೆ ಅಂದ್ರೆ ಇದು ಅಪ್ರೋಚಿಂಗ್ ಟುವರ್ಡ್ಸ್ ದಿಸ್ ಎ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಎ. ರಿಮೆಂಬರ್ ರಿಮೆಂಬರ್ ರಿಮೆಂಬರ್, ಇಲ್ಲಿ ಏನು ಅಂದ್ರೆ ಈ ರೀಡಿಂಗ್ಸ್ ಗಳು ಏನ್ ತಗೊಂಡಿದ್ರಲ್ಲ ಅವೆರಡು ಈಕ್ವಲ್ ಇದೆ, ಬಟ್ ದೇ ಕೆನಾಟ್ ಬಿ ಈಕ್ವಲ್ ಟು ದಿಸ್ ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತಾ? ದೇ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ ದಿಸ್, ಬಟ್ ದೇ ಆರ್ ನಾಟ್ ಈಕ್ವಲ್ ಟು ದಟ್. ಸೊ ಇಲ್ಲಿನೂ ಅಷ್ಟೇ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ, x is tending towards a, that is the function f of x. Okay, so ಈ ಬರ್ಮುಡಾ ಟ್ರಯಾಂಗಲ್ ಅನ್ನ ಒಂದು ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಫಂಕ್ಷನ್ f of x ಅಂತ ಹೇಳಿ ತಗೊಳ್ಳೋಣ. ನೀವೇನ್ ಮಾಡ್ತಿದ್ದೀರಾ, ಈ ಒಂದು ಪಾಯಿಂಟ್ ಎ ಅನ್ನ ಅಪ್ರೋಚ್ ಮಾಡ್ತಿದ್ದೀರಾ ಅಂದ್ರೆ ಬೇಸಿಕಲಿ ಬರ್ಮುಡಾ ಟ್ರಯಾಂಗಲ್ ಅನ್ನ ಅಪ್ರೋಚ್ ಮಾಡ್ತಿದ್ದೀರಾ ಫ್ರಮ್ ಲೆಫ್ಟ್ ಸೈಡ್ ಆಗಿರೋದ್ರಿಂದ ಎ ಮೈನಸ್ ಅಂತ ಹೇಳಿ ಬರ್ಕೊಳ್ತೀರಾ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್. ಅಂದ್ರೆ ದಿಸ್ ಇಸ್ ಸಮ್ ವ್ಯಾಲ್ಯೂ ಎಲ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಎಡಗಡೆಯಿಂದ ನೀವು ಈ ಒಂದು ಬರ್ಮುಡಾ ಟ್ರಯಾಂಗಲ್ ಅನ್ನು ಅಪ್ರೋಚ್ ಮಾಡಿದಾಗ್ಲೂ ಕೂಡ, ಎಡಗಡೆಯಿಂದ ಅಪ್ರೋಚ್ ಮಾಡಿದಾಗ್ಲೂ ಕೂಡ ನಿಮಗೆ ಒಂದು ಎಲ್ ಅನ್ನುವಂಥ ಸಮ್ ವ್ಯಾಲ್ಯೂ ಸಿಗ್ತಿದೆ. ಅದೇ ರೀತಿ ನೀವು ಬಲಗಡೆಯಿಂದ ಈ ಒಂದು ಬರ್ಮುಡಾ ಟ್ರಯಾಂಗಲ್ ಅನ್ನ ಅಪ್ರೋಚ್ ಮಾಡಿದಾಗ್ಲೂ ಕೂಡ, ಬಲಗಡೆಯಿಂದ ಅಂದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್. ಇಲ್ಲಿ ನಾವು ಫಂಕ್ಷನ್ ಬದಲು ಬರ್ಮುಡಾ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ವಿ, ನಿಜ ಅಲ್ವಾ? ಎಸ್. ಸೊ ಈ ಬಲಭಾಗದಿಂದ ಬಂದು ಈ ಪಾಯಿಂಟ್ ಅನ್ನ ಅಪ್ರೋಚ್ ಮಾಡಿದಾಗ್ಲೂ ಕೂಡ ನಿಮಗೆ ಎಲ್ ಅನ್ನುವಂಥ ಸಮ್ ವ್ಯಾಲ್ಯೂ ಸಿಗ್ತಿದೆ. ಇಟ್ ಮೀನ್ಸ್ ಯಾವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ರಿಮೆಂಬರ್ ಇದು ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಯಾವಾಗ ಲೆಫ್ಟ್ ಸೈಡ್ ಇಂದ ಬರ್ತಿರಲ್ಲ, ಸೊ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ಹಾಗೆ ರೈಟ್ ಸೈಡ್ ಇಂದ ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಎಡಭಾಗ ಬಲಭಾಗದಿಂದ ಅಪ್ರೋಚ್ ಮಾಡುವಂಥದ್ದೇ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಹಾಗೆ ರೈಟ್ ಹ್ಯಾಂಡ್ ಲಿಮಿಟ್.
ರೈಟ್ ಹ್ಯಾಂಡ್ ಲಿಮಿಟ್. ಸೊ ಯಾವಾಗ ಈ ಎರಡೂ ಲಿಮಿಟ್ಗಳು ಈಕ್ವಲ್ ಇರುತ್ತೋ, ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎರಡೂ ಕಡೆಗಳಿಂದ ವ್ಯಾಲ್ಯೂ ಯಾವಾಗ ಈಕ್ವಲ್ ಆಗುತ್ತೋ, ದೆನ್ ವಿ ಶೆಲ್ ಸೇ ದ ಲಿಮಿಟ್ ಎಕ್ಸಿಸ್ಟ್ ಹಿಯರ್ ಅಂತ. ಕ್ಲಿಯರಾ? ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಇಸ್ ಸಮ್ ಪಾಯಿಂಟ್. ನೀವು ಈ ಪಾಯಿಂಟ್ ಅನ್ನ ಎಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಪಾಯಿಂಟ್ ಅನ್ನ ಅಪ್ರೋಚ್ ಮಾಡ್ಬೋದು ಈ ಭಾಗದಿಂದನೂ ಈ ಭಾಗದಿಂದನೂ. ಕರೆಕ್ಟ್ ಅಲ್ವಾ? ಅದೇ ಕೆಲಸ ನಾವು ಮಾಡಿದ್ದು, ಅದೇ ಕೆಲಸವನ್ನ ನಾವು ಮಾಡಿದ್ದು. ಕ್ಲಿಯರ್? ಐ ಬಿಲೀವ್ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂತ. ಆಲ್ ರೈಟ್. ಸೊ ಅರ್ಥ ಆಗಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಮ್ಯಾಥಮೆಟಿಕಲಿ ಇವಾಗ ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡೋಣ. ಓಕೆ, ಫೈನ್. ಸೊ ನೋಡಿ, ಐ ಬಿಲೀವ್ ಆ ಕಾನ್ಸೆಪ್ಟ್ ಏನು ಇಲ್ಲ ಅಂದ್ರೆ ಮಿನಿಮಮ್ ಒಂದಿಷ್ಟು ಐಡಿಯಾ ಆದ್ರೂ ನಿಮಗೆ ಖಂಡಿತ ಕೊಟ್ಟಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಈಗ ನಾವು ಫಂಕ್ಷನ್ಗಳ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಕಲಿಬೇಕಾದ್ರೆ ಸೊ ಫಂಕ್ಷನ್ ಅನ್ನ ಯೂಶಲಿ ಹೆಂಗೆ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೇಮ್ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ವಿ ಹ್ಯಾವ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. ಓಕೆ, ಸೊ ಈಗ ಐ ವಾಂಟ್ ಟು ಅಪ್ಲೈ ಲಿಮಿಟ್ ಫಾರ್ ದಿಸ್ ಫಂಕ್ಷನ್, ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಎಫ್ ಆಫ್ ಎಕ್ಸ್. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಎಫ್ ಆಫ್ ಎಕ್ಸ್. ಏನಿದು? ಇಲ್ಲಿ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ ಪ್ಲಸ್ 3. ಈ ಒಂದು ಫಂಕ್ಷನ್ನಿಗೆ ನಾವು ಲಿಮಿಟ್ ಅನ್ನ ಅಪ್ಲೈ ಮಾಡ್ತಿದೀವಿ. ನಾವೇನ್ ಮಾಡ್ತಿದೀವಿ? ಲಿಮಿಟ್ ಅನ್ನ ಅಪ್ಲೈ ಮಾಡ್ತಿದೀವಿ. ಹೆಂಗೆ? ಏನ್ ಮಾಡ್ತೀವಿ? ಸಿ, ಇಲ್ಲಿ ಎಕ್ಸ್ ಅನ್ನುವಂತಹ ಸಮ್ ಏನಿದೆ ಅಲ್ಲ, ವ್ಯಾಲ್ಯೂ ಏನಿದೆ ಅಲ್ಲ, ಡೊಮೇನ್ ಏನಿದೆ ಅಲ್ಲ, ಇಟ್ ಈಸ್ ಆಕ್ಚುಲಿ ಟೆಂಡಿಂಗ್ ಟುವರ್ಡ್ಸ್ 3 ಆರ್ ಅಪ್ರೋಚಿಂಗ್ ಟುವರ್ಡ್ಸ್ 3. ಈ ಹಿಂದೆ ನಾವೇನ್ ಮಾಡ್ತಿದ್ವಿ ಯೂಶಲಿ ಅಂದ್ರೆ, ಏನಾದ್ರೂ ಈ ರೀತಿ ಎಕ್ಸ್ ಈಕ್ವಲ್ ಟು 3 ಸಮಥಿಂಗ್ ಏನಾದ್ರೂ ಕೊಟ್ಬಿಟ್ರು ಅಂದ್ರೆ, ಇಫ್ ಇಟ್ ಈಸ್ ಎಕ್ಸ್ ಈಕ್ವಲ್ ಟು 3 ಇತ್ತು ಅಂತ ಇಟ್ಕೊಳ್ಳಿ, ಸೀದಾ ಎಕ್ಸ್ ಅನ್ನ ತಗೊಂಡು ಇಲ್ಲಿ ಹಾಕ್ಬಿಡ್ತಿದ್ವಿ. ಹೌದಾ? ಅದು ಬೇರೆ ಕಾನ್ಸೆಪ್ಟ್. ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಈ ಎಕ್ಸ್ ಅನ್ನುವಂತಹ ವ್ಯಾಲ್ಯೂ ಏನಿದೆ ಅಲ್ಲ, ದಟ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 3 ಬಟ್ ನಾಟ್ ಈಕ್ವಲ್ ಟು 3. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 3 ಬಟ್ ಇಟ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 3. ಏನ್ ಮ್ಯಾಮ್ ಅಪ್ರೋಚಿಂಗ್ ಟುವರ್ಡ್ಸ್ 3 ಅಂದ್ರೆ? ಹೇಳ್ತೀನಿ ನೋಡಿ. ದಿಸ್ ಇಸ್ ಅ ನಂಬರ್ ಲೈನ್. ಹೌದಾ? ದಿಸ್ ಇಸ್ 0 1 2 3, ಇದು 4, ಈ ರೀತಿ -1 -2 ಹೀಗಿದೆ. ರೈಟ್? ಸೊ ಈಗ 3 ಎಲ್ಲಿದೆ ಹೇಳ್ರಿ? ನಂಬರ್ ಲೈನ್ ಮೇಲೆ ಇಲ್ಲಿದೆ. ಹೌದಾ? ಸೊ ಈ 3ನ ಅಪ್ರೋಚ್ ಮಾಡುವಂಥ ವ್ಯಾಲ್ಯೂಗಳು ಯಾವುದು ನೋಡಿ? 3ನ ಅಪ್ರೋಚ್ ಮಾಡ್ತಕ್ಕಂಥ ವ್ಯಾಲ್ಯೂ ಈ ಸೈಡ್ ಇಂದನೂ ಬರುತ್ತೆ, ಈ ಸೈಡ್ ಇಂದನೂ ಬರುತ್ತೆ. ಹೌದಾ? ಹೆಂಗೆ? ಕೇಳಿಸ್ಕೊಳ್ಳಿ. 3ಗೆ ಹತ್ರ ಆಗಿರುವಂಥದ್ದು 2.9. ಒಪ್ತೀರಾ? ಹಾ. 2.99. ಹಾ, ಹೌದು. 2.999. ಹೌದು. 2.99999 ಎಕ್ಸಾಕ್ಟ್ಲಿ. ಇವೆಲ್ಲ ವ್ಯಾಲ್ಯೂಗಳು ಕೂಡ 3 ನಂಬರ್ 3 ಏನಿದೆ ಅಲ್ಲ, ಅದಕ್ಕೆ ತುಂಬಾ ಹತ್ರದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಅಕ್ಕಪಕ್ಕ ವ್ಯಾಲ್ಯೂಸ್ ಅಂತ ಏನಂತೀವಲ್ಲ, ನೆರೆಹೊರೆ, ಪಕ್ಕದ ಮನೆಯವರು ಅಂತ ಏನ್ ಹೇಳ್ತೀವಲ್ಲ, ಆ ರೀತಿ ಆ ಲೆಕ್ಕದಲ್ಲಿ ತುಂಬಾ ಹತ್ರ ಆಗಿರುವಂಥವ್ರು 3ಗೆ. ಯಾರು? ಇವರೆಲ್ಲ. ಅರ್ಥ ಆಗ್ತಿದೆನಾ? ಈ ಎಲ್ಲಾ ವ್ಯಾಲ್ಯೂಸ್ಗಳು ಕೂಡ 3ಗೆ ತುಂಬಾ ಹತ್ರ ಇರ್ತಕ್ಕಂಥದ್ದು, ಆದ್ರೆ 3 ಅಲ್ಲ ಅಲ್ವಾ? ಓಕೆ, ಇದು ಯಾವ ಸೈಡ್ ಇಂದ? ಈ 3 ಏನಿದೆ ಅಲ್ಲ, ಅದರ ಎಡಭಾಗದಲ್ಲಿ ಇರ್ತಕ್ಕಂಥ ಮನೆಗಳು ಇವೆಲ್ಲ ತುಂಬಾ ಹತ್ರ, ಕ್ಲೋಸ್. ಓಕೆ, ಸೊ 3 ಇದೆ ಅಲ್ಲ, ಅದರ ಎಡಭಾಗದಿಂದ ಲೆಫ್ಟ್ ಸೈಡ್ ಇಂದ ಇರುವಂಥದ್ದು ತುಂಬಾ ನೈಬರ್, ಕ್ಲೋಸೆಸ್ಟ್ ನೈಬರ್ ವ್ಯಾಲ್ಯೂಸ್ಗಳು ಅಂದ್ರೆ ಇವು. ಸರಿ. ಇನ್ ದ ಸೇಮ್ ವೇ 3 ಅಪ್ರೋಚ್ ಮಾಡ್ಲಿಕ್ಕೆ ಈ ಸೈಡ್ ಇಂದನೂ ಕೆಲವು ವ್ಯಾಲ್ಯೂಗಳು ಬರ್ತವೆ. ಅವು ಯಾವ್ದಪ್ಪ ಅಂದ್ರೆ 3.01, 3.001, 3.00001. ಏನಿವೆಲ್ಲ? ಇವೆಲ್ಲ ವ್ಯಾಲ್ಯೂಗಳು 3ಗಿಂತ ಒಂಚೂರು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ಇವು ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಇದೆ. ಈ ಒಂದು ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ನಾವು ಈ ಪ್ಲಸ್ ಸೈನ್ ನ ಮುಖಾಂತರ ತೋರಿಸ್ತೀವಿ.
ಯಾವಾಗಲೂ ರೈಟ್ ಹ್ಯಾಂಡ್ ಅಂದರೆ ಸ್ವಲ್ಪ ಜಾಸ್ತಿ ಅಂತ. ಹೌದಾ, ಅದಕ್ಕಿಂತ ಒಂಚೂರು ಜಾಸ್ತಿ ಇರುತ್ತೆ, ಆದರೆ ಅದಕ್ಕೆ ಈಕ್ವಲ್ ಇರಲ್ಲ ಆ ಪಾಯಿಂಟಿಗೆ. ಇನ್ ದ ಸೇಮ್ ವೇ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲಿ ಒಂಚೂರು ಕಡಿಮೆ ಇರ್ತವೆ ವ್ಯಾಲ್ಯೂಸು. ಹೌದಾ, ಒಂಚೂರು ಕಡಿಮೆ ವ್ಯಾಲ್ಯೂಸ್ಗಳಿರ್ತವೆ. ಯಾವುದು ಅಂದರೆ ಈ ರೀತಿ. ಆದರೆ ಅವು ಕೂಡ ಆ ಪಾಯಿಂಟ್ಗೆ ಈಕ್ವಲ್ ಆಗಲ್ಲ. ಬಟ್ ದೇ ಆರ್ ವೆರಿ ಕ್ಲೋಸ್ ಟು ದಟ್ ಪಾಯಿಂಟ್. ಇನ್ ದ ಸೇಮ್ ವೇ ಇವೆಲ್ಲವೂ ಕೂಡ 3ಗೆ ತುಂಬಾ ಹತ್ರ, ಅದೇ 3 ಅಲ್ಲ. ನಿಜ ಅಲ್ವಾ? ಕರೆಕ್ಟ್ ತಾನೆ? ಈಗ ಪ್ರೈಮ್ ಮಿನಿಸ್ಟರಿಗೆ ತುಂಬ ಹತ್ರ ಇರೋರು ಇರ್ತಾರೆ ಅಂತ ಇಟ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ಗೆ ಸೆಕ್ರೆಟರಿ, ಬೇರೆ ಬೇರೆ ಇನ್ನಿತರೆ ಆಫೀಸರ್ಸ್ಗಳು, ಅಥಾರಿಟೀಸ್ಗಳು ತುಂಬ ಕ್ಲೋಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಆದರೆ ಅವರು ಪ್ರೈಮ್ ಮಿನಿಸ್ಟರ್ಗಳಾಗ್ತಾರ? ಖಂಡಿತ ಸಾಧ್ಯ ಇಲ್ಲ. ಪ್ರೈಮ್ ಮಿನಿಸ್ಟರಿಗೆ ಕ್ಲೋಸ್ ಇರಬಹುದು, ಆದರೆ ಪ್ರೈಮ್ ಮಿನಿಸ್ಟರ್ ಅವರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇಲ್ಲಿ 3ಗೆ ಇವೆಲ್ಲ ಕ್ಲೋಸೆಸ್ಟ್. ಒಂದು ಎಡಭಾಗದಿಂದ, ಇನ್ನೊಂದು ಬಲಭಾಗದಿಂದ. ಆಲ್ಮೋಸ್ಟ್ ದೇ ಆರ್ ಈಕ್ವಲ್. ಇಫ್ ದೇ ಆರ್ ಈಕ್ವಲ್, ದೆನ್ ವಿ ಶಲ್ ಸೇ ದ ಲಿಮಿಟ್ ಎಕ್ಸಿಸ್ಟ್ ಅಟ್ ದಿಸ್ ಪಾಯಿಂಟ್ ಅಂತ. ಅರ್ಥ ಆಗ್ತಿದೆನಾ? ಸೊ ಲಿಮಿಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಿದೆನೋ ಇಲ್ವೋ, ಅಲ್ಲಿ ಮಿತಿ ಇದೆನೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ಗಳ ವ್ಯಾಲ್ಯೂ ಈಕ್ವಲ್ ಬಂದಾಗ. ಅರ್ಥ ಆಗ್ತಿದೆನಾ? ಓಕೆ, ಎಸ್. ಸೊ ಹಾಗಿದ್ರೆ ಈಗ ನೋಡಿ, ಇಫ್ ಐ ವಾಂಟ್ ಟು ಅಪ್ಲೈ ದ ಲಿಮಿಟ್ ಫಾರ್ ದಿಸ್ ಫಂಕ್ಷನ್, ನಾನು ಏನು ಮಾಡಬಹುದು? ವಾಟ್ ಐ ಶಲ್ ಡೂ? ನೋಡಿ, ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೊ ಬೇಸಿಕಲಿ ನಾನು ನಿಮಗೆ ಹೇಳಿದೆ, ಏನು ಹೇಳಿದೆ? ಈ ಒಂದು ನಂಬರ್ ಲೈನ್ನ ಮೇಲೆ ಬರೆದು ತೋರಿಸಿದೆ. ಈ ಸೈಡಿಂದ ಅಪ್ರೋಚ್ ಮಾಡೋವೆಲ್ಲ ಇದು ಅಂತ. ಹೌದಾ? ರೈಟ್ ಸೈಡಿಂದ ಅಪ್ರೋಚ್ ಮಾಡೋದೆಲ್ಲ ಇದು ಅಂತ. ಸರಿ. ಸೊ ಹಿಯರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. If I apply limit here, limit extends to 3 plus. Karana, this is the right hand limit. So limit extends to 3 plus f of x, which is nothing but limit extends to 3 plus f of x ಅಂದ್ರೆ ಏನಿದೆ ಫಂಕ್ಷನ್, ಅದನ್ನೇ ಬರೀರಿ x plus 3. ಸರಿ. ಈಗ ಕೆಲವು ವ್ಯಾಲ್ಯೂಸ್ಗಳನ್ನ ಇಲ್ಲಿ ಹಾಕ್ತಾ ಹೋಗೋಣ. If I take x equal to, ನೋಡಿ, ರೈಟ್ ಹ್ಯಾಂಡ್ ಲಿಮಿಟ್. ಸೊ 3ಗಿಂತ ಒಂಚೂರು ಜಾಸ್ತಿ ಇರುವಂಥದ್ದು. ಜಾಸ್ತಿ ಅಂದ್ರೆ ಏನು? ದೇ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ 3, ಬಟ್ ಲಿಟಲ್ ಬಿಟ್ ಸ್ಲೈಟ್ಲಿ ಚೇಂಜಸ್ ಇರುವಂಥದ್ದು. ಅಂದರೆ ಲೆಟ್ ಮಿ ಟೇಕ್, ಏನು ತಗೊಳ್ಳಿ, 3.01, 3.001, 3.0001, 3.00001, 3.0000001. ಈ ರೀತಿಯಾಗಿ ನಾನು ತಗೊಳ್ತಾ ಹೋಗ್ತಿದ್ದೀನಿ. ಇದೇನಿದು? ರೈಟ್ ಹ್ಯಾಂಡ್ ಲಿಮಿಟ್ನ ಕಥೆ. ಈಗ ನೋಡಿ, ಈ ಒಂದು ಎಕ್ಸ್ ಏನಿದೆ ಅಲ್ಲ, ನೋಡಿ, ಈ ಎಕ್ಸ್ ಏನಿದೆ ಅಲ್ಲ, ಇವೆಲ್ಲ ವ್ಯಾಲ್ಯೂಗಳನ್ನ ನಾನು ಇಲ್ಲಿ ಹಾಕ್ತೀನಿ. ಡೈರೆಕ್ಟ್ ಆಗಿ ನಾನು ಎಕ್ಸ್ ಏನಿದೆ ಅಲ್ಲ, ಇದರ ವ್ಯಾಲ್ಯೂಗಳನ್ನ ಇಲ್ಲಿ ಹಾಕ್ತೀನಿ. ಹೌದಾ? ನೋಡಿ, ನಿಮಗೆ ಒಂದು ಡೌಟ್ ಇರಬಹುದು. ಒಂದು ವೇಳೆ ನೀವು ಲಿಮಿಟ್ ಚಾಪ್ಟರ್ ಅನ್ನ ಆಲ್ರೆಡಿ ಕಲ್ತಿದ್ದೀರಾ ಅಂದ್ರೆ ನಿಮಗೆ ಒಂದು ಡೌಟ್ ಬರುತ್ತೆ. ಏನು ಡೌಟ್ ಅದು? ಅಲ್ಲ ಮ್ಯಾಮ್, ನೀವು ಇದು ಎಕ್ಸ್ ಟೆಂಡ್ಸ್ ಟು 3 ಇದ್ರೆ ಈ 3 ಇಲ್ಲಿ ಹಾಕಬಾರ್ದು, 3 ಡೈರೆಕ್ಟ್ ಆಗಿ ತಗೋಬಾರ್ದು, ಅದಕ್ಕೆ ಹತ್ರ ಇರುವಂತ ವ್ಯಾಲ್ಯೂಸ್ಗಳನ್ನ ತಗೋಬೇಕು ಅಂತ ತಗೊಂತಿದ್ದೀರಾ. ಆದ್ರೆ ನಾವು ಕ್ವೆಶ್ಚನ್ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿರೋ ವ್ಯಾಲ್ಯೂನ ಹಾಕ್ಬಿಡ್ತೀವಲ್ಲ, ಯಾಕೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇರಬಹುದು. ಓಕೆ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದೆ. ಇವಾಗ ಇದ್ರ ಬಗ್ಗೆ ನೋಡೋಣ. ಐ ವಿಲ್ ಟೆಲ್ ಯು ಎವ್ರಿಥಿಂಗ್. ಸೊ ಈಗ 3.01, 001, 0001 ಈ ರೀತಿ ಇದೆ. ಇದನ್ನ ತಗೊಂಡು ಇಲ್ಲಿ ಹಾಕಿದ್ರೆ ನಿಮಗೆ ಏನು ಬರುತ್ತೆ? ವಾಟ್ ಯು ವಿಲ್ ಗೆಟ್? ಇಫ್ ಯು ಪುಟ್ 3.01 ಹಿಯರ್, 3.01 ಪ್ಲಸ್ 3 ಮಾಡಿದ್ರೆ ಯು ವಿಲ್ ಗೆಟ್ 6.01. ಈ 3.001 ಅನ್ನ ಇಲ್ಲಿ ಹಾಕಿದ್ರೆ ಯು ವಿಲ್ ಗೆಟ್ 6.001. ಇಲ್ಲಿ 6.0001, 6.00001, 6.0000001. ಏನಾಗ್ತಿದೆ ಇಲ್ಲಿ? ನೀವು ಯಾವ ರೀತಿ ಎಕ್ಸ್ ಅಂದ್ರೆ ಬೇಸಿಕಲಿ ಎಕ್ಸ್ ಏನಿದೆ ಅಲ್ಲ, ಈ ಎಕ್ಸ್ ಯಾವ ರೀತಿ 3 ಅಪ್ರೋಚ್ ಮಾಡ್ತಿದೆ ಅಲ್ಲ ಬಲಭಾಗದಿಂದ, ರೈಟ್ ಹ್ಯಾಂಡ್ ಸೈಡ್ ಇಂದ ಈ ರೀತಿಯಾಗಿ, ಇನ್ ದ ಸೇಮ್ ವೇ ಈ ಫಂಕ್ಷನ್ ಏನ್ ಮಾಡ್ತಿದೆ? 6 ಅಪ್ರೋಚ್ ಮಾಡ್ತಿದೆ.
ಈ ಫಂಕ್ಷನ್ ಏನ್ ಮಾಡ್ತಿದೆ, ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಈಸ್ ಓನ್ಲಿ ಇನ್ಪುಟ್, ಎಫ್ ಆಫ್ ಎಕ್ಸ್ ಈಸ್ ಔಟ್ಪುಟ್. ನೀವೇನು ಎಕ್ಸ್ ಅನ್ನ ಕೊಡ್ತಾ ಹೋಗ್ತಿರಲ್ಲ ಅದ್ರ ಪ್ರಕಾರ ಎಫ್ ಆಫ್ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ವೈ. ವೈ ಅಂದ್ರೆ ಏನು, ಔಟ್ಪುಟ್. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲಿ ಇರುವಂತಹ ಎಕ್ಸ್ ಏನಿದೆಯಲ್ಲ ದಟ್ ಈಸ್ ಇನ್ಪುಟ್, ಎಫ್ ಆಫ್ ಎಕ್ಸ್ ಇಟ್ ಸೆಲ್ಫ್ ಈಸ್ ಔಟ್ಪುಟ್. ಸೊ ಯಾವಾಗ ಈ ಇನ್ಪುಟ್ಗಳನ್ನ ಇಲ್ಲಿ ಹಾಕಿದ್ರೋ ನಿಮಗೆ ಸಿಕ್ತಿರುವಂತಹ ವ್ಯಾಲ್ಯೂ ವಿಚ್ ಈಸ್ ಅಪ್ರೋಚಿಂಗ್ ಟುವರ್ಡ್ 6. ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಹಾಗಿದ್ರೆ ಇಲ್ಲಿ ನಮಗೆ ಔಟ್ಪುಟ್ ಏನ್ ಬರ್ತಿದೆ ಅಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ಈ ಫಂಕ್ಷನ್ಗೆ ಏನ್ ವ್ಯಾಲ್ಯೂ ಬರ್ತಿದೆ, ವಾಟ್ ಈಸ್ ದ ವ್ಯಾಲ್ಯೂ ಯು ಆರ್ ಗೆಟಿಂಗ್ ಹಿಯರ್, ದಟ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 6. ಹಾಗಾಗಿ ನಾನು ಇಲ್ಲಿ ಬರೀಬಹುದು RHL. ಸೊ ಲೆಟ್ ಮೀ ರೈಟ್ ಹಿಯರ್ ಲಿಮಿಟ್ x tends to 3 plus, that is x plus 3. What you will get? You will get RHL, right hand limit is equal to 6. Right hand limit is equal to 6. Fine, fine. ಈಗ ಅದೇ ರೀತಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಕಡೆಗೆ ಹೋಗೋಣ. ಈಗ ನೋಡಿ ಅಗೇನ್ ಈ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಇದೆ. ಇದಕ್ಕೆ ನಾನು ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಬರೀತೀನಿ. ಓಕೆ, ವಿಚ್ ಈಸ್ ನಥಿಂಗ್ ಬಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಯಾವುದಕ್ಕೆ ಈಕ್ವಲ್ ಇದೆ, ಎಕ್ಸ್ ಪ್ಲಸ್ 3ಗೆ ಈಕ್ವಲ್. ಈಗ ನೋಡಿ ಎಕ್ಸ್ ಅನ್ನುವಂಥ ಈ ಒಂದು ವ್ಯಾಲ್ಯೂ ಇನ್ಪುಟ್ ಏನ್ ಕೊಡ್ತಾ ಹೋಗ್ತೀರಾ, ಯಾವುದು 3ಗೆ ಹತ್ರ ಇದೆನೋ ಅದೇ ವ್ಯಾಲ್ಯೂ ಕೊಡ್ತಾ ಹೋಗ್ತೀರಾ. ಎಕ್ಸ್ ಇನ್ಪುಟ್ಗಳನ್ನು ನೀವೇನ್ ಕೊಡ್ತೀರಾ, 3 ಇದೇನಿದೆ ಅಲ್ಲ 3, ಈ 3ಗೆ ಹತ್ರ ಇರ್ತಕ್ಕಂಥ ವ್ಯಾಲ್ಯೂ ಫ್ರಮ್ ಲೆಫ್ಟ್ ಸೈಡ್ ಆಫ್ ದ 3 ಏನಿರುತ್ತಲ್ಲ ಆ ವ್ಯಾಲ್ಯೂಗಳು ವಿಚ್ ಆರ್ ವೆರಿ 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 ನಿಯರೆಸ್ಟ್ ಟು 3 ಇರ್ತಾವಲ್ಲ ಅಂತ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಕೊಡ್ತೀರಾ. ಯಾವುದು 2.9, 2.99, 2.999, 2.99999, 2.99999. ಸರಿ, ಈಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಈ 2.9 ಅನ್ನ ಇಲ್ಲಿ ಹಾಕಿದಾಗ ಯು ವಿಲ್ ಗೆಟ್ 5.9, ಇಲ್ಲಿ 5.99, ಇಲ್ಲಿ 5.999, 5.4 ಟೈಮ್ಸ್ ಆಫ್ 9 ಬರೀರಿ. ಇಲ್ಲಿ 1 2 3 4 5 ಸಲ 9ಗಳು. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ ಏನಪ್ಪಾ ಅಂತ ಅಂದ್ರೆ ಇನ್ಪುಟ್ ಎಕ್ಸ್ ಏನಿದೆ ಅಲ್ಲ ಅದು ನೀವೇನ್ ವ್ಯಾಲ್ಯೂ ಕೊಡ್ತಿದ್ದೀರಾ, 2.9, 2.99 ವಿಚ್ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ 3. ಕರೆಕ್ಟ್ ಅಲ್ವಾ? ಎಡಭಾಗದಿಂದ ಲೆಫ್ಟ್ ಸೈಡ್ ಇಂದ 3 ಅನ್ನ ಅಪ್ರೋಚ್ ಮಾಡ್ತಿರುವಂತಹ ವೆರಿ ನಿಯರೆಸ್ಟ್ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಎಕ್ಸ್ ಆಗಿ ಕೊಟ್ಟಿದ್ದೀರಾ. ಆಸ್ ದ ರಿಸಲ್ಟ್ ನಿಮಗೆ ಬರ್ತಿರುವಂತ ಇಲ್ಲಿ ಔಟ್ಪುಟ್ ಎಫ್ ಆಫ್ ಎಕ್ಸ್ ಏನಿದೆ ಅಲ್ಲ ಅದು 6 ಅನ್ನ ಅಪ್ರೋಚ್ ಮಾಡ್ತಿದೆ. ಈಗ ನೋಡಿ ಇಲ್ಲಿ ಇದೇನಿದೆ ಅಲ್ಲ ಈ ವ್ಯಾಲ್ಯೂ ಏನನ್ನ ಅಪ್ರೋಚ್ ಮಾಡ್ತಿದೆ, 6.0000100001 ಇವೆಲ್ಲ ಏನು ಅಪ್ರಾಕ್ಸಿಮೇಟ್ಲಿ 6ಗೆ ಈಕ್ವಲ್ ತಾನೆ, ನಿಜ ಅಲ್ವಾ? ಇನ್ ದ ಸೇಮ್ ವೇ ಇಲ್ಲಿ ಇರ್ತಕ್ಕಂಥ ಈ ಎಲ್ಲ ವ್ಯಾಲ್ಯೂಗಳು ಕೂಡ ಈ ಭಾಗದಿಂದ ಕಡಿಮೆ ವ್ಯಾಲ್ಯೂಸ್, ಸ್ವಲ್ಪ ಕಡಿಮೆ ವ್ಯಾಲ್ಯೂಸ್ ಒಪ್ತೀನಿ, ಆದ್ರೆ ರೌಂಡ್ ಫಿಗರ್ ಆಗಿ ಅವು ರೀಚ್ ಆಗ್ತಿರೋದು ಎಲ್ಲಿಗೆ, 6ಗೆ ತಾನೆ. ಹಾಗಿದ್ರೆ ಹಿಯರ್ ಲೆಟ್ ಮೀ ರೈಟ್ ಹಿಯರ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್. ಹೌದಾ? ದಟ್ ಈಸ್ ಲಿಮಿಟ್ extends to 3 minus x plus 3. Here left hand limit will be equal to 6. Left hand limit will be equal to 6. ಅಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಕೂಡ ಈಕ್ವಲ್ ಬಂತು. ಇಟ್ ಮೀನ್ಸ್ ಲಿಮಿಟ್ ಎಕ್ಸಿಸ್ಟ್ ಹಿಯರ್ ಇನ್ ದಿಸ್ ಫಂಕ್ಷನ್. ಎರಡು ಈಕ್ವಲ್ ಬಂದಾಗ್ಲೇ ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ. ಅರ್ಥ ಆಗ್ತಿದೆನಾ? LHL RHL ಗಳು ಈಕ್ವಲ್ ಆದಾಗ ಮಾತ್ರ ಆ ಫಂಕ್ಷನ್ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಫಂಕ್ಷನ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಇಫ್ ನಾಟ್ ದ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ದೇರ್. ಫಂಕ್ಷನ್ ಅಲ್ಲಿ ಎಕ್ಸಿಸ್ಟೇ ಆಗಿರಲ್ಲ. ಕ್ಲಿಯರಾ? ಅಂದ್ರೆ
ಆ ಫಂಕ್ಷನ್ಗೆ ಲಿಮಿಟ್ ಅಪ್ಲಿಕೇಬಲ್ ಇಲ್ಲ ಅಂತ. ಅರ್ಥ ಆಗ್ತಿದೆನಾ? ಓಕೆ, ಸರಿ. ಈಗ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಮತ್ತೊಂದು ವಿಚಾರನ ನಾನು ನಿಮಗೆ ಹೇಳ್ತೀನಿ. ಅದೇನು ಅಂದ್ರೆ, ಈ ಯೂಶಲಿ ನಾನೇನು ಹೇಳಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ 3.01, 001, 0001 ಈ ರೀತಿ ತಗೊಳ್ರಿ ಅಂತ ನಾನು ಹೇಳಿದೆ. ಆದರೆ ನೀವು ಒಂದು ವೇಳೆ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಮಾಡಿದ್ದೇ ಆಗಿದ್ರೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅಲ್ಲ ಏನಾದರೂ ಒಂದು ಕ್ವೆಶನ್ ಕೊಟ್ಟಿದ್ರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಅಂತ ಇದ್ರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇರುತ್ತಪ್ಪ. ಓಕೆ, ಸಮ್ ಫಂಕ್ಷನ್ ಎಕ್ಸ್ ಪ್ಲಸ್ 3 ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಇದೆ, ಎಕ್ಸ್ ಪ್ಲಸ್ 3 ಇದೆ. ನೀವೇನು ಹೇಳಿದ್ರಿ ಮ್ಯಾಮ್? ವಾಟ್ ಯು ಸೆಡ್? ಈ ಫಂಕ್ಷನ್ ಅಲ್ಲಿ ಇರುವಂತಹ ಎಕ್ಸಿಗೆ ಯಾವುದಾದ್ರೂ ನೈಬರ್ ವ್ಯಾಲ್ಯೂನ ಹಾಕಬೇಕು ಅಂತ, ಹೌದಾ? ಸೊ ನೈಬರ್ ವ್ಯಾಲ್ಯೂ ಅಂದ್ರೆ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಂದ, ನಿಜ ಅಲ್ವಾ? ಎಸ್. ಆದ್ರೆ ನಾವೇನ್ ಮಾಡ್ತೀವಿ ಮ್ಯಾಮ್, ಯೂಶಲಿ 2 ಅನ್ನೇ ತಗೊಂಡು ಇಲ್ಲಿ ಹಾಕ್ಬಿಡ್ತೀವಿ. ಯಾಕೆ ಹಂಗೆ ಮಾಡ್ತೀವಿ? ವಿಷಯ ತುಂಬಾ ಸಿಂಪಲ್. ಪ್ರತಿ ಸಲನೂ ಕೂಡ 2ಗೆ ಹತ್ರ ಇರ್ತಕ್ಕಂಥ 1.99 1.999 ಅಥವಾ 2. ಏನಂತ ಹೇಳ್ತೀವಿ, 2.01 2.0001 ಇವುಗಳನ್ನ ಎಷ್ಟು ಹುಡ್ಕೊಂತ ಕೂಡ್ತೀರಾ? ಅದಕ್ಕೆ ರೌಂಡ್ ಫಿಗರ್ ಆಗಿ, ಈಗ ಸೇ ಫಾರ್ ಎಕ್ಸಾಂಪಲ್ ಈ 2ಗೆ ಹತ್ರ ಇರ್ತಕ್ಕಂಥ LHL ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ 2 ಅನ್ನ ಅಪ್ರೋಚ್ ಮಾಡೋ ಒಂದು ವ್ಯಾಲ್ಯೂ ಹೇಳ್ರಿ. ದಟ್ ಈಸ್ 1.99 ತಗೋಬಹುದು, ಹೌದಾ? ಈ 1.99 ಪ್ಲಸ್ 3 ಅಂತ ಹೇಳಿ ನಾನು ಮಾಡ್ತೀನಿ, ಸಮ್ ವ್ಯಾಲ್ಯೂ ತಗೊಂಡು ಹಾಕಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ 1.99 ಪ್ಲಸ್ 3 ಮಾಡಿದ್ರೆ ಏನ್ ಬರುತ್ತೆ? 4.99. ಸೊ 4.99 ಯಾವುದಕ್ಕೆ ಈಕ್ವಲ್ಲು? ಹತ್ರ ಅಪ್ರಾಕ್ಸಿಮೇಟ್ ಆಗಿ ಯಾವುದಕ್ಕೆ ಈಕ್ವಲ್ಲು? 5ಗೆ ಈಕ್ವಲ್. ಹಾಗಿದ್ರೆ ಹಿಂಗೆ ನಾವು ಚಿಕ್ಕ ಪುಟ್ಟ ವ್ಯಾಲ್ಯೂಗಳನ್ನ ಪದೇ ತಗೊಳ್ಳೋದ್ರ ಬದಲು ಇದನ್ನೇ ತಗೊಂಡು ಇಲ್ಲಿ ಹಾಕ್ಬಿಡ್ಬೋದಲ್ಲ. ನಮಗೆ ಗೊತ್ತಿದೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 2, ಇದು ನಮ್ಮ ತಲೆಯಲ್ಲಿದೆ. ಬಟ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಈ ಒಂದು ನೈಬರ್ ವ್ಯಾಲ್ಯೂಸ್ಗಳನ್ನ ಹುಡ್ಕೋದ್ರ ಬದಲು ಇದನ್ನೇ ಇಲ್ಲಿ ಹಾಕೋಣ. ಬರುವಂಥ ವ್ಯಾಲ್ಯೂ ಕೂಡ ಇದೇ 5 ಅನ್ನೇ ಅಪ್ರೋಚ್ ಮಾಡುತ್ತೆ. ಹಾಗಿದ್ರೆ ಇದೇ 2 ಅನ್ನ ಇಲ್ಲಿ ಹಾಕಿ 5 ಅಂತ ತಗೊಳ್ಳೋಣ, ತೊಂದರೆ ಏನಿದೆ? ಅರ್ಥ ಆಗ್ತಿದೆ ಅಲ್ವಾ? ಹಾಗಾಗಿ ಯೂಶಲಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಏನ್ ನಂಬರ್ ಅನ್ನ ಕೊಟ್ಟಿರ್ತಾರಲ್ಲ ಅದನ್ನೇ ಇಲ್ಲಿ ಹಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಎಷ್ಟು ನಂಬರ್ಸ್ಗಳನ್ನ ಹುಡುಕ್ತೀರಾ? ಯಾವ್ದಾದ್ರೂ ತಗೋಬಹುದು, ಕರೆಕ್ಟ್ ಅಲ್ವಾ? ಸೊ ಇನ್ಸ್ಟೀಡ್ ಒಂದೇ ಕೊಟ್ಟಿರುವಂಥ ವ್ಯಾಲ್ಯೂವನ್ನೇ ನಿಮಗೆ ಗೊತ್ತಿರುತ್ತೆ, ನಿಮ್ಮ ತಲೆಯಲ್ಲಿರುತ್ತೆ, ದಿಸ್ ಇಸ್ ನಾಟ್ ಈಕ್ವಲ್ ಟು 2 ಬಟ್ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2. ಎಕ್ಸ್ ಅನ್ನುವಂಥ ಇದೇನಿದೆ ಅಲ್ಲ ಇನ್ಪುಟ್, ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2. ಹತ್ರದಲ್ಲೇ ಇರ್ತಕ್ಕಂಥ ವ್ಯಾಲ್ಯೂಗಳನ್ನ ತಗೋಬೇಕು ಅಂತ ನಿಮಗೆ ಗೊತ್ತು. ಆದ್ರೆ ಪದೇ ಇದನ್ನೇ ಮಾಡೋದು ಬೇಡ. ಬದಲಾಗಿ ಇದೇ 2 ಅನ್ನ ಇಲ್ಲಿ ಹಾಕೋಣ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೆಂಗಿದ್ರು ಇದೇ ಬರುತ್ತೆ ಅಂತ ಹೇಳಿ ಎಲ್ಲರೂ ಇದನ್ನೇ ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ಕ್ಲಿಯರ್ ಅಲ್ಲ? ಓಕೆ, ಆಲ್ ರೈಟ್. ಬಟ್ ನಿಮಗೆ ಕ್ಲಾರಿಟಿ ಬೇಕಲ್ಲ? ನಿಮಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನೀವೇನ್ ಅನ್ಕೊಳ್ತೀರಾ? ಓಕೆ, ಇಲ್ಲಿರೋ 2 ಅನ್ನೇ ತಗೊಂಡು ಇಲ್ಲಿ ಹಾಕ್ಬಿಡ್ಬೇಕಪ್ಪ, ಎಕ್ಸ್ ಈಕ್ವಲ್ ಟು 2 ಅಂತ ಅನ್ಕೊಳ್ತೀರಾ. ಆದ್ರೆ ವಿಷಯ ಹಂಗಲ್ಲ. X is tending towards 2. It is approaching towards 2. ಇದರ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಫೈನ್. ಸೊ ಈಗ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಇಲಿಸ್ಟ್ರೇಷನ್ಗಳು, ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ, ಹೌದಾ? ಸೊ 9 ಅಥವಾ 10, 9ರಿಂದ 10 ಇಲಿಸ್ಟ್ರೇಷನ್ ಅಂದ್ರೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆ ಲಿಮಿಟ್ ಏನು, ಪ್ರಾಸೆಸ್ ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಅದು ಅಬ್ಸರ್ವೇಷನ್ ಪರ್ಪಸ್ಗೆ ಕೊಟ್ಟಿರೋದು, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋದು. ಅದರಲ್ಲಿ ಒಂದು ಇಲಿಸ್ಟ್ರೇಷನ್ ಅನ್ನ ನಾನು ತಗೊಂಡಿದ್ದೀನಿ. ಸೊ ಕನ್ಸಿಡರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್. ದಿಸ್ ಇಸ್ ದ ಫಂಕ್ಷನ್ ಅವ್ರು ಕೊಟ್ಟಿರೋ ಅಂಥದ್ದು. ಇದಕ್ಕೆ ವಿ ನೀಡ್ ಟು ಫೈಂಡ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್. ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1 ಟು ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ಹೌದಾ? ವಿ ಟ್ಯಾಬ್ಯುಲೇಟ್ ದ ವ್ಯಾಲ್ಯೂಸ್ ಆಫ್ ಎಫ್ ಆಫ್ ಎಕ್ಸ್ ನಿಯರ್ ಎಕ್ಸ್ ಈಕ್ವಲ್ ಟು 1 ಇನ್ ದ ಗಿವನ್ ಟೇಬಲ್. ಸೊ ಏನ್ ಮಾಡ್ತಿದೀವಿ ಮೊದಲನೇದಾಗಿ ಅಂತ ಅಂದ್ರೆ, ಲಿಮಿಟ್ ನೋಡಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್, ಕರೆಕ್ಟ್ ಅಲ್ವಾ? ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಎರಡನ್ನೂ ಕೂಡ ನಾವು ತಗೊಳ್ತೀವಿ, ನಿಜ ಅಲ್ವಾ? ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು
1 ಮೈನಸ್ ಎಫ್ ಆಫ್ ಎಕ್ಸ್. ಇದೇನಿದು? ವಿಚ್ ಈಸ್ ನಥಿಂಗ್ ಬಟ್ LHL. ಈ ಕಡೆಗೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್. ಇದೇನಿದು? ಇದೇನು ರೆಪ್ರೆಸೆಂಟ್ ಮಾಡುತ್ತೆ? RHL. ಇಫ್ ಬೋತ್ ಆರ್ ಈಕ್ವಲ್ ದೆನ್ ಲಿಮಿಟ್ ಎಕ್ಸಿಸ್ಟ್. ಫಂಕ್ಷನ್, ಆ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿರೋದು. ಫೈನ್, ಸರಿ. ಈಗ ಈ 1 ಏನಿದೆಲ್ಲ 1 ಮೈನಸ್ ಅಂದ್ರೆ 1ಗಿಂತ ಚೂರು ಕಡಿಮೆ ಇರುವಂತಹ ನೈಬರ್ ವ್ಯಾಲ್ಯೂಸ್ಗಳನ್ನ ತಗೊಳ್ತೀವಿ, ಹೌದಾ? ಸೊ ನೈಬರ್ಹುಡ್ ವ್ಯಾಲ್ಯೂಸ್ ಅಂದ್ರೆ ಏನೇನು ತಗೋಬಹುದು? 1ಗೆ ಹತ್ರ ಇರೋದು 0.9, 0.99, 0.999. ಇವು ಮೂರು ಹಾಗಿದ್ರೆ ನಮ್ಮ LHL ಏನಿದೆಲ್ಲ ಆ ಭಾಗಕ್ಕೆ ಬರೋದು. ಸೊ ಯಾವಾಗ ನೀವು 0.9, 0.99 ಈ ರೀತಿ ಕೊಡ್ತಾ ಹೋದ್ರಲ್ಲ, ಇಲ್ಲಿ ನೋಡಿ ಫಂಕ್ಷನ್ ಏನ್ ಮಾಡ್ತಿದೆ? ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2. ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2, ಅಪ್ರೋಚಿಂಗ್ ಟುವರ್ಡ್ಸ್ 2. ನಿಜ ಅಲ್ವಾ? ಕರೆಕ್ಟ್ ತಾನೆ? 1.71 ನೋಡಿ, ಈ 0.9 ಅನ್ನ ಈ ಒಂದು ಫಂಕ್ಷನ್ ಅಲ್ಲಿ ನೀವು ಹಾಕಿದಾಗ, ಅಂದ್ರೆ ಈಗ 0.9 ಹೋಲ್ ಸ್ಕ್ವಯರ್ ಪ್ಲಸ್ 0.9 ಅನ್ನ ನೀವು ಮಾಡಿದಾಗ ಯು ವಿಲ್ ಗೆಟ್ ದಿಸ್ 1.71. ಓಕೆ, ಅದೇ ರೀತಿ 0.99 ಅನ್ನ ತಗೊಂಡು ಈ ಎಕ್ಸ್ ಏನಿದೆ ಅಲ್ಲ ಇದರಲ್ಲಿ ನೀವು ಹಾಕಿದಾಗ, ಇನ್ಪುಟ್ಗಳು ಇವೆಲ್ಲ ಅಲ್ವಾ, ಹಾಕಿದಾಗ ನಿಮಗೆ ಬರುವಂಥ ವ್ಯಾಲ್ಯೂ ಏನಿದೆ ಅಲ್ಲ, ವ್ಯಾಲ್ಯೂ ಅಂದ್ರೆ ಏನಿದು? ಔಟ್ಪುಟ್, ವಿಚ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಔಟ್ಪುಟ್, ಎಕ್ಸ್ ಅಂದ್ರೆ ಇನ್ಪುಟ್. ಕರೆಕ್ಟ್ ಅಲ್ವಾ? ಸೊ ಇನ್ಪುಟ್, ಔಟ್ಪುಟ್ ನಿಮಗೆ ಏನ್ ಬಂತು? 1.97. ಅಂದ್ರೆ ಕೊಟ್ಟಿರುವಂತ ಎಲ್ಲ ಇನ್ಪುಟ್ಗಳು 1 ಅನ್ನ ಅಪ್ರೋಚ್ ಮಾಡ್ತಿದೆ, ಬಂದಿರುವಂತ ಎಲ್ಲ ಔಟ್ಪುಟ್ಗಳು 2 ಅನ್ನ ಅಪ್ರೋಚ್ ಮಾಡ್ತಿದೆ, ಹೌದಾ? ಯಾಕೆ 2 ಅನ್ನ ಅಪ್ರೋಚ್ ಮಾಡ್ತಿದೆ? ಜಸ್ಟ್ ಬಿಕಾಸ್ ಆಫ್ ದಿಸ್ ಫಂಕ್ಷನ್. ಫಂಕ್ಷನ್ ಇರೋದೇ ಹಾಗೆ, ಹಾಗಾಗಿ 2 ಅನ್ನ ಅಪ್ರೋಚ್ ಮಾಡ್ತಿದೆ. ಇನ್ ದ ಸೇಮ್ ವೇ RHL ನ ಕಡೆಗೆ ಬರೋದಾದ್ರೆ ನೋಡ್ರಿ, 1.01, 1.1, 1.2 ಇವೆಲ್ಲ ರೈಟ್ ಸೈಡ್ ಇಂದ ಬರ್ತಿರೋವಂಥದ್ದು, ಹೌದಾ? ಕರೆಕ್ಟ್ ಅಲ್ವಾ? ಸೊ RHL ನ ಭಾಗಕ್ಕೆ ಬರೋದೆಲ್ಲ ಇವು 1ಗಿಂತ ಒಂಚೂರು ಜಾಸ್ತಿ ಇರುವಂಥ ವ್ಯಾಲ್ಯೂಸ್ಗಳು. ಇವುಗಳನ್ನ ತಗೊಂಡು ನಾವು ಇಲ್ಲಿ ಹಾಕಿದಾಗ ಆಸ್ ಅ ಎಕ್ಸ್ ವ್ಯಾಲ್ಯೂ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ಗಳೆಲ್ಲ ಏನಾಗ್ತಿದೆ? ದೇ ಆರ್ ಆಲ್ ಅಪ್ರೋಚಿಂಗ್ ಟುವರ್ಡ್ಸ್ 2 ಅಗೇನ್. ಓಕೆ, ಸೊ ಇದನ್ನ ಜಸ್ಟ್ ನೀವು ಗ್ರಾಫ್ನ ಮುಖಾಂತರನೇ ತಿಳ್ಕೋಬಹುದು. ನೋಡಿ ನೋಡಿ ಇಲ್ಲಿ ಯಾವ ರೀತಿ ನಿಮ್ಮ ಈ ಒಂದು ಫಂಕ್ಷನ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ ಆಸ್ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1, ಆಸ್ ಇಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 1ಗೆ ಹತ್ರ ಆಗ್ತಾ ಹೇಗೆ ಬರ್ತಿದೆನೋ ಅದೇ ರೀತಿ ಔಟ್ಪುಟ್ ಇಲ್ಲಿ ನಮಗೆ 2ಗೆ ಹತ್ರ ಆಗ್ತಾ ಹೋಗ್ತಿದೆ. ಯಾವ ರೀತಿ ನಿಮ್ಮ ಇನ್ಪುಟ್ 1ಗೆ ಹತ್ರ ಆಗ್ತಾ ಹೋಗ್ತಿದೆನೋ ಔಟ್ಪುಟ್ 2ಗೆ ಹತ್ರ ಆಗ್ತಾ ಹೋಗ್ತಿದೆ. ಇನ್ ದ ಸೇಮ್ ವೇ ಈ ಕಡೆಯಿಂದ ಯಾವ ರೀತಿ 1ಗೆ ಹತ್ರ ಆಗಿರುವಂಥ ವ್ಯಾಲ್ಯೂಗಳನ್ನ ನೀವು ಕೊಡ್ತಾ ಹೋಗ್ತಿದಿರೋ, ಅಪ್ರೋಚ್ ಮಾಡ್ತಿದಿರೋ 1ಗೆ, ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಔಟ್ಪುಟ್ ಏನಿದೆಯಲ್ಲ ಅದು ಸಹಿತ ಈ 2 ಏನಿದೆ ಅಲ್ಲ ಇದರ ಕಡೆಗೆ ಅದು ಬರ್ತಾ ಇದೆ. ದ ಔಟ್ಪುಟ್ ಈಸ್ ಆಲ್ಸೋ ಅಪ್ರೋಚಿಂಗ್ ಟುವರ್ಡ್ಸ್ 2. ಈ ಕಡೆಯಿಂದನೂ ಈ ಕಡೆಯಿಂದನೂ, ಅಂದ್ರೆ ಇನ್ಪುಟ್ 1 ಕಡೆಗೆ ಬರ್ತಿದೆ ಎರಡೂ ಬದಿಯಿಂದ, ಔಟ್ಪುಟ್ 2 ಕಡೆಗೆ ಬರ್ತಿದೆ ಎರಡೂ ಬದಿಯಿಂದ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಈಗ ನಾವು ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡೋಣ. ಅಂದ್ರೆ ನಾವು ಇವಾಗ ಕಲೀಲಿಕ್ಕೆ ಹೊರಟಿರುವಂಥ ಕಾನ್ಸೆಪ್ಟ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಅಲ್ಜಿಬ್ರಾ ಆಫ್ ಲಿಮಿಟ್ಸ್. ಏನಿದು? ಅಲ್ಜಿಬ್ರಾ ಆಫ್ ಲಿಮಿಟ್ಸ್. ಓಕೆ, ಎಸ್. ಸೊ ಈಗ ಈ ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತೀವಿ ಬೇಸಿಕಲಿ ಅಂದ್ರೆ, ಯಾವುದೇ ಒಂದು ಫಂಕ್ಷನ್ಗೆ ಲಿಮಿಟ್ನ ಜೊತೆಗೆ ಫಂಡಮೆಂಟಲ್ ಆಪರೇಷನ್ಗಳು ಕೂಡ ಅದರ ಜೊತೆಗೆ ಬಂದಾಗ ಹೇಗೆ ಅದು ವರ್ಕ್ ಮಾಡುತ್ತೆ ಅನ್ನೋದನ್ನ ತಿಳಿತೀವಿ. ಫೈನ್, ಅರ್ಥ ಆಗಲಿಲ್ಲ? ಇವಾಗ ಅರ್ಥ ಆಗುತ್ತೆ. ಎಕ್ಸಾಂಪಲ್ಗಳನ್ನು ತಗೊಂಡಾಗ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಫೈನ್. ಸೊ ಇದರಲ್ಲಿ ಥಿಯರಮ್ 1, ಲೆಟ್ ಎಫ್ ಅಂಡ್ ಜಿ ಬಿ 2 ಫಂಕ್ಷನ್ಸ್ such that both limit extends to a f of x and limit extends to a g of x exist. ಓಕೆ, ಎರಡೂ ಫಂಕ್ಷನ್ಗಳಿಗೆ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ ಅಂತೆ. ದೆನ್ ಸೊ ಇನ್ ದಿಸ್ ಸಿಚುಯೇಷನ್ ಏನಾಗುತ್ತೆ ಹಾಗಿದ್ರೆ? ಮೊದಲನೇದು ಲಿಮಿಟ್ ಆಫ್ ಸಮ್ ಆಫ್ 2 ಫಂಕ್ಷನ್ಸ್.
ಎರಡು ಫಂಕ್ಷನ್ಗಳಿದೆ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್, ಅವುಗಳ ಸಮ್ ತಗೊಂಡಿವಿ. ಆ ಸಮ್ಗಳಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ ಅದು ಏನಾಗತ್ತೆ, ಆರ್ ಹೆಚ್ ಎಸ್ ಅಲ್ಲಿ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ತುಂಬಾ ಸಿಂಪಲ್, ಈಸಿ ಭಾಷೆಯಲ್ಲಿ ಹೇಳೋದಾದ್ರೆ ಸೆಪರೇಟ್ ಮಾಡೋದು. ಹೆಂಗೆ ಸೆಪರೇಟ್ ಮಾಡೋದು, ಎರಡು ಫಂಕ್ಷನ್ಗಳಿಗೆ ಸೆಪರೇಟ್ ಆಗಿ ಲಿಮಿಟ್ ಅನ್ನ ಅಪ್ಲೈ ಮಾಡೋದು ಅಲಾಂಗ್ ವಿತ್ ದ ಸೈನ್, ಫಂಡಮೆಂಟಲ್ ಸೈನ್. ಅಂದ್ರೆ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಇಂಟು ಇದ್ರೆ ಇಂಟು, ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ರೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದ್ರೆ ಡಿವಿಷನ್, ಹಂಗೆ. ಓಕೆ, ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಒಂದು ಫಂಕ್ಷನ್ಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಪ್ಲಸ್ ಆಸ್ ಇಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಸೆಕೆಂಡ್ ಫಂಕ್ಷನಿಗೂ ಕೂಡ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಕ್ಲಿಯರ್ ಅಲ್ಲ? ಈ ರೀತಿ ಬಂದಾಗ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಕ್ಲಿಯರ್? ಓಕೆ, ಇನ್ನು ಎರಡನೇದು, ಲಿಮಿಟ್ ಆಫ್ ಡಿಫರೆನ್ಸ್ ಆಫ್ ಟೂ ಫಂಕ್ಷನ್ಸ್ ಈಸ್ ಡಿಫರೆನ್ಸ್ ಆಫ್ ದ ಲಿಮಿಟ್ಸ್ ಆಫ್ ದ ಫಂಕ್ಷನ್ಸ್. ದಟ್ ಈಸ್ ಅಂದ್ರೆ ಈ ಎರಡು ಫಂಕ್ಷನ್ಗಳ ಡಿಫರೆನ್ಸ್ ಇದೆ, ಅದಕ್ಕೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತಿದೀವಿ ಅಂತ ಅಂದ್ರೆ ವಾಟ್ ಹ್ಯಾಪನ್ಸ್, ಅದು ಬೇಸಿಕಲಿ ನಾವು ಹೇಗೆ ಬರೀಬೇಕು, ಹೇಗೆ ಬರೀಬೇಕು ಆ ಎರಡು ಫಂಕ್ಷನ್ಗಳನ್ನ, ಫಸ್ಟ್ ಫಂಕ್ಷನ್ಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ, ಮೈನಸ್ ಸೆಕೆಂಡ್ ಫಂಕ್ಷನಿಗೂ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಸೆಪರೇಟ್ ಆಗಿ ಲಿಮಿಟ್ ಅನ್ನ ಹಾಕಬೇಕು ಅಂತ ಪರಿಸ್ಥಿತಿ ಬಂದಾಗ. ಕ್ಲಿಯರ್? ಇನ್ನು ಮೂರನೇದು, ಲಿಮಿಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಈಸ್ ಪ್ರಾಡಕ್ಟ್ ಆಫ್ ದ ಲಿಮಿಟ್ಸ್ ಆಫ್ ದ ಫಂಕ್ಷನ್ಸ್. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಇದೆ. ಈಗ ಇದಕ್ಕೆ ಒಂದು ಲಿಮಿಟ್ ಇಂಟು ಇದಕ್ಕೆ ಇನ್ನೊಂದು ಲಿಮಿಟ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಜಿ ಆಫ್ ಎಕ್ಸ್. ಫೈನ್. ಹಾಗೆ ನಾಲ್ಕನೇದು, ಲಿಮಿಟ್ ಆಫ್ ಕೋಶೆಂಟ್ ಆಫ್ ಟೂ ಫಂಕ್ಷನ್ಸ್ ಈಸ್ ಕೋಶೆಂಟ್ ಆಫ್ ದ ಲಿಮಿಟ್ಸ್ ಆಫ್ ದ ಫಂಕ್ಷನ್ಸ್ ವೆನೆವರ್ ದ ಡಿನೋಮಿನೇಟರ್ ಈಸ್ ನಾನ್ ಝೀರೋ. ರಿಮೆಂಬರ್, ಯಾವುದೇ ಎರಡು ಫಂಕ್ಷನ್ಗಳು ರ್ಯಾಷನಲ್ ಫಾರ್ಮೆಟ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಇದು ರ್ಯಾಷನಲ್ ಫಾರ್ಮೆಟ್, ಹೌದಾ? ಸೊ ಬೇಸಿಕಲಿ ಡಿವಿಷನಲ್ ಫಾರ್ಮೆಟ್ ಅಲ್ಲಿ ಇದಕ್ಕೆ ಲಿಮಿಟ್ ಅಪ್ಲೈ ಆಗಿದೆ ಅಂತ ಅಂದಾಗ ನೀವೇನ್ ಮಾಡಬೇಕು, ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ನಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡಿ, ಹಾಗೆ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ನಿಗೂ ಕೂಡ ಲಿಮಿಟ್ ಅನ್ನ ಅಪ್ಲೈ ಮಾಡಿ. ಅಂಡ್ ರಿಮೆಂಬರ್, ಆಲ್ವೇಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಜಿ ಆಫ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು ಝೀರೋ. ಗೊತ್ತಲ್ವಾ? ರ್ಯಾಷನಲ್ ಫ್ರಾಕ್ಷನಲ್ ಫಾರ್ಮೆಟ್ ಅಲ್ಲಿ ಯಾವುದೇ ಇರಲಿ, ಆ ಯಾವುದೇ ವ್ಯಾಲ್ಯೂಗಳಿರಲಿ, ಆ ಡಿನೋಮಿನೇಟರ್ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ 0 ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಕರೆಕ್ಟ್ ಅಲ್ವಾ? ಅದನ್ನೇ ನಾವಿಲ್ಲಿ ನೋಡ್ತೀವಿ. ಕ್ಲಿಯರ್? ಅಂದ್ರೆ ಲಿಮಿಟ್ ಅನ್ನ ಪ್ರತಿಯೊಂದು ಫಂಕ್ಷನ್ಗಳಿಗೆ ಸೆಪರೇಟ್ ಆಗಿ ಅಪ್ಲೈ ಮಾಡೋದು ಇಲ್ಲಿ ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ನ ಒಂದು ಧ್ಯೇಯ ಅಂತ ಹೇಳ್ಬೋದು. ಫೈನ್. ಸೊ ನೋಟ್, ಈಗ ನೋಟ್ ಏನ್ ಹೇಳ್ತಿದೆ, ನೋಟ್ ಇನ್ ಪರ್ಟಿಕ್ಯುಲರ್ ಆಸ್ ಅ ಸ್ಪೆಷಲ್ ಕೇಸ್ ಆಫ್ ಥರ್ಡ್ ಪಾಯಿಂಟ್, when g is the constant function such that g of x is equal to lambda for some real number lambda, we have limit extends to a lambda into f of x is equal to lambda na ಹೊರಗೆ ತೆಗೆಯೋದು limit extends to a f of x. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವುದಾದ್ರೂ ಒಂದು ಫಂಕ್ಷನ್ ಅನ್ನ ಕೊಟ್ಟಿರ್ತಾರೆ ನಿಮಗೆ ಅಲಾಂಗ್ ವಿತ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅವಾಗ ನೀವೇನ್ ಮಾಡ್ತೀರಾ, ಆ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ಬೇಸಿಕಲಿ ಅ ರಿಯಲ್ ನಂಬರ್, ಯಾವುದೇ ರಿಯಲ್ ನಂಬರ್ ಇರಲಿ, ಆ ರಿಯಲ್ ನಂಬರ್ ಅನ್ನ ಹೊರಗಡೆ ತೆಗೆದು ಇದಕ್ಕೆ ನೀವು ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್. ಕ್ಲಿಯರ್ ಅಲ್ಲ? ಆ ಕಾನ್ಸ್ಟೆಂಟ್ ರಿಯಲ್ ನಂಬರ್ ಏನಿರುತ್ತಲ್ಲ ಅದನ್ನ ಹೊರಗಡೆ ತೆಗೆದು ಆಮೇಲೆ ಇರುವಂತ ಫಂಕ್ಷನ್ಗೆ ನೀವೇನ್ ಮಾಡಬೇಕು, ಲಿಮಿಟ್ ಅನ್ನ ಅಪ್ಲೈ ಮಾಡಬೇಕು. ಇಷ್ಟ ಅರ್ಥ ಆಯ್ತಾ? ಐ ಬಿಲೀವ್ ಇಲ್ಲಿ ತನಕ ಕ್ಲಿಯರ್ ಆಗಿದೆ ಅಂತ. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನ ಕಡೆಗೆ ಹೋಗೋಣ. ದಟ್ ಈಸ್ ಲಿಮಿಟ್ಸ್ ಆಫ್ ಪಾಲಿನೋಮಿಯಲ್ಸ್ ಅಂಡ್ ರ್ಯಾಷನಲ್ ಫಂಕ್ಷನ್ಸ್. ಓಕೆ, ಸೊ ಈಗ ಇಲ್ಲೇನು ಇಷ್ಟು ತನಕ ಹೇಳಿದ್ನಲ್ಲ, ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಆಗಿರಬಹುದು ಅಥವಾ ಇವಾಗ ಡಿಸ್ಕಸ್ ಮಾಡ್ತಿರೋವಂಥದ್ದು, ಇವೆಲ್ಲ ನಿಮಗೆ ಪೂರ್ತಿ ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂದರೆ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ. ಸೊ ಈಗ ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ ಅಷ್ಟೇ, ಸರಿನಾ? ಓಕೆ. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0 ಪ್ಲಸ್ a1x ಪ್ಲಸ್ a2x ಸ್ಕ್ವೇರ್ ಅಪ್ ಟು an x ಪವರ್ n ಬಿ ಅ ಪಾಲಿನೋಮಿಯಲ್ ಫಂಕ್ಷನ್. ಅಲ್ವಾ? ನಾವು ಪಾಲಿನೋಮಿಯಲ್ಸ್ನ ಬಗ್ಗೆ ಆಲ್ರೆಡಿ ಕಲ್ತಿದ್ದೀವಿ ಅರ್ಲಿಯರ್ ಕ್ಲಾಸಸ್ಗಳಲ್ಲಿ. ಸೊ ಪಾಲಿನೋಮಿಯಲ್ಸ್ ಅಂದರೆ ಇದೇ ಫಾರ್ಮೆಟ್ ಅಲ್ಲಿ ಇರುವಂಥದ್ದು, ಹೌದಾ? ಸೊ
ಪಾಲಿನೋಮಿಯಲ್ ಫಂಕ್ಷನ್ ಅಂತ ಅಂದಾಗ LHS ಅಲ್ಲಿ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆ, ಆ ಫಂಕ್ಷನ್ಗೆ ಇವೆಲ್ಲ ಈಕ್ವಲ್ RHS ಅಲ್ಲಿ ಇರ್ತಕ್ಕಂಥ ಪಾಲಿನೋಮಿಯಲ್ಸ್. ದೇರ್ಫೋರ್ ದಿಸ್ ಇಸ್ ಅ ಪಾಲಿನೋಮಿಯಲ್ ಫಂಕ್ಷನ್. ಇಂಥ ಪಾಲಿನೋಮಿಯಲ್ ಫಂಕ್ಷನ್ಗೆ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಕಂಪ್ಲೀಟ್ RHS ಗೆ ಅಗೇನ್ ಲಿಮಿಟ್ ಅನ್ನು ಅಪ್ಲೈ ಮಾಡ್ತಿದೀವಿ ಈಗ, ಹೌದಾ? ಸೊ ನಾವ್ ವಾಟ್ ಹ್ಯಾಪನ್ಸ್, ಇವಾಗ ಏನಾಗುತ್ತೆ ಹಾಗಿದ್ರೆ? ತುಂಬ ಸಿಂಪಲ್. ನೀವೇನು ಮಾಡಬೇಕು, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟರ್ಮ್ಗಳಿಗೂ ಕೂಡ ಲಿಮಿಟನ್ನು ಅಪ್ಲೈ ಮಾಡಬೇಕು. ಏನು ಮಾಡಬೇಕು? ಪ್ರತಿಯೊಂದು ಇಲ್ಲಿ ಇರ್ತಕ್ಕಂಥ ಟರ್ಮ್ಗಳು ವಿಚ್ ಈಸ್ ಬೀಂಗ್ ಸೆಪರೇಟೆಡ್ ಬೈ ಪ್ಲಸ್ ಎಡಿಷನ್ ಸೈನಿಂದ ಏನಿದೆ ಅಲ್ವಾ, ಈ ಎಲ್ಲ ಟರ್ಮ್ಸ್ಗಳಿಗೆ ಲಿಮಿಟನ್ನು ಅಪ್ಲೈ ಮಾಡಿರಿ. ಓಕೆ, ಅಂದರೆ ಇಲ್ಲಿಂದ ಇಲ್ಲಿ ತನಕನ ಇಲ್ಲ, ಸ್ಟಾರ್ಟಿಂಗ್ ಒಂದೆರಡು ಮಾಡೋದಷ್ಟೇ. ಫೈನ್. ಸೊ ದಟ್ ಈಸ್ ಲಿಮಿಟ್ extends to a0 plus limit extends to a1x plus limit extends to a2x square up to ಎಲ್ಲಿ ತನಕ? limit extends to an x power n. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಗಿದೆ ಅಲ್ಲ? ಫೈನ್. ಸೊ ನೋಡಿ, ಇಲ್ಲಿ A0, A1, A2, A3ಗಳು ಏನಿದಾವಲ್ಲ ಅವುಗಳೆಲ್ಲ ಕಾನ್ಸ್ಟೆಂಟ್ಗಳು. ಅರ್ಥ ಮಾಡ್ಕೊಳ್ಳಿ, ದೇ ಆರ್ ಆಲ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಅಂದ್ರೆ ಯಾವುದೇ ರಿಯಲ್ ನಂಬರ್ಸ್ ಆಗಿರಬಹುದು. A0, A1, A2, A3ಗಳು ಏನಿದಾವಲ್ಲ ಅವೆಲ್ಲ ಎನಿ ರಿಯಲ್ ನಂಬರ್. ಫೈನ್, ಸರಿ. ಸೊ ಹಾಗಿದ್ರೆ ಈಗ ಇದಕ್ಕೆ ಲಿಮಿಟ್ ಅನ್ನ ಅಪ್ಲೈ ಮಾಡಿದ್ವಿ, ಮುಂದೆ ಏನ್ ಮಾಡಬೇಕು? ಯಾವಾಗಲೂ ಕೂಡ ಕಾನ್ಸ್ಟೆಂಟ್ಗಳು ಲಿಮಿಟ್ ಅಪ್ಲೈ ಮಾಡಿದಾಗ ವೇರಿಯೇಬಲ್ನ ಜೊತೆ ಕಾನ್ಸ್ಟೆಂಟ್ ಇದೆನಾ? ತೆಗಿರಿ ಆ ಕಾನ್ಸ್ಟೆಂಟನ್ನು ಹೊರಗಡೆಗೆ. ಆ ಕೆಲಸ ಮಾಡೋಣ. ದ ನೆಕ್ಸ್ಟ್ ಸ್ಲೈಡ್ ಐ ವಿಲ್ ಡೂ ಇಟ್. ಓಕೆ, ಫೈನ್, ಆಲ್ ರೈಟ್. ಸೊ ಹಿಯರ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು f of x is equal to limit extends to a0 plus ಈ ಕಡೆಗೆ what happens? ಇಲ್ಲಿ a1 ಏನಿದೆ ಅಲ್ಲ ಇದನ್ನ ಹೊರಗಡೆ ತೆಗಿರಿ, ಹೌದಾ? ಸೊ a1 ಏನಿದೆ ಅಲ್ಲ ಬೇಸಿಕಲಿ ಇಲ್ಲಿ a0 ಅನ್ನ ಕೂಡ ನಾವು ಹೊರಗಡೆ ತೆಗಿಬೇಕು, ಹೌದಾ? a0 ಲಿಮಿಟ್ ಎಕ್ಸ್ಟೆಂಡ್ಸ್ ಟು a, ಏನು ಇಲ್ವೇ ಇಲ್ಲ ಇಲ್ಲಿ, ಫಸ್ಟು ಎಕ್ಸ್ ಅನ್ನುವಂಥ ವೇರಿಯೇಬಲ್ಲೇ ಇಲ್ಲ ಇಲ್ಲಿ, ನಿಜ ಅಲ್ವಾ? ಸೊ ಈ ಕಡೆಗೆ a1 ಲಿಮಿಟ್ ಎಕ್ಸ್ಟೆಂಡ್ಸ್ ಟು a x ಪ್ಲಸ್ ಲಿಮಿಟ್ ಪ್ಲಸ್ a2 ಲಿಮಿಟ್ ಎಕ್ಸ್ಟೆಂಡ್ಸ್ ಟು a x ಸ್ಕ್ವಯರ್, ಹೌದಾ? ಇದೇ ರೀತಿಯಾಗಿ ಎಲ್ಲಿ ತನಕ ಬರೀಬೇಕು ಅಂತ ಅಂದರೆ, ಸೊ ಲೆಟ್ ಮೀ ರೈಟ್ ಹಿಯರ್ an ಲಿಮಿಟ್ ಎಕ್ಸ್ಟೆಂಡ್ಸ್ ಟು a x ಪವರ್ n. ಏನು ಮಾಡಿದೆ ನಾನು? ವಾಟ್ ಐ ಡಿಡ್, ನಾನೇನು ಬೇರೆ ಏನೂ ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ ಕಾನ್ಸ್ಟೆಂಟ್ a0, a1, a2, a3 ಇವೆಲ್ಲ ಏನಿದಾವಲ್ಲ ಕಾನ್ಸ್ಟೆಂಟ್ಗಳನ್ನು ನಾನು ಹೊರಗಡೆ ತೆಗೆದಿದ್ದೀನಿ ಕಾಮನ್ ಆಗಿ. ಓಕೆ, ಹಾಗೆ ಬಾಕಿ ಉಳಿದಿರುವಂಥ ವೇರಿಯೇಬಲ್ಗಳಿಗೆ ನಾನು ಲಿಮಿಟನ್ನು ಅಪ್ಲೈ ಮಾಡಿದ್ದೀನಿ, ಸರಿನಾ? ಓಕೆ, ಸೊ ಈಗೇನಾಗುತ್ತೆ ಮುಂದೆ ಅಂದರೆ a0 ಹಾಗೆ ಬರೆಯೋಣ ಪ್ಲಸ್ ಇದಿಷ್ಟೇ ಕಥೆ ಮುಗೀತು. ಇದು a1 ಹಾಗೆ ಬರೀರಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಅಂತ ಅಂದರೆ ಏನು ಮಾಡ್ತೀರಾ? ತುಂಬ ಸಿಂಪಲ್. ಇಲ್ಲಿ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಅಲ್ವಾ? ಹಾಗಿದ್ರೆ ಈ ಎ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ವಾಟ್ ಹ್ಯಾಪನ್ಸ್? ದಟ್ ಈಸ್ ಎ ಓನ್ಲಿ. ಎಕ್ಸ್ ಜಾಗದಲ್ಲಿ ಎ ಬರೀರಿ ಪ್ಲಸ್ ಇಲ್ಲಿ a2 ಬರೀರಿ. ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಎಕ್ಸ್ ಸ್ಕ್ವಯರ್ ಅಂದರೆ ಅಗೇನ್ ಎ ಸ್ಕ್ವಯರ್ ಬರುತ್ತೆ ಪ್ಲಸ್ ಎಲ್ಲಿ ತನಕ ಇದನ್ನು ತಗೊಂಡು ಹೋಗ್ತೀರಾ? ಎ ಎನ್ ಅನ್ನ ಹಾಗೆ ಬರೀರಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಪವರ್ ಎನ್, ಎಕ್ಸ್ ಜಾಗದಲ್ಲಿ ಎ ಅನ್ನ ಹಾಕ್ರಿ, ದಟ್ ಈಸ್ ಎ ಪವರ್ ಎನ್. ಕ್ಲಿಯರಾ? ಇಲ್ಲಿ ತನಕ ಅರ್ಥ ಆಯ್ತಾ? ಫೈನ್, ಸರಿ. ಸೊ ಈಗ ಇದು ಯಾವುದಕ್ಕೆ ಈಕ್ವಲ್ ಅಪ್ಪ ಅಂತ ಅಂದರೆ ಬಂದಿರೋಂಥ ಇದಿಷ್ಟು ವ್ಯಾಲ್ಯೂ ಏನಿದೆ ಅಲ್ಲ ಕಂಪ್ಲೀಟ್, ಇದು ಯಾವುದಕ್ಕೆ ಈಕ್ವಲ್ ಅಂತ ಅಂದರೆ ಫಂಕ್ಷನ್ಗೆ ಈಕ್ವಲ್. ಯಾವ ಫಂಕ್ಷನ್? ಎಫ್ ಆಫ್ ಎ. ಯಾವ ಫಂಕ್ಷನ್? ಎಫ್ ಆಫ್ ಎ. ಯಾಕೆ? ಹೇಗೆ ನೋಡಿ, ಇಲ್ಲಿ a0,
a1x a2x² ಈ ರೀತಿ ಇದೆ. ಹೌದಾ? ಸೊ ಇಲ್ಲಿ ಅದೇ ಎಕ್ಸ್ ಜಾಗಗಳಲ್ಲಿ ನಮಗೆ a² a³ ಈ ರೀತಿ ಬರ್ತಿದೆ. ಬಾಕಿ ಉಳಿದ ಹಾಗೆ a0 a1 a2 a3 ಕಾನ್ಸ್ಟೆಂಟ್ಗಳೆಲ್ಲ ಹಾಗೆ ಇದೆ. ಹೌದಾ? ಓನ್ಲಿ a² a³ ಇವೆಲ್ಲ ಏನು ಎಕ್ಸ್ ಬದಲಾಗಿ ಬಂದಿರುವಂಥ ವ್ಯಾಲ್ಯೂಗಳು. ನಿಜ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಸೊ ಇಫ್ ದಿಸ್ ಇಸ್ ಕಂಪ್ಲೀಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಹೌದಾ, ಎಲ್ಲೆಲ್ಲಿ ಎಕ್ಸ್ ಇತ್ತೋ ಆ ಎಕ್ಸ್ ನ ನಾವು ಎ ಆಗಿ ಬದಲಾವಣೆ ಮಾಡಿದೀವಿ. ಹಾಗಾಗಿ ದಿಸ್ ವಿಲ್ ಬಿ ನೌ ಈಕ್ವಲ್ ಟು ಎಫ್ ಆಫ್ ಎ. ದಿಸ್ ವಿಲ್ ಬಿ ನೌ ಈಕ್ವಲ್ ಟು ಎಫ್ ಆಫ್ ಎ. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಾ? ಫೈನ್. ಸರಿ, ಅಂದ್ರೆ ನಾವು ಬೇಸಿಕಲಿ ಇಲ್ಲಿ ಪಾಲಿನೋಮಿಯಲ್ ಫಂಕ್ಷನ್ಗಳಲ್ಲೂ ಕೂಡ ಪ್ರತಿಯೊಂದು ಟರ್ಮ್ಗಳಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಸರಿನಾ? ಸೊ ದಿಸ್ ಇಸ್ ಅಬೌಟ್ ಲಿಮಿಟ್ಸ್ ಆಫ್ ಪಾಲಿನೋಮಿಯಲ್ ಫಂಕ್ಷನ್. ಈಗ ರ್ಯಾಷನಲ್ ಫಂಕ್ಷನ್, ಲಿಮಿಟ್ಸ್ ಆಫ್ ರ್ಯಾಷನಲ್ ಫಂಕ್ಷನ್ ಅನ್ನು ನೋಡೋಣ. ಫಂಕ್ಷನ್ f is said to be a rational function if f of x is equal to g of x by h of x, where g of x and h of x are polynomials such that h of x should not be equal to 0. ನಮಗೆ ಪಾಲಿನೋಮಿಯಲ್ ಫಂಕ್ಷನ್ನೇ ಆಗಿರಬಹುದು, ರ್ಯಾಷನಲ್ ಫಂಕ್ಷನ್ನೇ ಆಗಿರಬಹುದು, ಇದರ ಪರಿಚಯ ಆಲ್ರೆಡಿ ಇತ್ತು. ಎಲ್ಲಿ? ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಕಲ್ತಿದ್ವಿ. ಕರೆಕ್ಟ್ ಅಲ್ವಾ? ನಿಜ ತಾನೆ? ಹಾ, ಅದೇ ಫಂಕ್ಷನ್ಗಳೇ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಲಿಮಿಟ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ತಿದೀವಿ ಅಷ್ಟೇ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಜಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್. ಬಿಕಾಸ್ ಎಫ್ ಆಫ್ ಎಕ್ಸ್ ಯಾವುದಕ್ಕೆ ಈಕ್ವಲ್? ಜಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್ಗೆ ಈಕ್ವಲ್. ಸೊ ಈಗ ಪ್ರತಿಯೊಂದು ಫಂಕ್ಷನ್ಗಳಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ. ಅಂಡ್ ಯಾವಾಗ ಲಿಮಿಟ್ ಅಪ್ಲೈ ಆಗುತ್ತೋ ಎಕ್ಸ್ ಜಾಗದಲ್ಲಿ ಎ ಬರುತ್ತೆ ಅಂಡ್ ಯು ವಿಲ್ ಗೆಟ್ ಜಿ ಆಫ್ ಎ ಬೈ ಹೆಚ್ ಆಫ್ ಎ. ದಿಸ್ ಇಸ್ ನಥಿಂಗ್ ಬಟ್ ದ ರ್ಯಾಷನಲ್ ಫಂಕ್ಷನ್. ಇದು ಇನ್ನೂ ಪೂರ್ತಿಯಾಗಿ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದಾಗ ಮಾತ್ರ. ಓಕೆ, ಸರಿ. ಈಗ ನಾವು ನಾರ್ಮಲ್ ಪ್ರೊಸೀಜರ್ ಅಂದ್ರೆ ಒಂದು ಕ್ವೆಶನ್ ಅಲ್ಲಿ ಲಿಮಿಟ್ ಅನ್ನ ಅಪ್ಲೈ ಮಾಡಿ ಯಾವ ರೀತಿ ಕ್ವೆಶನ್ಗಳನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೆಲವು ಸ್ಟೇಟ್ಮೆಂಟ್ ಇದೆ. ಅದು ನಮಗೆ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ನಾವು ಏನನ್ನ ಮಾಡ್ತೀವಿ ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ, ಏನನ್ನ ಮಾಡೋದಿಲ್ಲ ಅನ್ನೋದನ್ನ ಹೇಳುತ್ತೆ. ನಾರ್ಮಲ್ ಪ್ರೊಸೀಜರ್ ಆಫ್ ಎವ್ಯಾಲ್ಯೂಯೇಟಿಂಗ್ ದ ಲಿಮಿಟ್ ಆಫ್ ಎ ಫಂಕ್ಷನ್. If the function y is equal to f of x under consideration doesn't take any of the form that is 0 by 0, infinity by infinity, infinity minus infinity, which is nothing but indeterminate forms, then evaluate the limit by substituting the value for x equal to a. ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಲಿಮಿಟ್ x tends to a f of x ಇದೆ. ಈಗ ಇದರ ಪ್ರಕಾರ ಯೂಶಲಿ ನಾವು ಎ ಏನಿದೆ ಅಲ್ಲ ಎಕ್ಸ್ ಜಾಗದಲ್ಲಿ ಎ ಅನ್ನ ಹಾಕ್ತಿವಿ ಆ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ. ಆವಾಗ ಯಾವಾಗ ಎಕ್ಸ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ ಎ, ಇದು ಎಕ್ಸ್ ಈಕ್ವಲ್ ಟು ಎ ಅಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಅದನ್ನೇ ನಾನು ಇಲ್ಲಿ ಹೇಳ್ತಿರೋದು. ಯಾವಾಗ ಈ ಎ ಅನ್ನ ನಾವು ಎಕ್ಸ್ ಜಾಗದಲ್ಲಿ ಹಾಕ್ತಿವೋ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ, ನಮಗೆ ಆ ಒಂದು ಫಂಕ್ಷನ್, ಇದೇನು ಫಂಕ್ಷನ್ ಇರುತ್ತಲ್ಲ, ಸಮ್ ವ್ಯಾಲ್ಯೂ ಇರುತ್ತೆ ಫಂಕ್ಷನ್ ಅಂದ್ರೆ, ಆ ಫಂಕ್ಷನ್ 0 by 0, ಇನ್ಫಿನಿಟಿ ಬೈ ಇನ್ಫಿನಿಟಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಈ ರೀತಿ ಡಿಟರ್ಮಿನೇಟ್ ಫಾರ್ಮ್ಗಳನ್ನು ಅದು ತಗೋಬಾರ್ದು. ಆವಾಗ ಮಾತ್ರ ನಾವು ಲಿಮಿಟ್ ಅನ್ನ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಅರ್ಥ ಆಗ್ತಿದೆನಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ವೆಶನ್ ಸಾಲ್ವ್ ಮಾಡಿದಾಗ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇವಾಗ ನಿಮಗೆ ಅರ್ಥ ಆಗ್ತಿದೆನಾ? ಲಿಮಿಟ್ ಅನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ಆ ಒಂದು ಫಂಕ್ಷನ್ಗೆ ಇರ್ತಕ್ಕಂಥ ಈ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಏನಿದೆ ಅಲ್ಲ, ಬೇಸಿಕಲಿ ಎಕ್ಸ್ ಈಕ್ವಲ್ ಟು ಎ ಅಂತ ಹಾಕ್ಬಿಡ್ತೀವಿ. ದಟ್ ಈಸ್ ನಾಟ್ ಆಕ್ಚುಲಿ ಎಕ್ಸ್ ಈಕ್ವಲ್ ಟು ಎ. ಹೌದಾ? ಸೊ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ, ಹಾಗಾಗಿ ಎ ಅನ್ನ ನಾವಲ್ಲಿ ಹಾಕ್ತೀವಿ. ನಿಜ ಅಲ್ವಾ? ಎಸ್. ಸೊ ಯಾವಾಗ ಈ ಎ ಅನ್ನುವಂಥ ಪರ್ಟಿಕ್ಯುಲರ್ ವ್ಯಾಲ್ಯೂನ ತಗೊಂಡು ನಾವು ಆ ಫಂಕ್ಷನ್ ಅಲ್ಲಿ ಹಾಕ್ತಿವೋ, ಅವಾಗ ಆ ಫಂಕ್ಷನ್ ಐದರ್ ಆಫ್ ದಿಸ್ ಇಂಡಿಟರ್ಮಿನೇಟ್ ಫಾರ್ಮ್ಗಳನ್ನ ತಗೊಂಡ್ರೆ ಆವಾಗ ಲಿಮಿಟ್ ಅನ್ನ ನೀವು ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಫಸ್ಟ್ ಚೆಕ್ ಮಾಡೇ ಲಿಮಿಟ್ ಹಾಕ್ಬೇಕು ನೀವು. ಓಕೆ, ಸೊ ಇಫ್ ದ ಫಂಕ್ಷನ್ ಟೇಕ್ಸ್ ದ ಇಂಡಿಟರ್ಮಿನೇಟ್ ಫಾರ್ಮ್, ಏನ್ ಮಾಡ್ಬೇಕು ಅವಾಗ? ಹಾಗಿದ್ರೆ ದೆನ್ ಟ್ರೈ ಟು ಗೆಟ್ ರಿಡ್ ಆಫ್ ದ ಫಾರ್ಮ್ ಅಂಡ್ ದೆನ್ ಅಪ್ಲೈ ದ ಲಿಮಿಟ್. ಹಾಗಿದ್ರೆ ಫಸ್ಟು ಯಾವ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಇಂದ ಅದು
0/0 ಇನ್ಫಿನಿಟಿ ಫಾರ್ಮನ್ನು ತಗೊಳ್ತಿದೆ ಅಲ್ಲ, ಆ ಒಂದು ಪಾಯಿಂಟನ್ನು ಹುಡುಕಿ ಯಾವ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅದನ್ನು 0/0 ಫಾರ್ಮೆಟಿಗೆ ತಗೊಂಡು ಹೋಗ್ತಿರುತ್ತಲ್ಲ, ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಆಗಿರಬಹುದು, ಸಮಥಿಂಗ್, ಅದನ್ನು ಫಸ್ಟು ತೆಗೆದು ಹಾಕಬೇಕು. ಓಕೆ, ಇಷ್ಟನ್ನು ತಿಳ್ಕೊಳ್ಳಿ. ಈಗ ಸದ್ಯದ ಮಟ್ಟಿಗೆ ಪ್ರಶ್ನೆಗಳನ್ನು ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಸೋ ದಟ್ ಯು ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಕ್ಲಾರಿಟಿ. ಆಲ್ ರೈಟ್, ಎಸ್. ಹಾಗಿದ್ರೆ ಈಗ ಕ್ವೆಶನ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ಲಿಮಿಟ್ಸ್ ಆಫ್ ದೀಸ್ ಫಂಕ್ಷನ್ಸ್. ಓಕೆ, ಸರಿ. ಸೊ ಮೊದಲನೇದಾಗಿ ಫಸ್ಟ್ ಒನ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1. ಹೌದಾ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 x ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ x ಪ್ಲಸ್ 100. ಓಕೆ, x ಪ್ಲಸ್ 100. ಸೊ ಏನು ಮಾಡಬೇಕು ಈಗ ಅಂದರೆ, ಈ 1 ಇಲ್ಲಿ ಹಾಕಿ ನೋಡಿ. ಯಾವಾಗಲೂ ಯು ಶುಡ್ ಮೇಕ್ ಶ್ಯೂರ್, ಏನನ್ನ ಮೇಕ್ ಶ್ಯೂರ್ ಮಾಡಬೇಕು, ನೀವು ಈ ಲಿಮಿಟನ್ನು ಅಪ್ಲೈ ಮಾಡಿದಾಗ ಇದು ಯಾವುದೇ ಕಾರಣಕ್ಕೂ 0/0 ಇನ್ಫಿನಿಟಿ ಅಥವಾ ಇನ್ಫಿನಿಟಿ ಅಂದರೆ ಇದರಲ್ಲಿ ಯಾವುದಾದ್ರೂ, ಇವೆಲ್ಲ ಎಂಥ ಫಾರ್ಮು, ಇಂಡಿಟರ್ಮಿನೇಟ್ ಫಾರ್ಮ್, ಈ ಫಾರ್ಮನ್ನು ತಂದು ಕೊಡಬಾರ್ದು. ಆವಾಗ ಮಾತ್ರ ಲಿಮಿಟನ್ನು ನೀವು ಅಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆನಾ? ಸರಿ, ಈಗ ನಾವು ಹಾಕಿ ನೋಡೋಣ ಲಿಮಿಟನ್ನು. 1 ಇಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1 ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 100. ಹೌದಾ? ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 1 ಸ್ಕ್ವಯರ್ ಅಂದರೆ 1 ಪ್ಲಸ್ 1 ಡಿವೈಡೆಡ್ ಬೈ 100 ಪ್ಲಸ್ 1 ಅಂದರೆ 101. ರೈಟ್? ಸೊ ವಿಚ್ ಈಸ್ ನಥಿಂಗ್ ಬಟ್ 2 ಡಿವೈಡೆಡ್ ಬೈ 101. ಅಫ್ಕೋರ್ಸ್ ಇಲ್ಲಿ ನಮಗೆ ಇಂಡಿಟರ್ಮಿನೇಟ್ ಫಾರ್ಮೇಟ್ ಬಂದಿಲ್ಲ, ಹಾಗಾಗಿ ಲಿಮಿಟ್ ಅಪ್ಲೈ ಮಾಡಿಬಿಟ್ವಿ. ಕ್ಲಿಯರ್ ಅಲ್ಲ? ಓಕೆ, ಸರಿ. ಈಗ ಎರಡನೇದಾಗಿ ಸೆಕೆಂಡ್ ಒನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ದಿಸ್ ಪರ್ಟಿಕ್ಯುಲರ್ ರ್ಯಾಷನಲ್ ಫಂಕ್ಷನ್. ಬರೆಯೋಣ ಇಲ್ಲಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, ಹೌದಾ? ಏನಿದೆ ಫಂಕ್ಷನ್? x ಕ್ಯೂಬ್ ಮೈನಸ್ 4x ಸ್ಕ್ವಯರ್ ಪ್ಲಸ್ 4x ಡಿವೈಡೆಡ್ ಬೈ x ಸ್ಕ್ವಯರ್ ಮೈನಸ್ 4. ಈಗ ನೋಡಿ, 2 ಇಲ್ಲಿ ಹಾಕ್ತೀನಿ. ಏನು ಬರುತ್ತೆ? ಸುಮ್ಮನೆ ಹಾಗೆ ಮಾಡಿ ನೋಡ್ರಿ. 2 ಇಲ್ಲಿ ಹಾಕಿದ್ರೆ 2 ಸ್ಕ್ವಯರ್ ದಟ್ ಈಸ್ 4 ಮೈನಸ್ 4 0 ಆಯ್ತು ಇಲ್ಲಿ. ಓಕೆ, ಇಲ್ಲಿ 2 ಕ್ಯೂಬ್ ದಟ್ ಈಸ್ 8 ಮೈನಸ್ 2 ಸ್ಕ್ವಯರ್ ಈಸ್ 4 4 4 16 ಪ್ಲಸ್ 4 into 2 is 8. 8 plus 8 is plus 16 minus 16, which is nothing but 0/0. 0/0 ಫಾರ್ಮೆಟ್ ಬಂತು. ಹಾಗಿದ್ರೆ ಇವಾಗ ಏನು ಮಾಡೋದು ಅಲ್ವಾ? ಇವಾಗ ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಬಂತು. ನಾನೇನು ಮಾಡ್ತೀನಿ ಇವಾಗ ಅಂದರೆ, ಇಲ್ಲಿ ಇದನ್ನ ಸಿಂಪ್ಲಿಫೈಡ್ ವರ್ಷನ್ ಆಗಿ ಬರೆಯುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ನೋಡಿ, ಇದು x ಕ್ಯೂಬ್ ಮೈನಸ್ 4x ಸ್ಕ್ವಯರ್ ಪ್ಲಸ್ 4x ಇದೆ, ನಿಜ ಅಲ್ವಾ? ನಾನೇನು ಮಾಡಿಬಿಡ್ತೀನಿ, ಇದಿಷ್ಟೋ ಟರ್ಮ್ಗಳಿಂದ x ಅನ್ನ ಹೊರಗಡೆ ತೆಗಿತೀನಿ. ಲೆಟ್ ಮೀ ಡೂ ದ್ಯಾಟ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2. ಓಕೆ, ಇಲ್ಲಿ x ಅನ್ನ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಉಳಿಯೋದೇನು? x ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ಡಿವೈಡೆಡ್ ಬೈ x ಸ್ಕ್ವಯರ್ ಮೈನಸ್ 4. ಈ ಕಂಪ್ಲೀಟ್ ಎಲ್ಲ ಟರ್ಮ್ಗಳಿಂದ x ಅನ್ನ ನಾನು ಹೊರಗಡೆ ತೆಗೆದೆ. ಓಕೆ, ಸೊ ಈಗ ಇದನ್ನ ಅಬ್ಸರ್ವ್ ಮಾಡ್ರಿ, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ 2ab. ಅಂದ್ರೆ a ಸ್ಕ್ವಯರ್ ಅಂದ್ರೆ x ಸ್ಕ್ವಯರ್, b ಸ್ಕ್ವಯರ್ ಅಂದ್ರೆ 2 ಸ್ಕ್ವಯರ್ ಮೈನಸ್ 2 ಇಂಟು x ಮಾಡಿದಾಗ ಮೈನಸ್ 4x ಆಗುತ್ತೆ. ಅಂದ್ರೆ x ಮೈನಸ್ 2 ಹೋಲ್ ಸ್ಕ್ವಯರ್ ಫಾರ್ಮೆಟಿಗೆ ಬಂತು. ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಇದನ್ನ ಬರಿತೀನಿ. ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, ಹೌದಾ? ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 x ಇಂಟು x ಮೈನಸ್ 2 ಹೋಲ್ ಸ್ಕ್ವಯರ್, ಹೌದಾ? x ಇಂಟು x ಮೈನಸ್ 2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ x ಸ್ಕ್ವಯರ್ ಮೈನಸ್ 4 ಡಿವೈಡೆಡ್ ಬೈ x ಸ್ಕ್ವಯರ್ ಮೈನಸ್ 4. ಸರಿ, ಈಗೇನು ಮಾಡ್ಬೇಕು ಮುಂದೆ ನೋಡಿ. ವಾಟ್ ಐ ವಿಲ್ ಡೂ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2
ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಹಾಗೆ ಇರಲಿ. ಎಕ್ಸ್ ಸ್ಕ್ವಯರ್ ಮೈನಸ್ 4 ಅನ್ನ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅಂತ ಬರೀತೀನಿ. ಓಕೆ, ಸೊ ದೆನ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಇಂಟು ನೋಡಿ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಏನಿದೆ ಅಲ್ಲ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್ ಏನಿದೆ ಅಲ್ಲ, ಇದನ್ನ ಹೀಗೆ ಬರೀರಿ. ಬದಲಾಗಿ ಇಲ್ಲಿ ಕೆಳಗಡೆ ಇರುವಂಥ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀರಿ. ಹೌದಾ? ಈಗ ಏನಾಗುತ್ತೆ, ಒಂದು ಎಕ್ಸ್ ಮೈನಸ್ 2 ಇದರಲ್ಲಿ ಒಂದು ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಅಂಡ್ ಫೈನಲಿ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಇಲ್ಲಿ ಉಳಿದಿದ್ದೇನು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಉಳಿತು, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಈಗ ಲಿಮಿಟ್ ಅನ್ನು ಅಪ್ಲೈ ಮಾಡ್ರಿ. ಸೊ ವಾಟ್ ಹ್ಯಾಪನ್ಸ್, 2 ಇಂಟು 2 ಮೈನಸ್ 2 ಡಿವೈಡೆಡ್ ಬೈ, ಹೌದಾ? ಸೊ 2 ಇಂಟು 2 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 2. ನಿಜ ಅಲ್ವಾ? ಸೊ ವಾಟ್ ಯು ಆರ್ ಗೆಟಿಂಗ್ ಹಿಯರ್, ಒಂದು ನಿಮಿಷ, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್, ಒಂದು ಎಕ್ಸ್ ಮೈನಸ್ 2 ಒಂದು ಎಕ್ಸ್ ಮೈನಸ್ 2 ಹೋಯಿತು. ಆ್ಯಂಡ್ ರಿಮೈನಿಂಗ್ ಈಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಲ್ವಾ? ನಿಜ. ಒಂದು ಸೆಕೆಂಡ್, ಜಸ್ಟ್ ಅ ಸೆಕೆಂಡ್. ಓಕೆ, ಫೈನ್. ಸೊ ವಾಟ್ ಈಸ್ ದ ರಿಮೈನಿಂಗ್ ಥಿಂಗ್ ಹಿಯರ್? 2 ಮೈನಸ್ 2 ಇಸ್ 0, 0 ಇಂಟು 2 ಇಸ್ 0 ಅಗೇನ್. ನಿಮಗೆ ಬಂದಿದ್ದು ವ್ಯಾಲ್ಯೂ ಏನಪ್ಪಾ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ 0. ಆಲ್ ರೈಟ್, ಸರಿ. ಈಗ ನಾವು ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ದಟ್ ಈಸ್ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅದನ್ನು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ವಿಚ್ ಈಸ್ ನಥಿಂಗ್ ಬಟ್ ಥರ್ಡ್ ಒನ್, ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು limit x tends to 2 x square minus 4 divided by x cube minus 4x square. ಹೌದಾ? ಸೊ ಲಿಮಿಟ್ x tends to 2 x square minus 4 divided by x cube minus 4x square plus ಏನಿತ್ತು, x cube minus 4x square plus 4x. ಹೌದಾ? ಪ್ಲಸ್ 4x. ಫೈನ್, ಆಲ್ ರೈಟ್, ಸರಿ. ಈಗ ಇದಕ್ಕೆ ಲಿಮಿಟ್ ಅನ್ನು ಅಪ್ಲೈ ಮಾಡಿ ನೋಡೋಣ. ಲಿಮಿಟ್ ಅನ್ನು ಈಗ ಫಸ್ಟ್ ಅಪ್ಲೈ ಮಾಡಿ ನೋಡೋಣ. ಏನಾಗುತ್ತೆ, 2 ಸ್ಕ್ವಯರ್ ಈಸ್ 2 ಸ್ಕ್ವಯರ್ ಮೈನಸ್ 4 ಡಿವೈಡೆಡ್ ಬೈ 2 ಕ್ಯೂಬ್ ಅಂದರೆ 8 ಮೈನಸ್ 2 ಸ್ಕ್ವಯರ್ ಅಂದರೆ 4, 4 4 16 ಪ್ಲಸ್ ಅಗೇನ್ 4 2 8. ಸೇಮ್ ಪ್ರಶ್ನೆ ಈ ಹಿಂದೆ ಮಾಡಿದ್ವಲ್ಲ, ಬಿಲೀವ್ ಅದೇ ಪ್ರಶ್ನೆನೇ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ನ್ಯೂಮರೇಟರ್ ಡಿನೋಮಿನೇಟರ್ ಇದನ್ನೇ ಉಲ್ಟಾ ಪಲ್ಟಾ ಮಾಡ್ಯಾರೆ. ಸೊ ಡೆಫಿನೆಟ್ಲಿ ಈಗ ನಮಗೆ ನೋಡಿ 0 ಬಂತಲ್ಲ, ಈ ಒಂದು ಸೊಲ್ಯೂಷನ್ ಈಗ ಥರ್ಡ್ ಅಂತ ಏನ್ ಮಾಡ್ತಿದೀವಲ್ಲ, ಇದು 4/0 ನಾಟ್ ಡಿಫೈನ್ಡ್ ಬರುತ್ತೆ ನೋಡಿ. ಓಕೆ, ಬಿಕಾಸ್ ಸೇಮ್ ಅದೇ ಒಂದು ಫಂಕ್ಷನ್, ರ್ಯಾಷನಲ್ ಫಂಕ್ಷನ್ನೇ, ಅಲ್ಲಿ ನ್ಯೂಮರೇಟರ್ ಇದ್ದಿದ್ದು ಇಲ್ಲಿ ಡಿನೋಮಿನೇಟರ್ ಆಗಿದೆ, ಇಲ್ಲಿ ಡಿನೋಮಿನೇಟರ್ ಇದ್ದಿದ್ದು ಅಲ್ಲಿ ನ್ಯೂಮರೇಟರ್ ಆಗಿದೆ. ಹೌದಾ? ಫೈನ್, ನೋಡೋಣ. ಹಾಗಿದ್ರೆ ಅಗೇನ್ ವಾಟ್ ಯು ನೀಡ್ ಟು ಡೂ, ನೀವೇನ್ ಮಾಡಬೇಕು, 0/0 ಫಾರ್ಮೇಟಿಗೆ ಬಂದಿದೆ ಅಂದರೆ ಅಗೇನ್ ಯು ನೀಡ್ ಟು ರಿಡ್ಯೂಸ್ ದಿಸ್, ಸಿಂಪ್ಲಿಫೈ ಮಾಡಬೇಕು. ಓಕೆ, ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 4 ಏನಿದೆ ಅಲ್ಲ, ಇದು ಹಾಗೆ ಇರಲಿ, ಅಥವಾ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅಂತ ಬರ್ಕೊಂಡ್ಬಿಡ್ರಿ. ಇಲ್ಲಿ ಕಾಮನ್ ಆಗಿ ಎಕ್ಸ್ ಅನ್ನ ಹೊರಗಡೆ ತೆಗಿತೀನಿ. ಅಂಡ್ ರಿಮೈನಿಂಗ್ ವಿಲ್ ಬಿ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4. ಡನ್. ಈ ಕಡೆಗೆ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಇಂಟು, ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 4 ವಿಲ್ ಬಿ ಈಕ್ವಲ್ ಟು, ಯಾವುದಕ್ಕೆ ಈಕ್ವಲ್ ಇದು, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರಿಗೆ ಈಕ್ವಲ್, ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರಿಗೆ ಈಕ್ವಲ್. ಸೊ ನಾವು ಈಗ ಎಕ್ಸ್ ಸ್ಕ್ವಯರ್ ಮೈನಸ್ 2 ಸ್ಕ್ವಯರ್ ಅನ್ನ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಅಂತ ಹೇಳಿ ಬರೀತೀನಿ, ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವಯರ್. ಸೊ ಈಗ ನೋಡಿ, ಒಂದು ಎಕ್ಸ್ ಮೈನಸ್ 2 ಇನ್ನೊಂದು ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಅಂಡ್ ರಿಮೈನಿಂಗ್ ವಿಲ್ ಬಿ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ
ಎಕ್ಸ್ ಇಂಟು ಎಕ್ಸ್ ಮೈನಸ್ 2. ಹೌದಾ? ಈಗ ನಾವು ಲಿಮಿಟ್ ಅನ್ನ ಇದಕ್ಕೆ ಅಪ್ಲೈ ಮಾಡೋಣ. ಓಕೆ, ಲಿಮಿಟ್ ಅನ್ನ ಈಗ ನಾವು ಇದಕ್ಕೆ ಅಪ್ಲೈ ಮಾಡೋಣ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 2. ಹೌದಾ? ಓಕೆ, ಸೊ ಈಗ ಏನಾಗುತ್ತೆ, ಈ 2 ಅನ್ನ ಇಲ್ಲಿ ಲಿಮಿಟ್ ಅಪ್ಲೈ ಮಾಡೋಣ. 2 ಪ್ಲಸ್ 2 ಡಿವೈಡೆಡ್ ಬೈ 2 ಇಂಟು 2 ಮೈನಸ್ 2, ವಿಚ್ ಈಸ್ ನಥಿಂಗ್ ಬಟ್ 2 ಪ್ಲಸ್ 2 ಅಂದರೆ 4 ಡಿವೈಡೆಡ್ ಬೈ 2 ಮೈನಸ್ 2 ಅಂದರೆ 0. 0 ಇಂಟು 2 ಇಸ್ 0 ಅಗೇನ್, ವಿಚ್ ಈಸ್ ನಾಟ್ ಡಿಫೈನ್ಡ್. ಏನ್ ಬಂತು? ನಾಟ್ ಡಿಫೈನ್ಡ್ ಬಂತು. ಕರೆಕ್ಟ್ ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ನಾಟ್ ಡಿಫೈನ್ಡ್. ಡನ್. ಓಕೆ, ಆಲ್ ರೈಟ್. ಸರಿ, ಈಗ ನಮ್ಮ ಫೋರ್ತ್ ಒನ್, ಫಸ್ಟ್ ಸೆಕೆಂಡ್ ಥರ್ಡ್ಗಳು ಮುಗೀತು. ಈಗ ಫೋರ್ತ್ ಒನ್ ನಾವು ನೋಡೋಣ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, ಇಲ್ಲಿ ಬರೀತೀನಿ. ಸೊ ಫೋರ್ತ್ ಒನ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2. ಏನಿದೆ? ಲೆಟ್ ಅಸ್ ಸಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2, x cube minus 2x square, x cube minus 2x square divided by x square minus 5x plus 6, if I am not wrong, x square minus 5x plus 6. All right. ಸರಿ, ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ನೋಡಿ, ಇದಕ್ಕೆ ನಾನು ಲಿಮಿಟ್ ಅನ್ನ ಅಪ್ಲೈ ಮಾಡಿದ್ರೆ 2 ಕ್ಯೂಬ್ ಇಸ್ 8, 2 ಸ್ಕ್ವಯರ್ ಅಂದ್ರೆ 4, 4 2s 8. ಓಕೆ, ಇದು 0 ಆಗುತ್ತೆ. ಡಿವೈಡೆಡ್ ಬೈ 2 ಸ್ಕ್ವಯರ್ ಅಂದ್ರೆ 4 ಮೈನಸ್ 5 2s 10 ಪ್ಲಸ್ 6, 6 ಪ್ಲಸ್ 4 is 10, 10 minus 10 is again 0. ಮತ್ತೆ ನಮಗೆ 0 by 0 ನಾಟ್ ಇಂಡಿಟರ್ಮಿನೇಟ್ ಫಾರ್ಮ್ ನಮಗೆ ಬಂತು. ಇಂಡಿಟರ್ಮಿನೇಟ್ ಫಾರ್ಮ್ ನಮಗೆ ಬಂತು. ಹಾಗಿದ್ರೆ ಏನ್ ಮಾಡ್ತೀರಾ? ಸಿಂಪ್ಲಿಫೈ ಮಾಡ್ತೀರಾ. ಹೆಂಗ್ ಮಾಡೋದು ನೋಡಿ, ಇಲ್ಲಿ ನಾನು ಎಕ್ಸ್ ಅನ್ನ ಹೊರಗಡೆ ತೆಗೆದ್ಬಿಡ್ತೀನಿ. ಓಕೆ, ಅಥವಾ ಎಕ್ಸ್ ಸ್ಕ್ವಯರ್ ಅನ್ನ ಹೊರಗಡೆ ತೆಗೆಯೋಣ. ಉಳಿಯೋದೇನು? ಎಕ್ಸ್ ಮೈನಸ್ 2. ಎಕ್ಸ್ ಮೈನಸ್ 2. ಫೈನ್. ಓಕೆ, ಈಗ ಇಲ್ಲಿ ಇದನ್ನ ನಾವೇನ್ ಮಾಡಬೇಕು ಅಂದ್ರೆ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಮಾಡಿದಾಗ ನೋಡಿ, 6 ಅನ್ನ ತಗೊಳ್ತೀನಿ. ಯಾವ ಎರಡು ವ್ಯಾಲ್ಯೂ ಅನ್ನ ತಗೊಂಡ್ರೆ ಅದರ ಪ್ರಾಡಕ್ಟ್ ಪ್ಲಸ್ 6, ಹಾಗೆ ಅದರ ಸಮ್ ಅಥವಾ ಡಿಫರೆನ್ಸ್ ಮೈನಸ್ 5 ಕೊಡುತ್ತೆ. ದಟ್ ಈಸ್ ಮೈನಸ್ 3 ಹಾಗೆ ಮೈನಸ್ 2. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 2x ಪ್ಲಸ್ 6. ನಿಜ ಅಲ್ವಾ? ಸೊ ನೌ ವಾಟ್ ಹ್ಯಾಪನ್ಸ್, ಇವಾಗ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ನಿಮಗೇನು ಬರುತ್ತೆ ಇಲ್ಲಿ ಅಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 3. ಓಕೆ, ಒಂದು ಕೆಲಸ ಮಾಡೋಣ, ಇದನ್ನ ಸೈಡಿಗೆ ಇಲ್ಲಿ ಬರೀತೀನಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ 3 ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಕರೆಕ್ಟ್ ಅಲ್ವಾ? ಮೈನಸ್ 2 ನೋಡಿ, ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಮೈನಸ್ 2 ಅನ್ನ ತೆಗೆದೆ. ಹಾಗಿದ್ರೆ ಉಳಿದಿದ್ದೇನು? ಇಲ್ಲಿ ಎಕ್ಸ್ ಉಳಿತು. ಮೈನಸ್ 2ನ ಜೊತೆ ಮೈನಸ್ 3 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 6 ಬರುತ್ತೆ. ನಿಜ ಅಲ್ವಾ? ಸೊ ನಾವು ಎಕ್ಸ್ ವಿಲ್ ಬಿ ಈಕ್ವಲ್ ಟು 3 ಹಾಗೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು 2. ಅಂದರೆ ಬೇಸಿಕಲಿ ಯು ಆರ್ ರಿಮೇನಿಂಗ್ ವಿತ್ ಎಕ್ಸ್ ಮೈನಸ್ 3 ಹಾಗೆ ಎಕ್ಸ್ ಮೈನಸ್ 2. ಅವುಗಳನ್ನೇ ಇಲ್ಲಿ ಬರೆಯೋಣ. ಎಕ್ಸ್ ಮೈನಸ್ 3 ಹಾಗೆ ಎಕ್ಸ್ ಮೈನಸ್ 2. ಸೊ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಹೋಯ್ತು. ನಾವು ವಿ ಶಲ್ ಅಪ್ಲೈ ದ ಲಿಮಿಟ್. ನಾವು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2. ಹೌದಾ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2, ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3, ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು, ನೋಡಿ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ 2 ಸ್ಕ್ವಯರ್ ಈಸ್ 4 ಡಿವೈಡೆಡ್ ಬೈ 2 ಮೈನಸ್ 3 ಅಂದರೆ ಮೈನಸ್ 1, ವಿಚ್ ಈಸ್ ಈಕ್ವಲ್ ಟು ಮೈನಸ್ 4, ವಿಚ್ ಈಸ್ ಈಕ್ವಲ್ ಟು ಮೈನಸ್ 4. ಕ್ಲಿಯರ್ ಅಲ್ಲ? ಅರ್ಥ ಆಯ್ತಾ? ಸೊ ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ಸೊ ಈಗ ನಾವು ಒಂದು ಇಂಪಾರ್ಟೆಂಟ್ ಥೇರಮ್ ಅನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಯೂಶಲಿ ಈ ಒಂದು ಥೇರಮ್ ಅನ್ನ ನಿಮಗೆ
3 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾರೆ. ಓಕೆ, ದಿಸ್ ವಿಲ್ ಬಿ ಯೂಶಲಿ ಆಸ್ಡ್ ಫಾರ್ 3 ಮಾರ್ಕ್ಸ್. ಓಕೆ, ಸರಿ. ಸೊ ಹಾಗಿದ್ರೆ ಏನು ಈ ಥಿಯರಮ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಫಾರ್ ಎನಿ ಪಾಸಿಟಿವ್ ಇಂಟೀಜರ್ n, ಲಿಮಿಟ್ ಎಕ್ಸ್ಟೆಂಡ್ಸ್ ಟು a, x power n minus a power n divided by x minus a is equal to n into a power n minus 1. ಓಕೆ, ಸೊ ಇಲ್ಲಿ ನಮಗೆ ಥಿಯರಮ್ ಏನು ಹೇಳ್ತಿದೆ ಅಂದರೆ, ಯಾವುದೇ ಒಂದು ಪಾಸಿಟಿವ್ ಇಂಟೀಜರ್ n ಇರಲಿ, ಸಮ್ ಪಾಸಿಟಿವ್ ಇಂಟೀಜರ್, ಎಲ್ಲೆಲ್ಲಿ n ಬಂದಿದೆ ಅಲ್ಲ ಆ n ಅನ್ನು ಗಮನಿಸ್ರಿ. ಇವೆಲ್ಲ nಗಳು ಎಂಥವು ಅಂದರೆ ದೇ ಆರ್ ಸಮ್ ಪಾಸಿಟಿವ್ ಇಂಟೀಜರ್. ಆ ಪಾಸಿಟಿವ್ ಇಂಟೀಜರ್ n ಇದ್ದಾಗ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಅಲ್ಲ ಇದು ಅಪ್ಲಿಕೇಬಲ್ ಅಂತ ಈ ಥಿಯರಮ್ ಹೇಳ್ತಿದೆ. ಯಾವಾಗ? ವೆನೆವರ್ n ಈಸ್ ಎನಿ ಪಾಸಿಟಿವ್ ಇಂಟೀಜರ್ ವಿ ಶಲ್ ಅಪ್ಲೈ ದಿಸ್ ಥಿಯರಮ್ ಈಸ್ ಆಕ್ಚುಲಿ ಅಪ್ಲಿಕೇಬಲ್. ಓಕೆ, ಹಾಗೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು, ಈ ಪ್ರೂಫ್ನ ನಂತರ ರಿಮಾರ್ಕ್ ಅಂತ ಹೇಳಿ ಕೊಟ್ಟರೆ, ಆ ರಿಮಾರ್ಕ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ದ ಎಕ್ಸ್ಪ್ರೆಷನ್ ಇನ್ ದ ಅಬೋವ್ ಥಿಯರಮ್, ದಿಸ್ ಎಕ್ಸ್ಪ್ರೆಷನ್, ಓಕೆ, ದ ಎಕ್ಸ್ಪ್ರೆಷನ್ ಇನ್ ದ ಅಬೋವ್ ಥಿಯರಮ್ ಫಾರ್ ದ ಲಿಮಿಟ್ ಈಸ್ ಟ್ರೂ ಇವನ್ ಇಫ್ n ಈಸ್ ಎನಿ ರ್ಯಾಷನಲ್ ನಂಬರ್ ಅಂಡ್ a ಈಸ್ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ಕೇವಲ n ಪಾಸಿಟಿವ್ ಇಂಟಿಜರ್ ಇದ್ದಾಗ ಮಾತ್ರ ಅಪ್ಲಿಕೇಬಲ್ ಅಲ್ಲಂತೆ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಯಾವಾಗ n ಯಾವುದಾದ್ರೂ ರ್ಯಾಷನಲ್ ನಂಬರ್ ಆಗಿದ್ರೂ ಪರವಾಗಿಲ್ಲ, n ರ್ಯಾಷನಲ್ ನಂಬರು ಆಗಿರಬಹುದು, ಪಾಸಿಟಿವ್ ಇಂಟಿಜರು ಆಗಿರಬಹುದು, ಅಲ್ಲೆಲ್ಲ ಈ ಒಂದು ಥಿಯರಮ್ ಅಪ್ಲಿಕೇಬಲ್ ಅನ್ನೋದು ಇದರ ಅರ್ಥ. ಫೈನ್, ಸರಿ. ಹಾಗಿದ್ರೆ ಈಗ ಇದನ್ನ ಪ್ರೂವ್ ಮಾಡೋದು ಹೇಗೆ ಅನ್ನೋದನ್ನ ಫಸ್ಟ್ ನೋಡೋಣ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದೇನಿದೆ ಅಲ್ಲ ಈ ಒಂದು ರ್ಯಾಷನಲ್ ಫಂಕ್ಷನ್, ಇದನ್ನ ಡಿವೈಡ್ ಮಾಡಿದಾಗ ಏನೆಲ್ಲ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ನಮ್ಮ ಮೊದಲನೇ ಕೆಲಸ. ಸೊ ನಾನೇನ್ ಮಾಡ್ತೀನಿ ಈಗ ಅಂದ್ರೆ, ಅದನ್ನ ಡಿವೈಡ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಬೇಸಿಕಲಿ ಈ ಒಂದು ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಏನಿದೆ ಅಲ್ಲ ಅದನ್ನ ಡಿವೈಡ್ ಮಾಡೋಣ. ಹಿಯರ್ ದಿಸ್ ಇಸ್ ದ ಡಿವಿಡೆಂಡ್, ದಿಸ್ ಇಸ್ ದ ಡಿವೈಸರ್. ಡಿವೈಸರ್ ಅಂದ್ರೆ ದಟ್ ಈಸ್ ಎಕ್ಸ್ ಮೈನಸ್ ಎ, ಡಿವಿಡೆಂಡ್ ಏನಿದೆ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್. ಓಕೆ, ನಾರ್ಮಲ್ ಡಿವಿಷನ್ ಯೂಶಲಿ ಮಾಡಿಬಿಡ್ತೀವಿ, ಹೌದಾ? 9/3, 9/4 ಏನಾದರೂ ಇರಲಿ, ನಂಬರ್ಗಳು ಕಾನ್ಸ್ಟೆಂಟ್ ಇದ್ರೆ ಮಾಡಿಬಿಡ್ತೀವಿ ಡಿವಿಷನ್. ಈ ರೀತಿ ಏನೇನೋ ಟರ್ಮ್ಗಳಿದ್ರೆ ಯಾವುದರಿಂದ ಮಾಡಬೇಕು ಏನು ಮಾಡಬೇಕು ಗೊತ್ತಾಗಲ್ಲ. ಒಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ಈಗ ಎಕ್ಸ್ ಏನಿದೆ ಅಲ್ಲ, ನಮ್ಮ ಕೆಲಸ ಏನು? ಫಸ್ಟ್ ಆಫ್ ಆಲ್ ಏನು ನಮ್ಮ ಕೆಲಸ? ಇಲ್ಲಿ ಎಕ್ಸ್ ಪವರ್ ಎನ್ ಇದೆ. ಈ ಎಕ್ಸ್ ಪವರ್ ಎನ್ ಅನ್ನ ನಾನು ತೆಗೆದು ಹಾಕಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಸಮ್ ವ್ಯಾಲ್ಯೂ ಅನ್ನ ತಗೊಂಡು ನಾನು ಎಕ್ಸ್ ನ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಸಚ್ ದಟ್ ಇದೇ ಟರ್ಮ್ ನನಗೆ ಇಲ್ಲಿ ಬಂದಾಗ ಮಾತ್ರ ನಾನು ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯ. ಫಸ್ಟ್ ಆಫ್ ಆಲ್ ಯಾವ ಒಂದು ವ್ಯಾಲ್ಯೂ ಅನ್ನ ತಗೊಂಡು ನಾನು ಎಕ್ಸ್ ನ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಎಕ್ಸ್ ಪವರ್ ಎನ್ ಬರುತ್ತೆ ಇಲ್ಲಿ, ಅದೇ ಗೊತ್ತಿಲ್ವೇ? ಏನ್ ಮಾಡ್ತೀರಾ ಇಂಥ ಟೈಮಲ್ಲಿ ಅಂದ್ರೆ, ದಿಸ್ ಇಸ್ ದ ಡಿವಿಡೆಂಡ್. ಡಿವಿಡೆಂಡ್ ಏನು? ಎಕ್ಸ್ ಪವರ್ ಎನ್. ಡಿವೈಸರ್ ಏನು? ಎ ಮತ್ತೆ ಎ ಪವರ್ ಎನ್ ಅನ್ನ ಬಿಡ್ರಿ, ಸದ್ಯದ ಮಟ್ಟಿಗೆ ಬಿಡ್ರಿ. ಡಿವಿಡೆಂಡ್ ಅಲ್ಲಿ ಇರುವಂಥದ್ದು ಎಕ್ಸ್ ಪವರ್ ಎನ್, ಡಿವೈಸರ್ ಅಲ್ಲಿ ಇರುವಂಥದ್ದು ಎಕ್ಸ್. ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಅನ್ನ ಮೇಲ್ಗಡೆ ತರ್ತೀನಿ, ಎಕ್ಸ್ ಪವರ್ ಎನ್ ಇಂಟು ಎಕ್ಸ್ ಪವರ್ ಮೈನಸ್ 1 ಆಯ್ತು. ಈಗ ಡಿವಿಷನ್ ಫಾರ್ಮೆಟ್ ಅಲ್ಲಿ ಇರುವಂಥದ್ದನ್ನ ಮಲ್ಟಿಪ್ಲಿಕೇಶನ್ ಫಾರ್ಮೆಟಿಗೆ ತಂದೆ, ಎಕ್ಸ್ ಅನ್ನ ನಾನು ನ್ಯೂಮರೇಟರಿಗೆ ತಂದಾಗ ಎಕ್ಸ್ ಪವರ್ ಮೈನಸ್ 1 ಆಯ್ತು. ಸೊ ನಾವ್ ವಾಟ್ ಯು ವಿಲ್ ಗೆಟ್? ಎಕ್ಸ್ ಪವರ್ ಎನ್ ಮೈನಸ್ 1. ಎ ಪವರ್ ಎನ್ ಇಂಟು ಎ ಪವರ್ ಎಂ ಇಸ್ ಈಕ್ವಲ್ ಟು ಎ ಪವರ್ ಎನ್ ಪ್ಲಸ್ 1. ಎನ್ ಪ್ಲಸ್ 1 ಮಾಡಿದಾಗ ಎನ್ ಮೈನಸ್ 1 ಬರೋದು, ಹೌದಾ? ಹಾಗಿದ್ರೆ ದಿಸ್ ಇಸ್ ದ ರಿಕ್ವೈರ್ಡ್ ಟರ್ಮ್. ಅಂದ್ರೆ ಇದೇ ಟರ್ಮ್ ಅನ್ನ ಇಲ್ಲಿ ಹಾಕಿ, ಇದರಿಂದ ಈ ಟರ್ಮ್ ಇಂದ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಮತ್ತೆ ಈ ಟರ್ಮ್ ಇಟ್ಟು ಕುತ್ಕೋಬೇಡ್ರಿ ಸುಮ್ಮನೆ. ಈ ಟರ್ಮ್ ಅನ್ನ ನೀವು ಎಕ್ಸ್ ನ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಆದ್ರೆ ಯಾವ ಟರ್ಮ್ ಅನ್ನ ತಗೋಬೇಕು ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಅದನ್ನ ನಾನು ನಿಮಗೆ ಹೇಳ್ಕೊಡ್ತಿರೋದು. ಕ್ಲಿಯರ್ ಅಲ್ಲ? ಇಷ್ಟು ಕ್ಲಿಯರ್ ಅಲ್ಲ? ಓಕೆ. ಸೊ ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ಪವರ್ ಎನ್ ಮೈನಸ್ 1 ನ ಜೊತೆಗೆ ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀನಿ. ವಾಟ್ ಹ್ಯಾಪನ್ಸ್? ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಪವರ್ ಎನ್ ಮೈನಸ್ 1 ಪ್ಲಸ್ 1 ಆಗುತ್ತೆ. ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಪ್ಲಸ್ ಎನ್.
-1 + 1 ಹೋಗುತ್ತೆ. ಸೊ ಇವೆರಡು ಮಲ್ಟಿಪ್ಲೈ ಆದಾಗ ರಿಮೇನಿಂಗ್ ವಿಲ್ ಬಿ ಎಕ್ಸ್ ಪವರ್ ಎನ್. ಈಗ ಈ ಎ ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎ ಇಂಟು ಎಕ್ಸ್ ಪವರ್ ಎನ್ -1. ಇಷ್ಟು ಅರ್ಥ ಆಯ್ತಾ? ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ? ಸರಿ, ಈಗ ಮುಂದೆ ವಾಟ್ ಟು ಡೂ? ಏನು ಮಾಡಬೇಕು? ನನ್ನ ಗುರಿ ಏನಪ್ಪ ಅಂದರೆ ಎಕ್ಸ್ ಪವರ್ ಎನ್ಗಳು ಇವಾಗ ಹೋಗಬೇಕು. ಅದಕ್ಕೆ ಇವೆರಡು ಸೇಮ್ ಸೈನ್ ಹೊಂದಿದೆ, ಚೇಂಜ್ ಮಾಡಿರಿ ಸೈನ್ನ, ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಿರಿ. ಮಾಡಿದಾಗ ಏನಾಗುತ್ತೆ? ಎಕ್ಸ್ ಪವರ್ ಎನ್ ಹೋಗುತ್ತೆ. ಬಾಕಿ ಏನು ಉಳಿದಿದೆ ಅದನ್ನು ಬರೆಯೋಣ. ದಿಸ್ ಈಸ್ ಪಾಸಿಟಿವ್ ಫಸ್ಟ್ ಬರ್ಕೊಳ್ಳೋಣ. ದಟ್ ಈಸ್ ಎ ಎಕ್ಸ್ ಪವರ್ ಎನ್ -1 ಮೈನಸ್ ಎ ಪವರ್ ಎನ್. ಈಗ ನೆಕ್ಸ್ಟ್ ಚಾಲೆಂಜ್ ಏನಪ್ಪ ಅಂದರೆ, ಇಲ್ಲಿದೆ ಅಲ್ಲ, ಈ ಟರ್ಮನ್ನ ನಾವು ತಗೋಬೇಕು ಅಂದರೆ ಸಚ್ ದಟ್ ಎಕ್ಸ್ನ ಜೊತೆಗೆ ಯಾವ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿದರೆ ಇದೇ ಟರ್ಮ್ ಬರುತ್ತೆ. ಎಕ್ಸ್ನ ಜೊತೆಗೆ ಯಾವ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿದರೆ ಇದೇ ಟರ್ಮ್ ಬರುತ್ತೆ ಅಂತ ಅಂದರೆ, ಅಗೇನ್ ಟೇಕ್ ದ ಡಿವಿಡೆಂಡ್ ಎ ಇಂಟು ಎಕ್ಸ್ ಪವರ್ ಎನ್ -1 ಡಿವೈಡೆಡ್ ಬೈ ಎಕ್ಸ್. ಹೌದಾ? ಡಿವೈಡೆಡ್ ಬೈ ಎಕ್ಸ್ ಏನಾಗುತ್ತೆ? ಎ ಇಂಟು ಎಕ್ಸ್ ಪವರ್ ಎನ್ -1. ಎಕ್ಸನ್ನು ಮೇಲ್ಗಡೆ ತಗೊಂಡು ಹೋಗ್ರಿ, ದಟ್ ಈಸ್ ಎಕ್ಸ್ ಪವರ್ -1 ಆಗುತ್ತೆ. ನಿಜ ಅಲ್ವಾ? ಸೊ ವಾಟ್ ಹ್ಯಾಪನ್ಸ್? ಎ ಇಂಟು ಎಕ್ಸ್ ಪವರ್ ಎನ್ -1 ಏನ ಹಂಗೆ ಬರೆದು ಬಿಡ್ರಪ್ಪ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದೆ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಮಾಡಿದಾಗ ವಾಟ್ ಯು ವಿಲ್ ಗೆಟ್? ಎ ಪವರ್ ಎಮ್ ಪ್ಲಸ್ ಎನ್. ಎ ಪವರ್ ಎಮ್ ಪ್ಲಸ್ ಎನ್. ಪ್ಲಸ್ ಇಂಟು ಮೈನಸ್ ಅಂದರೆ ಅಗೇನ್ ಮೈನಸ್ಸೇ ಬರುತ್ತೆ. ಎಮ್ ಪ್ಲಸ್ ಎನ್ ಅಂದರೆ -1 ಅಗೇನ್. ಪ್ಲಸ್ ಇಂಟು ಮೈನಸ್ ಇಸ್ -1 ಅಲ್ವಾ? ಕರೆಕ್ಟ್ ತಾನೆ? ಸೊ ವಾಟ್ ಯು ವಿಲ್ ಗೆಟ್? ಎ ಇಂಟು ಎಕ್ಸ್ ಪವರ್ ಎನ್ -2. ಹಾಗಿದ್ರೆ ಇದೇ ಟರ್ಮನ್ನು ತಗೊಂಡು ಇಲ್ಲಿ ನೀವು ಎಕ್ಸ್ನ ಜೊತೆಗೆ ಮಲ್ಟಿಪ್ಲೈ ಮಾಡ್ರಿ. ದಟ್ ಈಸ್ ಎ ಇಂಟು ಎಕ್ಸ್ ಪವರ್ ಎನ್ -2. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ನಿಮಗೆ ಯಾವ ಟರ್ಮ್ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಈ ಕೆಲಸ ಮಾಡಬಹುದು. ಡನ್. ಓಕೆ, ಸೊ ಈಗ ಇವೆರಡನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಎ ಇಂಟು ಎಕ್ಸ್ ಪವರ್ ಎನ್ -1. ಹಾಗೆ ಈ ಎ ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಎ ಇಂಟು ಎ ಇಸ್ ಎ ಸ್ಕ್ವಯರ್, ಹಾಗೆ ಎಕ್ಸ್ ಪವರ್ ಎನ್ -2. ಓಕೆ, ಸರಿ. ಸೊ ಈಗ ಇವೆರಡನ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಸೈನನ್ನು ನಾನು ಚೇಂಜ್ ಮಾಡಬೇಕು, ಮಾಡ್ತಿದ್ದೀನಿ. ಸೊ ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನೀಗ? ಎ ಸ್ಕ್ವಯರ್ ಎಕ್ಸ್ ಪವರ್ ಎನ್ -2 ಮೈನಸ್ ಎ ಪವರ್ ಎನ್. ಹೌದಾ? ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ನೋಡಿ, ಇಲ್ಲಿ ಎಕ್ಸ್ ಪವರ್ ಎನ್ -1, ಇಲ್ಲಿ ಎ 0 ಇತ್ತು ಬೇಸಿಕಲಿ. ಹೌದಾ? ಸಾರಿ, ಎ 0 ಅಲ್ಲ, ಎ ಪವರ್ 0 ಇತ್ತು. ಹೌದಾ? ಇಲ್ಲಿ ನಾನೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಫಸ್ಟ್ ಇದೇನಿದೆ ಅಲ್ಲ, ಇಲ್ಲಿ ಎ ಪವರ್ 0 ಇದೆ ಅಂತ ಅಸ್ಯೂಮ್ ಮಾಡ್ರಿ, ಬಿಕಾಸ್ ಎ ಇದ್ದಿದ್ದಿಲ್ಲ ಅಲ್ಲಿ. ಆದರೆ ಇಲ್ಲಿ ಎ ಬಂತು. ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ತುಂಬ ಸಿಂಪಲ್. ಎ ಸ್ಕ್ವಯರ್ ಎಕ್ಸ್ ಪವರ್ ಎನ್ -3 ಬರುತ್ತೆ. ಬೇಕಿದ್ರೆ ನೋಡೋಣ, ಮಾಡಿ ಗೊತ್ತಾಗತ್ತೆ. ಹೌದಾ? ಈಗ ಈ ಟರ್ಮನ್ನು ನಾನು ತೆಗಿಬೇಕು. ಫಸ್ಟ್ ಆಫ್ ಆಲ್ ಇದನ್ನ ತೆಗಿಬೇಕು ಅಂದರೆ ಇದೇ ಟರ್ಮ್ ಇಲ್ಲಿ ಬರಬೇಕು. ಹಾಗಿದ್ರೆ ಈ ಎಕ್ಸ್ನ ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದರೆ ಸಚ್ ದಟ್ ಈ ಒಂದು ಟರ್ಮ್ ನನಗೆ ಬರುತ್ತೆ ಅಂದರೆ, ಲಿಸನ್ ಹಿಯರ್. ಸೊ ಬೇಸಿಕಲಿ ವಿ ಆರ್ ಹ್ಯಾವಿಂಗ್ ದಿಸ್ ಇಸ್ ದ ಡಿವಿಡೆಂಡ್. ಎ ಸ್ಕ್ವಯರ್ ಎಕ್ಸ್ ಪವರ್ ಎನ್ -2 ಡಿವೈಡೆಡ್ ಬೈ ಎಕ್ಸ್ ಅನ್ನ ಇಲ್ಲಿ ಬರೀರಿ. ಪ್ರತಿ ಸರ್ತಿನೂ ನಮಗೆ ಹೊಸ ಡಿವಿಡೆಂಡ್ ಬರುತ್ತೆ, ಹಳೇ ಡಿವೈಸರೇ ಇರುತ್ತೆ ಅಲ್ವಾ? ಡಿವೈಸರ್ ಏನು ತಗೊಳ್ತೀರಾ? ಬರೀ ಎಕ್ಸನ್ನ ಅಷ್ಟೇ ಕನ್ಸಿಡರ್ ಮಾಡ್ರಿ, ಎಕ್ಸ್ ಮೈನಸ್ ಎ ಬೇಡ. ಅರ್ಥ ಆಗ್ತಿದೆನಾ? ಯಾವ ಟರ್ಮನ್ನು ತಗೋಬೇಕು ಅಂತ ಗೊತ್ತಾಗ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕು ನಾವು. ಸೊ ಈ ಎಕ್ಸ್ ಏನಿದೆ ಅಲ್ಲ, ಇದನ್ನ ನಾನು ಮೇಲ್ಗಡೆ ತಗೊಂಡು ಹೋದಾಗ ಎಕ್ಸ್ ಪವರ್ -1 ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್ ಪವರ್ 1 ಇದ್ದಿದ್ದು ಮೇಲ್ಗಡೆ ಹೋದಾಗ ಎಕ್ಸ್ ಪವರ್ -1 ಆಯಿತು. ಸೊ ಎ ಸ್ಕ್ವಯರ್ ಇಂಟು ಎಕ್ಸ್ ಪವರ್ ಎನ್ -3 ಬರುತ್ತೆ. ಅಫ್ಕೋರ್ಸ್ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಸೊ ನೌ ವಾಟ್ ಯು ವಿಲ್ ಗೆಟ್? ಎ ಸ್ಕ್ವಯರ್ ಎಕ್ಸ್ ಪವರ್ ಎನ್ -2. ಓಕೆ, ಆ್ಯಂಡ್ ಹಿಯರ್ ರಿಮೇನಿಂಗ್ ವಿಲ್ ಬಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಎ ಕ್ಯೂಬ್ ಎಕ್ಸ್ ಪವರ್ ಎನ್ -3. ಹೌದಾ? ಎಕ್ಸ್ ಪವರ್ ಎನ್ -3. ಇನ್ನು ಎಷ್ಟು ಮಾಡಬೇಕು ಮ್ಯಾಮ್? ಡಿವಿಷನ್ ಮುಗೀತು. ಓಕೆ, ಸೊ
ಇಲ್ಲಿ ನಾನು ಮೈನಸ್ ಸೈನನ್ನು ತಗೊಳ್ತೀನಿ, ಇಲ್ಲಿ ಪ್ಲಸ್ ಅನ್ನ ತಗೊಳ್ತೀನಿ. ಫೈನ್. ಸೊ ಇದೇ ರೀತಿ ನೀವು ಮಾಡ್ತಾ ಹೋದಾಗ ಡಿವಿಷನ್ ಇದು ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಗೊತ್ತಾ? ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂದರೆ ಎನ್ ಆ್ಯಂಡ್ ಹಿಯರ್ ಎಕ್ಸ್ ಪವರ್ 0 ತನಕ ಬಂದು ನಿಲ್ಲುತ್ತೆ. ಓಕೆ, ಸೊ ಇದು ಎನ್ ಅಲ್ಲ, ಎ ಪವರ್ ಎನ್ ಮೈನಸ್ 1. ಸ್ಮಾಲ್ ಚೇಂಜ್. ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಎ ಪವರ್ ಎನ್ ಮೈನಸ್ 1. ಎ ಪವರ್ ಎನ್ ಮೈನಸ್ 1 ಎಕ್ಸ್ ಪವರ್ 0 ತನಕ, ಅಂದರೆ ಎ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಪವರ್ 0 ತನಕ ಬಂದು ನಿಲ್ಲುತ್ತೆ. ಎಕ್ಸ್ ಪವರ್ 0 ಬರೆಯೋ ಅಗತ್ಯ ಇಲ್ಲ, ಬಟ್ ಎಕ್ಸ್ ಎಲ್ಲೆಲ್ಲ ಲಾಸ್ಟಿಗೆ ಅಂತ ಅನಿಸ್ಬಾರ್ದು, ಅದಕ್ಕೆ ನಾನು ಬರೆದಿದ್ದೀನಿ. ಓಕೆ, ನೀಡ್ಲೆಸ್ ಟು ರೈಟ್ ಆ್ಯಕ್ಚುಲಿ. ಎ ಪವರ್ ಎನ್ ಮೈನಸ್ 1 ತನಕ ಇದು ಬಂದು ನಿಲ್ಲುತ್ತೆ. ನೋಡಿ, ಎ 0 ಇಂದ ಶುರು ಆಯಿತು, ಎದ ಎಕ್ಸ್ಪೋನೆಂಟ್ 0 1 2 3 ಇಂದ ಹಿಡಿದು ಎನ್ ಮೈನಸ್ 1 ತನಕ ಬಂತು. ಹೌದಾ? ಅದೇ ರೀತಿ ಇಲ್ಲಿ ಎಕ್ಸ್ದು ಏನಿದೆ ಅಲ್ಲ ಎಕ್ಸ್ಪೋನೆಂಟ್, ಅದು 0ಗೆ ಎಂಡ್ ಆಯಿತು, ಶುರು ಆಗಿತ್ತು ಎನ್ ಮೈನಸ್ 1 ಇಂದ. ಉಲ್ಟಾ ಪಲ್ಟ ಅಂದರೆ ಇಲ್ಲಿ ಎ ಪವರ್ 0 ಇಂದ ಶುರುವಾಗಿ ಎ ಪವರ್ ಎನ್ ಮೈನಸ್ 1ಗೆ ಎಂಡ್ ಆಯಿತು. ಅದೇ ರೀತಿ ಎಕ್ಸ್ ಪವರ್ 0ಗೆ ಎಂಡ್ ಆಯಿತು, ಎಕ್ಸ್ ಪವರ್ ಎನ್ ಮೈನಸ್ 1 ಇಂದ ಶುರು ಆಯಿತು. ಕ್ಲಿಯರ್ ಅಲ್ಲ? ಸರಿ, ಈಗ ಇದೇನಿದೆಲ್ಲ ತುಂಬ ಇಂಪಾರ್ಟೆಂಟ್ ನಮಗೆ. ಈಗ ಇದನ್ನು ನಾವೀಗ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ಅಂದರೆ ಈ ಥೇರಮ್ ಅನ್ನು ಪ್ರೂವ್ ಮಾಡಲಿಕ್ಕೆ ಬಳಸ್ತೀವಿ. ಓಕೆ, ಈಗ ಪ್ರೂಫ್ ಅನ್ನು ನಾವು ನೋಡೋಣ. ದಿಸ್ ಇಸ್ ಪ್ರೂವಿಂಗ್ ಪಾರ್ಟ್. ಪ್ರೂಫ್ ಏನು? ಲೆಟ್ ಎನ್ ಬಿ ಎನಿ ಪಾಸಿಟಿವ್ ಇಂಟಿಜರ್. ಓಕೆ, ಬಿ ಎನಿ ಪಾಸಿಟಿವ್ ಇಂಟಿಜರ್. ಹೌದಾ? ಸೊ ಹಾಗಿದ್ರೆ ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡಿದರೆ ವಾಟ್ ಹ್ಯಾಪನ್ಸ್? ಈಗ ನಾವು ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡಿದರೆ, ಲಿಮಿಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಲೆಟ್ ಮೀ ರೈಟ್ ಲೈಕ್ ದಿಸ್. ಏನಂತ ಬರಿತೀನಿ? ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್, ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು, ಏನು ಮಾಡ್ತಿದ್ದೀನಿ ಗೊತ್ತಾ? ಬೇಸಿಕಲಿ ನಾನು ಇದೇನಿದು ಡಿವಿಡೆಂಡ್. ಹೌದಾ? ಈ ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್. ಡಿವೈಸರ್ ಇಂಟು ಕೋಶೆಂಟ್ ಕರೆಕ್ಟ್ ಅಲ್ವಾ? ಇದನ್ನ ಕಲ್ತಿದ್ದೀವಿ ನಾವು ಕ್ಲಾಸ್ 10th ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್. ಆವಾಗ ನಾವು ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ವಿ. ಡಿವಿಷನ್ ಅಲ್ಗೋರಿದಮ್ ಬಿಟ್ಬಿಡ್ರಿ, ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೊಂಡಿದ್ದೇನು? ಯಾವುದೇ ಒಂದು 2 ನಂಬರ್ಗಳನ್ನು ನಾವು ಡಿವೈಡ್ ಮಾಡಿದಾಗ ಅವುಗಳನ್ನು ನಾವು ಯಾವ ಫಾರ್ಮೆಟಲ್ಲಿ ಬರೀಬಹುದು ಅಂದರೆ ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇಲ್ಲಿ ರಿಮೈಂಡರ್ ಸುಮ್ಮನೆ ಹೋಗ್ತಾನೆ ಇದೆ, ಹಾಗಾಗಿ ರಿಮೈಂಡರ್ ತಂಟೆಗೆ ಹೋಗಲ್ಲ. ಬದಲಾಗಿ ಡಿವಿಡೆಂಡ್ ಎಕ್ಸ್ ಪವರ್ ಎನ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಮಾಡ್ತೀನಿ. ಡಿವೈಸರ್ ಏನಿಲ್ಲಿ? ಎಕ್ಸ್ ಮೈನಸ್ ಎ. ಹೌದಾ? ಈ ಕಡೆಗೆ ಕೋಶೆಂಟ್ ಅಂದರೆ ಏನು ಬರೀತೀರಾ? ಎಕ್ಸ್ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 2 ಪ್ಲಸ್ ಎ ಸ್ಕ್ವಯರ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 3 ಅಪ್ ಟು ಎಲ್ಲಿ ತನಕ ಅಂತ ಅಂದರೆ ಎ ಪವರ್ ಎನ್ ಮೈನಸ್ 1. ಬೇಸಿಕಲಿ ಇದ್ರ ಹಿಂದೆ ಬರುವಂಥ ಟರ್ಮ್ ಏನಪ್ಪ ಇಲ್ಲಿ ಅಂದರೆ ಪ್ಲಸ್ ಎಕ್ಸ್ ಇಂಟು ಎ ಪವರ್ ಎನ್ ಮೈನಸ್ 2 ಪ್ಲಸ್ ಎ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಪವರ್ 0. ಇಲ್ಲಿಗೆ ಬಂದು ನಿಲ್ಲುತ್ತೆ. ಇಷ್ಟು ಅರ್ಥ ಆಯ್ತಾ? ಓಕೆ, ಸೊ ಇದೇನಿದು? ದಿಸ್ ಇಸ್ ಅವರ್ ಕೋಶೆಂಟ್. ಇದು ನಮ್ಮ ಡಿವೈಸರ್, ಇದು ನಮ್ಮ ಡಿವಿಡೆಂಡ್. ಓಕೆ, ಸರಿ. ಈಗ ನಾನೇನು ಮಾಡ್ತೀನಿ ಅಂತ ಅಂದರೆ ಇದಕ್ಕೆ ಈ ಕಂಪ್ಲೀಟ್ ಇಕ್ವೇಷನ್ ಏನಿದೆ ಅಲ್ಲ ಇದನ್ನು ಎಕ್ಸ್ ಮೈನಸ್ ಎ ಇಂದ ಡಿವೈಡ್ ಮಾಡಿಬಿಡ್ತೀನಿ. ಅಂದರೆ ಎಲ್ ಹೆಚ್ ಎಸ್ ಆರ್ ಹೆಚ್ ಎಸ್ ಎರಡೂ ಕಡೆಯಲ್ಲೂ ಕೂಡ ಎಕ್ಸ್ ಮೈನಸ್ ಎ ಇಂದ ಡಿವೈಡ್ ಮಾಡ್ತೀನಿ. ಹಾಗೆ ಲಿಮಿಟನ್ನು ಅಪ್ಲೈ ಮಾಡ್ತೀನಿ. ದಟ್ ಈಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ. ಇಲ್ಲಿ ಬರೀತೀನಿ ಡಿವೈಡ್ by x minus a on both sides and apply limit x tends to a on both sides. ಕ್ಲಿಯರಾ? ಸೊ ಹಾಗಿದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಈಸ್ ದ ಎಲ್ ಹೆಚ್ ಎಸ್ ಪಾರ್ಟ್. ಕರೆಕ್ಟ್ ಅಲ್ವಾ? ಸೊ ಎಲ್ಲಿ ಹೋಯ್ತದು?
ಇಲ್ಲಿದೆ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಏನಿದೆ ಅಲ್ಲ, ದಿಸ್ ಇಸ್ ದ ಎಲ್ ಹೆಚ್ ಎಸ್. ಎಲ್ ಹೆಚ್ ಎಸ್ ಅನ್ನ ಆರ್ ಹೆಚ್ ಎಸ್ ಅನ್ನ ಎರಡನ್ನೂ ಕೂಡ ಫಸ್ಟ್ ಎಕ್ಸ್ ಮೈನಸ್ ಎ ಇಂದ ಡಿವೈಡ್ ಮಾಡೋಣ. ಹೌದಾ? ಸೊ ದಟ್ ಈಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ. ಹಿಯರ್ ಈ ಕಡೆಗೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು, ನೋಡಿ ನಾನೇನು ಮಾಡಿದೆ, ಇಲ್ಲಿ ಎಕ್ಸ್ ಮೈನಸ್ ಎ ಆಲ್ರೆಡಿ ಇದೆ, ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಕೆಳಗಡೆ ಬರೀತಿದ್ದೀನಿ. ಬಾಕಿ ಉಳಿದಿರೋ ಅಂತೆ ಹಾಗೆ ಬರೆಯೋಣ, ಉಳಿದಿರೋ ಅಂಥ ವ್ಯಾಲ್ಯೂಸ್ಗಳನ್ನು. ಓಕೆ, ಇಲ್ಲಿ ಬರೆಯೋಣ. ದಟ್ ಈಸ್ ಎಕ್ಸ್ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 2 ಪ್ಲಸ್ ಎ ಸ್ಕ್ವಯರ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 3 ಡ್ಯಾಶ್ 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 ಎಲ್ಲಿ ತನಕ, ಎ ಪವರ್ ಎನ್ ಮೈನಸ್ 1 ಎಕ್ಸ್ ಪವರ್ 0 ತನಕ. ನಿಜ ಅಲ್ವಾ? ಓಕೆ, ಸೊ ಈಗ ಇದಕ್ಕೆ ನಾವು ಲಿಮಿಟ್ ಅನ್ನ ಕೂಡ ಅಪ್ಲೈ ಮಾಡ್ತಿದ್ದೀವಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ, ಈ ಕಡೆಗೂ ಕೂಡ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ. ಏನು ಬರ್ದಿದ್ವಿ ಅದನ್ನೇ ಮಾಡಿದ್ದು. ಏನು ಬರ್ದಿದ್ದೆ? ಡಿವೈಡ್ ಮಾಡ್ರಿ, ಲಿಮಿಟ್ ಅಪ್ಲೈ ಮಾಡ್ರಿ ಅಂತ. ಅದೇ ಕೆಲಸ ಮಾಡ್ತಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ಎಕ್ಸ್ ಮೈನಸ್ ಎ ಹೋಗುತ್ತೆ, ಎಕ್ಸ್ ಮೈನಸ್ ಎ ಹೋಗುತ್ತೆ. ಹಾಗೆ ಬಾಕಿ ಉಳಿದಿರೋದೇನು ಅದನ್ನು ಬರೀತಾ ಹೋಗೋಣ. ಸೊ ಇದು ಹೀಗೆ ಇರಲಿ, ಇದು ಹೀಗೆ ಇರಲಿ. ಈ ಕಡೆಗೆ ಪ್ರತಿಯೊಂದು ಪಾಲಿನೋಮಿಯಲ್ ಅಲ್ವಾ ಇದು, ಪ್ರತಿಯೊಂದು ಟರ್ಮ್ಗಳಿಗೂ ಕೂಡ ಲಿಮಿಟನ್ನು ಅಪ್ಲೈ ಮಾಡ್ರಿ. ವಾಟ್ ಹ್ಯಾಪನ್ಸ್? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ 1 ಪ್ಲಸ್ ಎ ಇಂಟು ಲಿಮಿಟ್ extends to a x power n minus 2 plus a square into limit extends to a x power n minus 3. ಎಲ್ಲಿ ತನಕ ಅಂದರೆ here a power n minus 1 limit extends to a, okay, this is x power 0 ಇಲ್ಲಿ ತನಕ. ಡನ್. ಸರಿ, ಸೊ ನೌ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಇವಾಗ? ತುಂಬ ಸಿಂಪಲ್ ವಿಷಯ. ಸೊ ಎಕ್ಸ್ ಪವರ್ ಎನ್ ಮೈನಸ್ 1 ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಷ್ಟೇ. ಎ ಪವರ್ ಎನ್ ಮೈನಸ್ 1, ಹೌದಾ? ದಿಸ್ ಇಸ್ ಎ ಪವರ್ ಎನ್ ಮೈನಸ್ 1 ಪ್ಲಸ್ ಈ ಕಡೆಗೆ ಎ ಆಲ್ರೆಡಿ ಇದೆ, ಹೌದಾ? ಎ ಪವರ್ ಎನ್ ಮೈನಸ್ 2, ಎ ಪವರ್ ಎನ್ ಮೈನಸ್ 2 ಪ್ಲಸ್ ಇಲ್ಲಿ ಎ ಸ್ಕ್ವಯರ್ ಆಲ್ರೆಡಿ ಇದೆ. ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ಎ ಪವರ್ ಎನ್ ಮೈನಸ್ 3 ಪ್ಲಸ್ ಡ್ಯಾಶ್ 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 ಎಲ್ಲಿ ತನಕ ಎ ಪವರ್ ಎನ್ ಮೈನಸ್ 1 ಹಾಗೇ ಬರೀತಿದ್ದೀನಿ. ಈಗ ಲಿಮಿಟ್ ಅನ್ನ ಇದಕ್ಕೆ ಅಪ್ಲೈ ಮಾಡಿದಾಗ ಎ ಪವರ್ 0 ವಿಚ್ ಇಸ್ ನಥಿಂಗ್ ಬಟ್ 1 ಅಗೇನ್, ಬರೆಯೋ ಅಗತ್ಯ ಇಲ್ಲ, ಹೌದಾ? ಎಕ್ಸ್ ಜಾಗದಲ್ಲಿ ಎ ಅನ್ನ ಹಾಕಿದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಪವರ್ 0 ವಿಲ್ ಬಿ ಈಕ್ವಲ್ ಟು 1. ಹಾಗಾಗಿ ಎ ಪವರ್ ಎನ್ ಮೈನಸ್ 1 ಏನಿತ್ತಲ್ಲ ಅದನ್ನು ಆಸ್ ಇಟ್ ಈಸ್ ಇಡ್ತಿದ್ದೀನಿ, ಬಿಕಾಸ್ ದೇ ಆರ್ ಕಾನ್ಸ್ಟೆಂಟ್ ಅಂತ ಆಲ್ರೆಡಿ ನಾನು ಹೇಳಿದ್ದೆ. ಸರಿ, ಓಕೆ. ಈಗ ಏನಾಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇದು ಎ ಪವರ್ ಎನ್ ಮೈನಸ್ 1 ಹಾಗೆ ಇರಲಿ. ಈ ಕಡೆಗೆ ಇದು ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಮೈನಸ್ 1. ಏನು ಮಾಡ್ತೀರಾ? ಎ ಪವರ್ ಎಮ್ ಪ್ಲಸ್ ಎನ್ ಮಾಡ್ತೀರಾ. ಎ ಪವರ್ ಎಮ್ ಅಂದರೆ ಏನಿಲ್ಲ 1 ಇದೆ, 1 ಪ್ಲಸ್ ಎನ್ ಅಂದರೆ ಏನಿದೆ ಎನ್ ಮೈನಸ್ 2. ಅರ್ಥ ಆಗ್ತಿದೆ ಅಲ್ವಾ? ಪ್ರಾಡಕ್ಟ್ ಲಾ. ಸೊ ವಾಟ್ ಯು ವಿಲ್ ಗೆಟ್ ಅಲ್ಟಿಮೇಟ್ಲಿ ಎ ಪವರ್ ಪ್ಲಸ್ 1 ಮೈನಸ್ 1 ಅಂದರೆ ಮೈನಸ್ 2 ಪ್ಲಸ್ 1 ಮಾಡಿದಾಗ ಏನು ಬರುತ್ತೆ ನಿಮಗೆ? ಮೈನಸ್ 1 ಬರುತ್ತೆ. ದಟ್ ಈಸ್ ಎನ್ ಮೈನಸ್ 1. ದಿಸ್ ವಿಲ್ ಬಿ ಈಕ್ವಲ್ ಟು ಎ ಪವರ್ ಎನ್ ಮೈನಸ್ 1. ಸರಿನಾ? ಓಕೆ, ಇನ್ನು ಈ ಕಡೆಗೆ ಬರೋಣ. ದಟ್ ಈಸ್ ಎ ಸ್ಕ್ವಯರ್ ಇಂಟು ಎ ಪವರ್ ಎನ್ ಮೈನಸ್ 3. ದಿಸ್ ಇಸ್ ಈಕ್ವಲ್ ಟು ಎ ಪವರ್ ಎನ್ ಮೈನಸ್ 3 ಪ್ಲಸ್ 2 ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ಎ ಪವರ್ ಎನ್ ಮೈನಸ್ 1. ಎ ಪವರ್ ಎನ್ ಮೈನಸ್ 1, ಹೌದಾ? ನೋಡಿ, ಈ ಟರ್ಮು ಎ ಪವರ್ ಎನ್ ಮೈನಸ್ 1, ಈ ಟರ್ಮ್ ಕೂಡ ಎ ಪವರ್ ಎನ್ ಮೈನಸ್ 1 ಕೊಡ್ತು, ಈ ಟರ್ಮ್ ಕೂಡ ಎ ಪವರ್ ಎನ್ ಮೈನಸ್ 1 ಕೊಡ್ತು. ಮುಂದೆ ಬರುವಂತಹ ಟರ್ಮ್ಗಳನ್ನು ನೀವು ಟೆಸ್ಟ್ ಮಾಡಬಹುದು. ಇಟ್ ವಿಲ್ ಗಿವ್ಸ್ ಯು ಎ ಪವರ್ ಎನ್ ಮೈನಸ್ 1. ಎಲ್ಲಿ ತನಕ ಅಂತ ಅಂದರೆ ಇಲ್ಲಿ ತನಕ, ಎ ಪವರ್ ಎನ್ ಮೈನಸ್ 1 ತನಕ, ಹೌದಾ? ಸೊ ಎಲ್ಲಿ ಇದು ನಿಲ್ತಿರೋದು ಗೊತ್ತಿಲ್ಲ, ಎನ್ ನಂಬರ್ ಆಫ್ ಟರ್ಮ್ಸ್ ತನಕ ಹೋಗ್ತಿದೆ. ಸೊ ದೇರ್ ಫೋರ್ ಹಾಗಿದ್ರೆ ಇದು ಹೋಗ್ತಿರೋದು ಎಲ್ಲಪ್ಪ ಅಂದ್ರೆ ಎನ್ ಟೈಮ್ಸ್ ಆಫ್ ಎ ಪವರ್ ಎನ್ ಮೈನಸ್ 1. ಇದು ಎನ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಿದೆ. ಯಾವುದು? ಎ ಪವರ್ ಎನ್ ಮೈನಸ್ 1. ಎನ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಿದೆ, ಹಾಗಾಗಿ ಎನ್ ಜೊತೆ ಮಲ್ಟಿಪ್ಲೈ ಮಾಡಿದೆ. ಸೊ ದಿಸ್ ವಿಲ್ ಬಿ ಆಕ್ಚುಲಿ ಈಕ್ವಲ್ ಟು ಲಿಮಿಟ್
x tends to a x power n minus a power n divided by x minus a. Divided by x minus a. Hence proved. Hence proved. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಓಕೆ, ಯೂಶಲಿ ಈ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳುವಂಥದ್ದು 3 ಮಾರ್ಕ್ಸಿಗೆ. ರಿಮೆಂಬರ್ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಆಲ್ ರೈಟ್. ಸೊ ಆ ಡಿವಿಷನ್ ಎಲ್ಲ ಮಾಡಿ ತೋರಿಸಿದ್ರಲ್ಲ ಮ್ಯಾಮ್, ಅದನ್ನೆಲ್ಲ ಬರೀಬೇಕಾ? ಅಗತ್ಯ ಇಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ನಾನು ನಿಮಗೆ ಹೇಳಿದ್ದು. ನೀವು ಡೈರೆಕ್ಟ್ ಆಗಿ ಇದನ್ನ ಬರೀಬಹುದು, ತೊಂದರೆ ಇಲ್ಲ. ಆಲ್ ರೈಟ್. ಸೊ ಡಿವಿಷನ್ ಬರೆದ್ರೆ ನಿಮಗೆ ಅನುಕೂಲ, ಎಲ್ಲೂ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ತೋರಿಸಿದ್ದು. ಆಲ್ ರೈಟ್. ಇಲ್ಲಿ ತನಕ ಕ್ಲಿಯರ್ ಅಲ್ಲ ಈ ಒಂದು ಕಾನ್ಸೆಪ್ಟ್? ಅರ್ಥ ಆಯ್ತಲ್ಲ ಪೂರ್ತಿಯಾಗಿ? ಆಲ್ ರೈಟ್. ಸೊ ಈಗ ಇದ್ರ ಮೇಲೆ ಒಂದೆರಡು ಕ್ವೆಶನ್ಗಳನ್ನ ನಾವು ಸಾಲ್ವ್ ಮಾಡೋಣ, ಸೋ ದಟ್ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ. ಎವ್ಯಾಲ್ಯೂಯೇಟ್ ಲಿಮಿಟ್ x tends to 1 x power 15 minus 1 divided by x power 10 minus 1. ಹಾಗೆ ಲಿಮಿಟ್ x tends to 0 ರೂಟ್ 1 plus x minus 1 divided by x ಅಂತ ಹೇಳ್ತಿದ್ದಾರೆ. ಸರಿ, ಇದನ್ನ ಸಾಲ್ವ್ ಮಾಡೋಣ ಈಗ. ಮೊದಲನೇದು ಲಿಮಿಟ್ x tends to 1 ಲಿಮಿಟ್ x tends to 1 x power 15 minus 1 divided by x power 10 minus 1. ಈಗ ನೋಡಿ, ಲಿಮಿಟ್ ಅನ್ನ ಅಪ್ಲೈ ಮಾಡಿದಾಗ 1 power 15 minus 1 is equal to 0 ಬರುತ್ತೆ. 1 power 15 ಅಂದ್ರೆ 1, 1 minus 1 is 0. 1 power 10 ಅಂದ್ರೆ 1, 1 minus 1 is again 0. ಸರಿ, 0 by 0 ಇಂಡಿಟರ್ಮಿನೇಟ್ ಫಾರ್ಮೇಟಿಗೆ ಹೋಯ್ತು. ಏನ್ ಮಾಡ್ಬೇಕೀಗ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ಜಸ್ಟ್ ಏನು ಥೇರಮ್ ಅನ್ನ ನಾವು ಪ್ರೂವ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಬಳಸ್ತೀನಿ. ಹೆಂಗೆ? ತುಂಬಾ ಸಿಂಪಲ್. ಈಗ ಲಿಮಿಟ್ x tends to 1 ಹಾಗೆ ಬರೆಯೋಣ. ಇದೇನಿದೆ ಅಲ್ಲ, ಎಕ್ಸ್ ಪವರ್ 15 ಮೈನಸ್ 1 ಹಾಗೆ ಇರಲಿ. ಸಾರಿ, ಎಕ್ಸ್ ಪವರ್ 15 ಮೈನಸ್ 1 ಹಾಗೆ ಇರಲಿ. ಇದೇನಿದೆ ಅಲ್ಲ, ಇದನ್ನ ಇಲ್ಲಿ ಡಿವೈಡೆಡ್ ಬೈ ಅಂತ ಹೇಳಿ ಬರೀತೀನಿ. ಎಲ್ಲ ಒಂದೇ ಅಲ್ಲ, ಇದು ಡಿವೈಡ್ ಆಗೇ ಇರೋದು. ಈ ರೀತಿ ಡಿವಿಷನ್ ಸೈನ್ ಅನ್ನ ಹಾಕಿ ಇದನ್ನ ಈ ಕಡೆ ತರ್ತೀನಿ. ದಟ್ ಈಸ್ ಎಕ್ಸ್ ಪವರ್ 10 ಮೈನಸ್ 1 ಅಂತ ಹೇಳಿ ಬರೀತೀನಿ. ಓಕೆ. ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಈ ಎರಡೂ ನ್ಯೂಮರೇಟರ್ ಡಿನೋಮಿನೇಟರ್ಗಳ ಎರಡನ್ನೂ ಕೂಡ ಎಕ್ಸ್ ಮೈನಸ್ 1 ಇಂದ ಡಿವೈಡ್ ಮಾಡ್ತೀನಿ. ಓಕೆ. ಸೊ ಈಗ ನಾವೇನ್ ಮಾಡಬಹುದು? ಅಬ್ಸರ್ವ್ ಮಾಡಬಹುದು. ಏನಂತ ಅಬ್ಸರ್ವ್ ಮಾಡಬಹುದು ನೋಡ್ರಿ. ದಿಸ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ಪವರ್ 15 ಮೈನಸ್ 1 ಪವರ್ 15, ಎಕ್ಸ್ ಪವರ್ 10 ಮೈನಸ್ 1 ಪವರ್ 10. 1 ಇತ್ತು ಅಂದ್ರೆ ಅದಕ್ಕೆ ನೀವು ಪವರ್ 1000 ಹಾಕಿದ್ರು ಯಾರು ಕೇಳಲ್ಲ, ಯಾಕೆಂದ್ರೆ ಏನು ಚೇಂಜ್ ಆಗಲ್ಲ. ಸೊ 1 ಪವರ್ 15 1 ಪವರ್ 10 ಅಂತ ಹೇಳಿ ಇಲ್ಲಿ ಬರ್ಕೊಂಡೆ. ಸರಿನಾ? ಇದು ಏನನ್ನ ರಿಸೆಂಬಲ್ ಮಾಡ್ತಿದೆ ನೋಡ್ರಿ. ಏನನ್ನ ರಿಸೆಂಬಲ್ ಮಾಡ್ತಿದೆ? ಹೇಳ್ತೀನಿ ಏನನ್ನ ರಿಸೆಂಬಲ್ ಮಾಡ್ತಿದೆ ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ಕೆಲಸ ಮಾಡಿಬಿಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಇದೆ ಅಲ್ಲ, ಇದನ್ನ ಈ ಲಿಮಿಟ್ ಅನ್ನ ಫಸ್ಟ್ ಫಂಕ್ಷನ್ಗೆ ಇವಾಗ ಅಪ್ಲೈ ಮಾಡೋಣ. ದಟ್ ಈಸ್ ಎಕ್ಸ್ ಪವರ್ 15 ಮೈನಸ್ 1 ಪವರ್ 15 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 1 ಎಕ್ಸ್ ಪವರ್ 10 ಮೈನಸ್ 1 ಪವರ್ 10 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಅರ್ಥ ಆಯ್ತಾ? ಏನ್ ಮಾಡಿದೆ ನಾನು? ಎರಡೂ ಈ ಒಂದು ರ್ಯಾಷನಲ್ ಫಂಕ್ಷನ್ಗಳಿಗೆ ನಾನು ಲಿಮಿಟ್ ಅನ್ನ ಅಪ್ಲೈ ಮಾಡಿದೆ. ಹೌದಾ? ಅಂಡ್ ನಾವು ದಿಸ್ ಇಸ್ ರಿಸೆಂಬ್ಲಿಂಗ್. ಎರಡೂ ಕೂಡ ಏನನ್ನ ರಿಸೆಂಬಲ್ ಮಾಡ್ತಿದೆ ಅಂದ್ರೆ ಎಕ್ಸ್ ಪವರ್ ಎನ್ ಮೈನಸ್, ಎಲ್ಲಿದೆ ಅದು? ಸೊ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ, ಈ ಫಾರ್ಮೆಟ್ ಅನ್ನ ರಿಸೆಂಬಲ್ ಮಾಡ್ತಿದೆ. ಹೌದಾ? ಸೊ ಈ ಒಂದು ಸಿಚುಯೇಷನ್ ಅಲ್ಲಿ ನಾವು ಇದನ್ನ ಯಾವುದಕ್ಕೆ ಈಕ್ವಲ್ ಅಂತ ಹೇಳಿ ಬರ್ಕೊಳ್ತೀವಿ? ಎನ್ ಇಂಟು ಎ ಪವರ್ ಎನ್ ಮೈನಸ್ 1ಗೆ ಈಕ್ವಲ್ ಅಂತ ಬರೀತೀವಿ. ಎ ಏನಿದೆ ಇಲ್ಲಿ? ಎ ಏನಿದೆ ಅಲ್ಲಿ? ಏನಿದೆ ನೋಡೋಣ. ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ಎ. ಕರೆಕ್ಟ್ ಅಲ್ವಾ? ಫೈನ್. ಸೊ ಹಿಯರ್ ವಾಟ್ ವಿ ಹ್ಯಾವ್, ಇಲ್ಲಿ ಇದನ್ನ ಯಾವ ಫಾರ್ಮೇಟ್ ಅಲ್ಲಿ ಬರಿಬೇಕು? ಎನ್ ಅಂದ್ರೆ 15 ಇಂಟು ಎನ್ ಇಂಟು ಎ ಅಂದ್ರೆ 1. ಹೌದಾ? ಎಕ್ಸ್ ಮೈನಸ್ ಎ. ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂದ್ರೆ 15 ಮೈನಸ್ 1 ಡಿವೈಡೆಡ್ ಬೈ
ಇಲ್ಲಿನೂ ಅಷ್ಟೇ, ಇಲ್ಲಿನೂ ಅಷ್ಟೇ. ಎಕ್ಸ್ ಪವರ್ 10 ಮೈನಸ್ 1 ಪವರ್ 10 ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಫಾರ್ಮೆಟ್ ಅಲ್ಲಿ ಇದೆ. ಸೊ ಹಾಗಿದ್ರೆ ಇಲ್ಲಿನೂ ಕೂಡ ಎನ್ ಅಂದ್ರೆ 10 ಇಂಟು ಎ ಪವರ್ ಅಂದ್ರೆ 1 ಪವರ್ ಎನ್ ಮೈನಸ್ 1 ಅಂದ್ರೆ 10 ಮೈನಸ್ 1. ಓಕೆ, ಇಷ್ಟು ಬರದ್ರ? ಸೊ ಏನಾಗುತ್ತೆ, ಹಿಯರ್ ಯು ವಿಲ್ ಗೆಟ್ 1 ಪವರ್ 15 ಮೈನಸ್ 1 ಅಂದ್ರೆ 1 ಪವರ್ 14 ಡಿವೈಡೆಡ್ ಬೈ 10 ಇಂಟು 1 ಪವರ್ 10 ಮೈನಸ್ 1 ಅಂದ್ರೆ 9. ಸೊ 1 ಪವರ್ 14 ಅಂದ್ರೂ ಒಂದೇ, 1 ಪವರ್ 9 ಅಂದ್ರೂ 1. ನಿಜ ಅಲ್ವಾ? ಸೊ ಬೇಸಿಕಲಿ ಯು ಆರ್ ಗೆಟಿಂಗ್ 15 ಬೈ 10. ಹೌದಾ? ವಾಟ್ ಯು ಆರ್ ಗೆಟಿಂಗ್ ಹಿಯರ್? ಯು ಆರ್ ಗೆಟಿಂಗ್ 15 ಬೈ 10. ಸೊ ಈ 15 ಬೈ 10 ಅನ್ನು ಅಗೇನ್ 5 3s are 15, 5 2s are 10 ಅಂತ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 3 ಬೈ 2. ಯು ವಿಲ್ ಗೆಟ್ 3 ಬೈ 2. ಅರ್ಥ ಆಯ್ತಾ? ಇದು ನಮ್ಮ ಮೊದಲನೇದು. ಈಗ ಎರಡನೇದ್ರ ಕಡೆಗೆ ಹೋಗೋಣ, ಎರಡನೆಯ ಫಂಕ್ಷನ್ನ ಕಡೆಗೆ ಹೋಗೋಣ. ಸೊ ಏನಿದೆ ಎರಡನೇದು? ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್, ಎಕ್ಸ್ ಟೆಂಡ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ 1, ಕರೆಕ್ಟ್ ಅಲ್ವಾ? ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್, ಡಿವೈಡೆಡ್ ಬೈ ಎಕ್ಸ್. ಸರಿ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಪುಟ್ y is equal to 1 plus x ಅಂತ ಹೇಳ್ತೀನಿ. y is equal to 1 plus x. ಓಕೆ, ಹಿಂಗೆ ಬರೆಯೋದ್ರಿಂದ ಏನಪ್ಪ ಪ್ರಯೋಜನ ಅಂದ್ರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಬೇಸಿಕಲಿ ನಾನು ಇಲ್ಲಿಗೆ ಸೀದಾ ಬಂದಿದ್ದ ಕಾರಣ ಏನು ಗೊತ್ತಾಯ್ತಲ್ಲ? ಇಫ್ ಐ ಅಪ್ಲೈ ದ ಲಿಮಿಟ್ 0ನ ಇಲ್ಲಿ ಹಾಕಿದ್ರೆ ರೂಟ್ 1 ಪ್ಲಸ್ 0 ಇಸ್ ರೂಟ್ 1, ರೂಟ್ 1 ಈಸ್ 1, 1 ಮೈನಸ್ 1 ಈಸ್ ಅಗೇನ್ 0. ಹೌದಾ? ಸೊ ಎಕ್ಸ್ ಟೆಂಡ್ಸ್ ಟು 0 ಅಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕಿದಾಗ ಅಗೇನ್ 0 ಬೈ 0 ಬಂತು. ದಟ್ಸ್ ವೈ ನಾನು ಈ ರೀತಿ ಬಂದೆ. ಅಂದ್ರೆ ಏನ್ ಮಾಡಿದೆ? y ಜಾಗದಲ್ಲಿ 1 ಪ್ಲಸ್ ಎಕ್ಸ್ ಅನ್ನ ನಾನು ಹಾಕಿದೆ. ಓಕೆ, ಇಷ್ಟ ಅರ್ಥ ಆಯ್ತಲ್ಲ? ಸರಿ, ಓಕೆ. ಈಗ ಮುಂದೆ ವಾಟ್ ಐ ವಿಲ್ ಡೂ, 1 ಪ್ಲಸ್ ಎಕ್ಸ್ ಜಾಗದಲ್ಲಿ y ಅನ್ನ ಹಾಕೋಣ, ರೂಟ್ y ಆಗುತ್ತೆ. ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಓಕೆ, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್. ಈಗ ನೋಡಿ ನಾನೇನ್ ಮಾಡ್ತೀನಪ್ಪ ಅಂತ ಅಂದ್ರೆ ಈ y ಏನಿದೆ ಅಲ್ಲ, y ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಹೌದಾ? ಸೊ ಇದನ್ನ, ಈ 1 ಅನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೋಬಹುದಲ್ಲ? ಎಕ್ಸ್ ಅನ್ನ ನಾನು ಹಾಗೆ ಇಡ್ತೀನಿ, ಈ 1 ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, y ಮೈನಸ್ 1 ಆಗುತ್ತೆ. ಒಪ್ತೀರಾ? ಮಾಡ್ಬೋದಲ್ಲ ಹಂಗೆ? ಸೊ y ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಹೇಗೋ ಇನ್ ದ ಸೇಮ್ ವೇ ಎಕ್ಸ್ ಈಕ್ವಲ್ ಟು y ಮೈನಸ್ 1 ಮಾಡಬಹುದು. ಹಾಗಿದ್ರೆ ಈಗ ರೂಟ್ y ಮೈನಸ್ 1 ಅನ್ನ ಹಾಗೆ ಬರೀತೀನಿ, ಎಕ್ಸ್ ಪ್ಲೇಸ್ ಅಲ್ಲಿ y ಮೈನಸ್ 1 ಅನ್ನ ಬರೀತೀನಿ. ಓಕೆ, ಆಲ್ ರೈಟ್. ಸರಿ, ಈಗ ರೂಟ್ y ಅನ್ನ ನಾನು ಹೀಗೂ ಬರಿಬೋದಲ್ಲ, y ಪವರ್ 1 ಬೈ 2. ಹೌದಾ? ಸ್ಕ್ವಯರ್ ರೂಟ್ ಅಂದ್ರೆ ಏನದು? ಪವರ್ 1 ಬೈ 2 ಇರುತ್ತೆ ಅಲ್ವಾ? ಸೊ y ಪವರ್ 1 ಬೈ 2 ಮೈನಸ್ 1 ಪವರ್ 1 ಬೈ 2 ಡಿವೈಡೆಡ್ ಬೈ y ಮೈನಸ್ 1. 1ಗೆ ಏನಾದ್ರೂ ಪವರ್ ಹಾಕೊಳ್ರಿ, ಯಾರು ಕೇಳಲ್ಲ. 1000 ಲಕ್ಷ, ನಿಮಗೆ ಕೋಟಿ, 1000 ಕೋಟಿ ಹಾಕಿದ್ರು ಅದು 1 ಹಂಗೆ ಇರುತ್ತೆ ಸಹಿಸ್ಕೊಂಡು, ಯಾಕೆಂದ್ರೆ ಅದು ಚೇಂಜೇ ಆಗಲ್ಲ ಅದಕ್ಕೆ. ಹೌದಾ? ಸೊ y ಪವರ್ 1 ಬೈ 2 ಮೈನಸ್ 1 ಪವರ್ 1 ಬೈ 2 ಡಿವೈಡೆಡ್ ಬೈ y ಮೈನಸ್ 1. ಇದು ಯಾವ ಫಾರ್ಮೇಟಿಗೆ ಬಂತು? ಎ ಪವರ್ ಎನ್ ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಫಾರ್ಮೇಟಿಗೆ ಬಂತು, ವಿಚ್ ಈಸ್ ನಥಿಂಗ್ ಬಟ್ ಯಾವುದಕ್ಕೆ ಈಕ್ವಲ್ ಇದು? ಸಾರಿ, ಇಲ್ಲಿ ಲಿಮಿಟ್ ಹಾಕೋದನ್ನ ಮರ್ತಿದ್ದೀನಿ. ಲೆಟ್ ಮೀ ಅಪ್ಲೈ ದ ಲಿಮಿಟ್ ಹಿಯರ್. ಇಲ್ಲಿ ಲಿಮಿಟ್ ಅನ್ನ ಅಪ್ಲೈ ಮಾಡೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಇದಿಷ್ಟು. ದಿಸ್ ಇಸ್ ಕಂಪ್ಲೀಟ್ಲಿ ಈಕ್ವಲ್ ಟು ಎನ್ ಅಂದ್ರೆ ಏನಿಲ್ಲಿ? 1 ಬೈ 2, 1 ಬೈ 2 ಇಂಟು, ಹೌದಾ? ಎ ಅಂದ್ರೆ ಏನಿದೆ ಇಲ್ಲಿ? 1 ಇದೆ. ಸೊ ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂದ್ರೆ ಹಾಫ್ ಮೈನಸ್ 1. ಏನ್ ಬರುತ್ತೆ ಕಡೆಯದಾಗಿ ನಿಮಗೆ? ವಾಟ್ ಯು ವಿಲ್ ಗೆಟ್? ಸೊ ಫೈನಲಿ ನಿಮಗೆ ಬರುವಂಥ ವ್ಯಾಲ್ಯೂ 1 ಬೈ 2ನೇ. ಯು ವಿಲ್ ಗೆಟ್ 1 ಬೈ 2 ಓನ್ಲಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಈ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ದು? ಫೈನ್, ಸರಿ. ಹಾಗಿದ್ರೆ ಈಗ ನಾವು ಲಿಮಿಟ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಕಡೆಗೆ ಹೋಗೋಣ. ಓಕೆ, ಇದರಲ್ಲಿ
ಥೇರಮ್ 3 ಇದನ್ನ ಜಸ್ಟ್ ನಾವು ತಿಳ್ಕೊಳ್ಳೋದು. ನೆಕ್ಸ್ಟ್ ಬರುತ್ತೆ ಥೇರಮ್ 4, ಅದನ್ನ ಸ್ಯಾಂಡ್ವಿಚ್ ಥೇರಮ್ ಅಂತಲೂ ಕರೀತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಥೇರಮ್. ಅದನ್ನ ನಾವು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ಈಗ ಇದೇನಿದೆಲ್ಲ ಥೇರಮ್ 3 ಇದನ್ನ ಜಸ್ಟ್ ತಿಳ್ಕೊಳ್ಳೋದಷ್ಟೇ. ದಟ್ ಈಸ್ ಲೆಟ್ ಎಫ್ ಅಂಡ್ ಜಿ be two real valued functions with the same domain such that f of x is less than or equal to g of x. ಎರಡು ಫಂಕ್ಷನ್ಗಳಿದೆ, ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಸೊ ಆ ಎರಡೂ ಫಂಕ್ಷನ್ಗಳಿಗೆ ವಿ ಆರ್ ಹ್ಯಾವಿಂಗ್ ದ ಸೇಮ್ ಡೊಮೇನ್. ಡೊಮೇನ್ ಸೇಮ್ ಕೊಡ್ತೀವಿ, ಅದು ಎಫ್ ಆಫ್ ಎಕ್ಸ್ ಹಾಗೆ ಜಿ ಆಫ್ ಎಕ್ಸ್ ಎರಡಕ್ಕೂ ಕೂಡ. ಆದ್ರೂ ಇಲ್ಲಿ ನಮಗೆ ಯಾವ ರೀತಿ ಫಂಕ್ಷನ್ನ ಈ ಒಂದು ಫೀಚರ್ ಇರುತ್ತೆ ಅಂತ ಅಂದ್ರೆ ಆಲ್ವೇಸ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಫೈನ್. ಫಾರ್ ಆಲ್ ಎಕ್ಸ್ ಇನ್ ದ ಡೊಮೇನ್ ಆಫ್ ಎ ಡೆಫಿನೇಷನ್. ಎಕ್ಸ್ ಅಂದ್ರೆ ಏನು? ಡೊಮೇನ್ ಅಂದ್ರೆ ಇನ್ಪುಟ್. ಹಿಯರ್ ಎಕ್ಸ್ ರೆಪ್ರೆಸೆಂಟ್ಸ್ ದ ಡೊಮೇನ್. ಕರೆಕ್ಟ್, ನಿಜ ತಾನೇ? ಕಲ್ತಿದೀವಿ ಆಲ್ರೆಡಿ ಡೊಮೇನ್ ರೇಂಜ್ಗಳ ಬಗ್ಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ. ಹಾ, ಸೊ ಎಕ್ಸ್ ಇಸ್ ದ ಡೊಮೇನ್. ಹಿಯರ್ ಯಾವ್ದಾದ್ರೂ ಡೊಮೇನ್ ಅನ್ನ ಕೊಡಬಹುದು. ಫಾರ್ ಸಮ್ ಎ, if both limit extends to a f of x and limit extends to a g of x exist, then limit extends to a f of x is less than or equal to limit extends to a g of x. This is illustrated in this figure. ಏನ್ ಹೇಳ್ತಿದ್ದಾರೆ? ಯಾವ್ದಾದ್ರೂ ಸಮ್ ಡೊಮೇನ್ ಅನ್ನ ನೀವು ಕೊಡಬಹುದು. ದಟ್ ಈಸ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ. ಅಟ್ ಸಮ್ ಪಾಯಿಂಟ್ ಎ, if we are applying the limit ಅನ್ನ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಲಿಮಿಟ್ ಹಿಯರ್ ಈಸ್ ಟೆಂಡಿಂಗ್, ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನ್ಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ, ಎಕ್ಸ್ ಟೆಂಡ್ಸ್ ಟು ಎ. ಹಾಗೆ ಜಿ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನಿಗೂ ಕೂಡ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀರಾ, ಅಂಡ್ ದೇ ಆರ್ ಎಕ್ಸಿಸ್ಟಿಂಗ್. ಇಂಥ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಈವನ್ ಆಫ್ಟರ್ ಅಪ್ಲೈಯಿಂಗ್ ದ ಲಿಮಿಟ್ ನಿಮಗೇನ್ ಸಿಗುತ್ತೆ ಇಲ್ಲಿ ಅಂದ್ರೆ always limit extends to a f of x will be less than or equal to limit extends to a g of x. ಇದನ್ನ ಗ್ರಾಫ್ ನ ಮುಖಾಂತರ ನೋಡಬಹುದು. ಇಲ್ಲೇನಿದೆ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಗಿಂತಲೂ ಕಡಿಮೆ ಇರುತ್ತೆ. ಲಿಮಿಟ್ ಅನ್ನು ಅಪ್ಲೈ ಮಾಡಿದ ಮೇಲೂ ಕೂಡ ಎಫ್ ಆಫ್ ಎಕ್ಸ್ ಅನ್ನುವಂಥದ್ದು ಇಟ್ ವಿಲ್ ಬಿ ಆಲ್ವೇಸ್ ಲೆಸರ್ ದೆನ್ ದ ಫಂಕ್ಷನ್ ಜಿ ಆಫ್ ಎಕ್ಸ್. ಇಸ್ ದಿಸ್ ಕ್ಲಿಯರ್? ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಅಟ್ ಸಮ್ ಪಾಯಿಂಟ್ ಎ. ಕ್ಲಿಯರ್? ಈಗ ಸ್ಯಾಂಡ್ವಿಚ್ ಥೇರಮ್ ಅನ್ನ ನೋಡೋಣ ನಾವು. ನೋಡಿ, ಈ ಸ್ಯಾಂಡ್ವಿಚ್ ಥೇರಮ್ ಏನಿದೆ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಥೇರಮ್. ಸೊ ಈ ಥೇರಮ್ನ ಸಹಾಯದಿಂದ ನಾವು ಇದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದೀವಿ. ಸೊ ಯೂಶಲಿ ಇದನ್ನ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಒಂದು ಪ್ರಶ್ನೆ ಏನಿದೆ ಅಲ್ಲ, ಪ್ರೂವಿಂಗ್ ಪಾರ್ಟ್, ಯೂಶಲಿ ದಿಸ್ ವಿಲ್ ಬಿ ಆಸ್ಡ್ ಫಾರ್ 5 ಮಾರ್ಕ್ಸ್. ಅರ್ಥ ಆಗ್ತಿದೆನಾ? ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು 5 ಮಾರ್ಕ್ ಕ್ವೆಶನ್. ಸೊ ಈಗ ಇದನ್ನ ಪ್ರೂವ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದರೆ ಇದಕ್ಕೆ ನಮಗೆ ಸಹಾಯ ಮಾಡೋದು ಯಾವುದು ಅಂದ್ರೆ ಸ್ಯಾಂಡ್ವಿಚ್ ಥೇರಮ್. ಸ್ಯಾಂಡ್ವಿಚ್ ಥೇರಮ್ನ ಸಹಾಯದಿಂದ ನಾವು ಆ ಒಂದು ಥೇರಮ್ ಅನ್ನ ಪ್ರೂವ್ ಮಾಡ್ತೀವಿ. ಯಾವುದು? ಪ್ರೂವ್ ದಟ್ ಸೈನ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x is equal to 1 if x is in radians. ಓಕೆ, ಇದರ ಸಹಾಯದಿಂದ ಅದನ್ನ ನಾವು ಪ್ರೂವ್ ಮಾಡ್ತೀವಿ. ಏನು ಹೇಳುತ್ತೆ ಫಸ್ಟ್ ಆಫ್ ಆಲ್ ಈ ಒಂದು ಸ್ಯಾಂಡ್ವಿಚ್ ಥೇರಮ್ ಅಂದ್ರೆ, ಲೆಟ್ ಎಫ್, ಜಿ ಅಂಡ್ ಹೆಚ್ ಬಿ ಅ ರಿಯಲ್ ಫಂಕ್ಷನ್ಸ್. ಎಫ್, ಜಿ ಹಾಗೆ ಹೆಚ್ ಅನ್ನುವಂಥ 3 ರಿಯಲ್ ಫಂಕ್ಷನ್ಸ್ಗಳಿದೆ. ಸಚ್ ದಟ್ ಜಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಅದೇ ರೀತಿ ಈ ಜಿ ಆಫ್ ಎಕ್ಸ್ ದಿಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೆಚ್ ಆಫ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಏನಿದ್ರ ಅರ್ಥ? ತುಂಬಾ ಸಿಂಪಲ್. ಈ ಜಿ ಆಫ್ ಎಕ್ಸ್ ಅನ್ನುವಂತಹ ಫಂಕ್ಷನ್ ಎಫ್ ಆಫ್ ಎಕ್ಸ್ಗಿಂತಲೂ ದೊಡ್ಡದಾಗಿ ಇರುತ್ತೆ ಅಥವಾ ಅದಕ್ಕೆ ಈಕ್ವಿವೆಲೆಂಟ್ ಆಗಿ ಇರುತ್ತೆ. ಅದೇ ರೀತಿ ಈ ಜಿ ಆಫ್ ಎಕ್ಸ್ ನಡುವೆ ಇರುವಂಥ ಫಂಕ್ಷನ್ನ ಬಗ್ಗೆ ನಾನು ಮಾತಾಡ್ತಿರೋದು. ಈ ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ಗಿಂತ ದೊಡ್ಡದಿರುತ್ತೆ ಅಥವಾ ಅದಕ್ಕೆ ಈಕ್ವಿವೆಲೆಂಟ್ ಆಗಿರುತ್ತೆ. ಓಕೆ, ಅದೇ ರೀತಿ ಜಿ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನ್ ಹೆಚ್ ಆಫ್ ಎಕ್ಸ್ಗಿಂತ ಚಿಕ್ಕದಿರುತ್ತೆ ಅಥವಾ ಅದಕ್ಕೆ ಈಕ್ವಿವೆಲೆಂಟ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ ಫಾರ್ ಆಲ್ ಎಕ್ಸ್ ಇನ್ ದ ಕಾಮನ್ ಡೊಮೇನ್ ಆಫ್ ಡೆಫಿನೇಷನ್. ಅಂದ್ರೆ ಎಕ್ಸ್ ಯಾವ್ದಾದ್ರೂ ಡೊಮೇನ್ ಅನ್ನ ನೀವು ಕೊಡಬಹುದು, ಯಾವ್ದಾದ್ರೂ ಒಂದು ಡೊಮೇನ್ ಎಕ್ಸ್ ಅಂತ ಹೇಳಿ ನೀವು ಕೊಡಬಹುದು. ಹೌದಾ? ಆ ಡೊಮೇನ್ನ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಅನ್ನುವಂತಹ ಫಂಕ್ಷನ್ ಅಲ್ಲಿ ನೀವು ಡೊಮೇನ್ ಅನ್ನ ಕೊಡ್ತೀರಾ. ಹೌದಾ? ಸೊ ಜಿ ಆಫ್ ಎಕ್ಸ್ ಹೆಚ್ ಆಫ್ ಎಕ್ಸ್ ಅಲ್ಲೂ ಕೂಡ ನೀವು ಡೊಮೇನ್ಗಳನ್ನ ಕೊಡ್ತೀರಾ. ಓಕೆ, ಆದ್ರೆ
ವಿಷಯ ಏನಪ್ಪಾ ಅಂದ್ರೆ ಯಾವಾಗ್ಲೂ ಈ ಮೂರೂ ಫಂಕ್ಷನ್ಗಳಲ್ಲಿ ಅತಿ ಚಿಕ್ಕದು ಯಾವ್ದಾಗಿರುತ್ತೆ ಅಂದ್ರೆ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಬಿಕಾಸ್ ನೋಡಿ, ಜಿ ಆಫ್ ಎಕ್ಸ್ ಏನಿದೆ ಅಲ್ಲ, ಅದು ಎಫ್ ಆಫ್ ಎಕ್ಸ್ ಹಾಗೆ ಹೆಚ್ ಆಫ್ ಎಕ್ಸ್ ಗಳ ನಡುವೆ ಇರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಈ ಜಿ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಗಿಂತ ದೊಡ್ಡದು ಅಥವಾ ಈಕ್ವಲ್ ಇರುತ್ತೆ. ಇದರ ಅರ್ಥ ಅತಿ ಚಿಕ್ಕ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಆಯ್ತು. ಇದಕ್ಕಿಂತ ದೊಡ್ಡ ಫಂಕ್ಷನ್ ಯಾವುದು? ದಟ್ ಈಸ್ ಜಿ ಆಫ್ ಎಕ್ಸ್. ಅರ್ಥ ಆಯ್ತಾ? ಅದೇ ರೀತಿ ಈ ಜಿ ಆಫ್ ಎಕ್ಸ್ ಹೆಚ್ ಆಫ್ ಎಕ್ಸ್ ಗಿಂತಲೂ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೆನಾ? ಸೊ ಈ ಹೆಚ್ ಆಫ್ ಎಕ್ಸ್ ಗಿಂತ ಜಿ ಆಫ್ ಎಕ್ಸ್ ಕಡಿಮೆ ಇರುತ್ತೆ. ಫಸ್ಟ್ ಎಫ್ ಆಫ್ ಎಕ್ಸ್, ಆಮೇಲೆ ಜಿ ಆಫ್ ಎಕ್ಸ್, ಆಮೇಲೆ ಹೆಚ್ ಆಫ್ ಎಕ್ಸ್. ಫಾರ್ ಎನಿ ಡೊಮೇನ್, ಯಾವ್ದಾದ್ರೂ ಡೊಮೇನ್ ಅನ್ನ ಕೊಡ್ರಿ, ಅಕಾರ್ಡಿಂಗ್ ಟು ದ ಡೊಮೇನ್ ನಾವಿಲ್ಲಿ ಹಾಕ್ತಿರೋವಂಥದ್ದು. ಓಕೆ, ಸೊ ಈ ಒಂದು ವ್ಯಾಲ್ಯೂ ರೆಪ್ರೆಸೆಂಟೇಷನ್ ಏನಿದೆ, ಡೊಮೇನ್ ರೆಪ್ರೆಸೆಂಟೇಷನ್, ಅದನ್ನೇ ನಾವಿಲ್ಲಿ ತೋರಿಸ್ತಿರೋದು. ಯಾವಾಗಲೂ ಕೂಡ ಜಿ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್ ಹಾಗೆ ಎಫ್ ಆಫ್ ಎಕ್ಸ್ ಗಳ ನಡುವೆನೇ ಇರುತ್ತೆ. ಅದನ್ನೇ ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಿರೋದು. ಜಿ ಆಫ್ ಎಕ್ಸ್ ಆಲ್ವೇಸ್ ಲೈಸ್ ಬಿಟ್ವೀನ್ ಎಫ್ ಆಫ್ ಎಕ್ಸ್ ಅಂಡ್ ಹೆಚ್ ಆಫ್ ಎಕ್ಸ್. ಇಷ್ಟ ಅರ್ಥ ಆಯ್ತಾ? ಸರಿ. ಫಾರ್ ಸಮ್ ರಿಯಲ್ ನಂಬರ್ ಎ, ಯಾವ್ದಾದ್ರೂ ಒಂದು ರಿಯಲ್ ನಂಬರ್, ಡೊಮೇನ್ ಅಲ್ಲಿ ಯಾವ್ದಾದ್ರೂ ಒಂದು ರಿಯಲ್ ನಂಬರ್ ಎ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈ ಒಂದು ಪಾಯಿಂಟ್ ಎ ಅಲ್ಲಿ ಇಫ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಈಗ ಎಕ್ಸ್ ವ್ಯಾಲ್ಯೂ ಏನಿದೆ ಅಲ್ಲ, ಇಷ್ಟ ತನಕ ಡೊಮೇನ್ 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 ಅಂತ ಹೇಳಿದೆ. ಯಾವ್ದಾದ್ರೂ ಡೊಮೇನ್ ಕೊಡಬಹುದು. ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್ ಗಳಲ್ಲಿ ಎಕ್ಸ್ ನೀವು ಯಾವ್ದಾದ್ರೂ ಡೊಮೇನ್ ಕೊಡಬಹುದು ಅಂತ ಹೇಳಿದೆ. ಈಗ ಪರ್ಟಿಕ್ಯುಲರ್ ಆಗಿ ಫಾರ್ ಸಮ್ ಡೊಮೇನ್, ಸಮ್ ರಿಯಲ್ ನಂಬರ್ ಎ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ. ದಿಸ್ ಇಸ್ ದ ರಿಯಲ್ ನಂಬರ್ ಎ. ಓಕೆ, ಅಟ್ ದಿಸ್ ಪಾಯಿಂಟ್ ಏನಾಗುತ್ತೆ, ಲಿಮಿಟ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಆಸ್ ಎಕ್ಸ್ ಟೆಂಡ್ಸ್ ಟು ಎ. As x is tending towards a, as x is tending towards a, ನಮ್ಮ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1. ಅದೇ ರೀತಿ ಯಾವಾಗ ನಾವು ಲಿಮಿಟ್ ಹೆಚ್ ಆಫ್ ಎಕ್ಸ್, ನೋಡಿ ಹೆಚ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ. ಈ ಒಂದು ಎಕ್ಸ್ ಏನಿದೆ ಅಲ್ಲ, ಇಫ್ ಇಟ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ ಎ, ದೆನ್ ಹೆಚ್ ಆಫ್ ಎಕ್ಸ್ ಅನ್ನುವಂತಹ ಫಂಕ್ಷನ್ ನ ವ್ಯಾಲ್ಯೂ ಕೂಡ ಯಾವುದಕ್ಕೆ ಈಕ್ವಲ್ ಆಗುತ್ತೆ, 1ಗೆ. ಅರ್ಥ ಆಗ್ತಿದೆನಾ? ಅಂದ್ರೆ ಈ ಒಂದು ಫಂಕ್ಷನ್ ಹೆಚ್ ಆಫ್ ಎಕ್ಸ್ ಹಾಗೆ ಎಫ್ ಆಫ್ ಎಕ್ಸ್ ಗಳಲ್ಲಿ ಯಾವಾಗ ಇಫ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಆಗುತ್ತೋ, ಇಫ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಆಗುತ್ತೋ, ದೆನ್ ಬೋತ್ ಫಾರ್ ಬೋತ್ ಫಂಕ್ಷನ್ಸ್ ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ, ದ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು 1. ಅದೇ ರೀತಿ ದೆನ್ ಇನ್ ದಿಸ್ ಸಿಚುಯೇಷನ್ ಮಿಡಲ್ ಅಲ್ಲಿ ಇರ್ತಕ್ಕಂಥ ಜಿ ಆಫ್ ಎಕ್ಸ್ ಏನಿದೆಲ್ಲ, ಸ್ಯಾಂಡ್ವಿಚ್ ಆಗಿದೆ ಅಲ್ಲ, ಇದು ಹೆಚ್ ಆಫ್ ಎಕ್ಸ್ ಹಾಗೆ ಎಫ್ ಆಫ್ ಎಕ್ಸ್ ಗಳ ನಡುವೆ ಇರೋದ್ರಿಂದ ಇದಕ್ಕೆ ಸ್ಯಾಂಡ್ವಿಚ್ ಥಿಯರಮ್ ಅಂತ ಹೇಳಿ ಕರೆದ್ರು. ಜಿ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್ ಹಾಗೆ ಎಫ್ ಆಫ್ ಎಕ್ಸ್ ಗಳ ನಡುವೆ ಸ್ಯಾಂಡ್ವಿಚ್ ಆಗಿದೆ. ಅರ್ಥ ಆಯ್ತಾ? ಸೊ ಈಗ ಹೆಚ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಗಳು ದೇ ಆರ್ ಬಿಕಮಿಂಗ್ ಈಕ್ವಲ್ ಟು 1. ಹೌದಾ? ಕರೆಕ್ಟ್ ಅಲ್ವಾ? ಯಾವಾಗ? ವೆನ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ. ಇದೇ ಸಮಯದಲ್ಲಿ ಏನಾಗುತ್ತೆ, ದ ಫಂಕ್ಷನ್ ಜಿ ಆಫ್ ಎಕ್ಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 1 ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ, ಆಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ. ಅರ್ಥ ಆಗ್ತಿದೆನಾ? ಇದನ್ನೇ ಈ ಒಂದು ಗ್ರಾಫ್ ಅಲ್ಲಿ ನಮಗೆ ತೋರಿಸಿದರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಈಗ ನಾವು ಆವಾಗಲೇ ತೋರಿಸಿದ್ನಲ್ಲ ಥೇರಮ್, ಸೈನ್ ಎಕ್ಸ್ ಬೈ ಎಕ್ಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಏನಿದೆ ಅಲ್ಲ, ಆ ಒಂದು ಥೇರಮ್ ಅನ್ನ ಪ್ರೂವ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಥೇರಮ್, ಸ್ಯಾಂಡ್ವಿಚ್ ಥೇರಮ್ ನ ಸಹಾಯದಿಂದ. ಕ್ಲಿಯರಾ? ಓಕೆ, ಸೊ ಈಗ ನಾವು ಇದನ್ನ ಪ್ರೂವ್ ಮಾಡ್ತಾ ಹೋಗೋಣ. ಸೊ ಏನನ್ನ ಪ್ರೂವ್ ಮಾಡಬೇಕಾಗಿದೆ ಈಗ ನಾವು ಅಂದ್ರೆ, ವಿ ನೀಡ್ ಟು ಪ್ರೂವ್ ದಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಇಫ್ ಎಕ್ಸ್ ಈಸ್ ಇನ್ ರೇಡಿಯನ್ಸ್. ನಿಜ ಅಲ್ವಾ? ಓಕೆ, ಸೊ ಈಗ ಇದನ್ನ ಪ್ರೂವ್ ಮಾಡಲಿಕ್ಕೆ ನಾನು ಒಂದು ಯೂನಿಟ್ ಸರ್ಕಲ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಏನನ್ನ ಕನ್ಸಿಡರ್ ಮಾಡ್ತೀನಿ? ಯೂನಿಟ್ ಸರ್ಕಲ್ ಅನ್ನ ಈಗ ನಾನು ಕನ್ಸಿಡರ್ ಮಾಡ್ತೀನಿ ಈ ರೀತಿಯಾಗಿ. ಸೊ ಯೂನಿಟ್ ಸರ್ಕಲ್ ಅಂದ್ರೆ ಹೇಗಿರುತ್ತೆ? ಯೂನಿಟ್ ಸರ್ಕಲ್ ಅಂದ್ರೆ ಹೇಗಿರುತ್ತೆ? ಯಾವ ಸರ್ಕಲ್ನಲ್ಲಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ,
ಯಾವ ಸರ್ಕಲ್ನಲ್ಲಿ ರೇಡಿಯಸ್ 1 ಸೆಂಟಿಮೀಟರಿಗೆ ಈಕ್ವಲ್ ಇರುತ್ತೋ ಅದು ಯೂನಿಟ್ ಸರ್ಕಲ್. ಟ್ರಿಗ್ನೋಮೆಟ್ರಿಯಲ್ಲಿ ನಾವು ನೋಡಿದ್ವಿ ಆಲ್ರೆಡಿ, ನಿಜ ಅಲ್ವಾ? ಸೊ ಈಗ ನಾನೇನು ಮಾಡಿದೆ, ಒಂದು ಯೂನಿಟ್ ಸರ್ಕಲನ್ನು ಕನ್ಸಿಡರ್ ಮಾಡಿದೆ. ಇದು 1 ಸೆಂಟಿಮೀಟರ್ ರೇಡಿಯಸ್ ಇಲ್ಲ, ಬಟ್ ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಸೊ ದಿಸ್ ಇಸ್ ದ ಯೂನಿಟ್ ಸರ್ಕಲ್. ಈ ಸರ್ಕಲಿಗೆ ಸೆಂಟರ್ ಇದೆ, ದಿಸ್ ಇಸ್ ದ ಸೆಂಟರ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಏನನ್ನ ಕನ್ಸಿಡರ್ ಮಾಡಿದ್ವಿ ಅದನ್ನ ಇಲ್ಲಿ ಬರೆದ್ಬಿಡೋಣ ಸೈಡಿಗೆ. ಪ್ರೂಫ್, ಕನ್ಸಿಡರ್ ಆನ್ ಯೂನಿಟ್ ಸರ್ಕಲ್, ಕನ್ಸಿಡರ್ ಆನ್ ಯೂನಿಟ್ ಸರ್ಕಲ್. ಈಗ ಈ ಸರ್ಕಲ್ ಸೆಂಟರ್ ಏನಿದೆಲ್ಲ, ಸರ್ಕಲ್ನ ಸೆಂಟರ್, ಅದಕ್ಕೆ ಓ ಅಂತ ಹೇಳಿ ಹೆಸರನ್ನ ಕೊಡ್ತೀನಿ. ಓಕೆ, ದಟ್ ಈಸ್ ವಿತ್ ಸೆಂಟರ್ ಓ, ವಿತ್ ಸೆಂಟರ್ ಓ. ಫೈನ್, ಸರಿ. ಮುಂದೆ ಏನ್ ಮಾಡ್ಬೇಕೀಗ? ತುಂಬ ಸಿಂಪಲ್. ನಾನು ಈ ರೀತಿಯಾಗಿ 2 ಲೈನ್ ಸೆಗ್ಮೆಂಟ್ಗಳನ್ನು ಕನ್ಸಿಡರ್ ಮಾಡ್ತೀನಿ. ವಾಟ್ ಐ ಆಮ್ ಡೂಯಿಂಗ್? ಲೈನ್ ಸೆಗ್ಮೆಂಟ್ಗಳನ್ನು ಈ ರೀತಿಯಾಗಿ ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಅರ್ಥ ಆಗ್ತಿದೆನಾ ವಾಟ್ ಐ ಆಮ್ ಡೂಯಿಂಗ್? ಎಸ್. ಸೊ ಬೇಸಿಕಲಿ ಸೆಂಟರ್ ಆಫ್ ದ ಸರ್ಕಲ್ ಇಂದ ಇಲ್ಲೊಂದು ಲೈನ್ ಹಾಗೆ ಇಲ್ಲೊಂದು ಲೈನ್ಗಳನ್ನು ತಗೊಂಡೆ. ಯಾಕೆ ತಗೊಂಡೆ ಅಂದರೆ ಕಾರಣ ಇಷ್ಟೇ, ಇವೆರಡರ ನಡುವೆ ಆಂಗಲ್ ಎಕ್ಸ್ ಫಾರ್ಮ್ ಆಗತ್ತೆ, ಹಾಗಾಗಿ. ಓಕೆ, ಲೆಟ್ ಇಲ್ಲಿ ಬರೆಯೋಣ. ಲೆಟ್ us consider an angle x in radians where this x lies between 0 and pi/2. ಹೆಂಗೆ ಹೇಳಿದೆ? ಬಿಕಾಸ್ ಈ ಆಂಗಲ್ ಎಕ್ಸ್ ಏನಿದೆ ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಹಾಗಾಗಿ ಎಕ್ಸ್ ಲೈಸ್ ಬಿಟ್ವೀನ್ 0 ಅಂಡ್ pi/2. 0 ಹಾಗೆ 90 ಡಿಗ್ರಿ ನಡುವೆ ಈ ಒಂದು ಆಂಗಲ್ ಎಕ್ಸ್ ನಿಂತಿದೆ. ಅರ್ಥ ಆಯ್ತಾ? ಅಂದ್ರೆ ಇವೆರಡರ ನಡುವೆ ಆಂಗಲ್ ಎಕ್ಸ್ ಫಾರ್ಮ್ ಆಗಿದೆ, ಅದ್ರ ಒಳಗಡೆಗೆ ಇರುತ್ತೆ. ಸರಿ, ಈಗ ನೋಡಿ ನಾನೇನ್ ಮಾಡ್ತೀನಿ, ಈ ಪಾಯಿಂಟ್ ಅಂದ್ರೆ ಈ ಲೈನ್ ಸೆಗ್ಮೆಂಟ್ ಈ ಸರ್ಕಲ್ ಇಂದ ಹೊರಗೆ ಹೋಗೋ ಮುಂಚೆ ಈ ಪಾಯಿಂಟ್ ಅನ್ನ ದಾಟ್ಕೊಂಡು ಹೋಗ್ಬೇಕು. ಈ ಪಾಯಿಂಟ್ ಎಲ್ಲಿ, ಈ ಪಾಯಿಂಟ್ ಈ ಒಂದು ಸ್ಟ್ರೇಟ್ ಲೈನ್ ಸರ್ಕಲ್ನ ಯಾವ ಪಾಯಿಂಟ್ ಅನ್ನ ಟಚ್ ಮಾಡಿದಲ್ಲ ಇದಕ್ಕೆ ಎ ಅಂತ ಹೇಳಿ ಹೆಸರನ್ನ ಕೊಡ್ತೀನಿ. ಸರಿನಾ? ಓಕೆ, ಸೊ ಈಗ ಏನ್ ಮಾಡ್ತೀನಿ, ಈ ಪಾಯಿಂಟ್ ಎ ಇಂದ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಈ ರೀತಿಯಾಗಿ ಡ್ರಾ ಮಾಡ್ತೀನಿ. ಯಾವ ರೀತಿ ಡ್ರಾ ಮಾಡ್ತೀನಿ ಅಂದ್ರೆ ನಮ್ಮ ರೇಡಿಯಸ್ ಆಫ್ ದ ಸರ್ಕಲ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ತೀನಿ. ನಿಜ ಅಲ್ವಾ? ಇದು ಹಾಗೆ ಇದು ಎರಡೂ ಕೂಡ ರೇಡಿಯಸ್ ಆಫ್ ದ ಸರ್ಕಲ್. ನಿಜ ಅಲ್ವಾ? ಸೊ ಈ ಪಾಯಿಂಟ್ ಏನಿದೆಲ್ಲ ಇದಕ್ಕೆ ಬಿ ಅಂತ ಹೇಳಿ ಹೆಸರು ಕೊಟ್ಬಿಡ್ತೀನಿ. ಅಂದ್ರೆ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಇದಕ್ಕೆ ಏನ್ ಕೊಡೋಣ, ಸಿ ಅಂತ ಹೇಳಿ ಪಾಯಿಂಟ್ಗೆ ಹೆಸರು ಕೊಟ್ಬಿಡೋಣ. ಅಂದ್ರೆ ರೇಡಿಯಸ್ ಓ ಸಿಗೆ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಅನ್ನೋದು ಅರ್ಥ ಆಯ್ತು. ಅದೇ ರೀತಿ ನಾನು ಈ ಪಾಯಿಂಟ್ ಏನಿದೆಲ್ಲ ಈ ಪಾಯಿಂಟ್ ಇಂದ ಮತ್ತೊಂದು ಲೈನ್ ಸೆಗ್ಮೆಂಟ್ ಅನ್ನ ಡ್ರಾ ಮಾಡ್ತೀನಿ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಓ ಸಿ ಅಗೇನ್. ಓಕೆ, ಸೊ ಹೆಂಗೆ ಅಂದ್ರೆ ಈ ರೀತಿಯಾಗಿ. ಕ್ಲಿಯರ್ ಅಲ್ಲ? ಸರಿ, ಸೊ ನಾನೇನ್ ಮಾಡಿದೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ನಾನು ಲೈನ್ ಅನ್ನ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಓ ಸಿ ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದೆ. ಈ ಪಾಯಿಂಟ್ಗೆ ಡಿ ಅಂತ ಹೇಳಿ ನಾನು ಹೆಸರನ್ನ ಕೊಟ್ಟೆ. ಇಷ್ಟ ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಸರಿ, ಸೊ ಈಗ ಏನ್ ಮಾಡ್ತೀನಿ, ಮತ್ತೊಂದು ಲಾಸ್ಟ್ ಕೆಲಸ ಏನು ಅಂದ್ರೆ ಎ ಮತ್ತೆ ಸಿ ಅನ್ನ ಜಾಯಿನ್ ಮಾಡ್ತೀನಿ. ವಾಟ್ ಐ ಆಮ್ ಡೂಯಿಂಗ್, ಎ ಮತ್ತೆ ಸಿ ಗಳನ್ನ ಜಾಯಿನ್ ಮಾಡ್ತಿದ್ದೀನಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಸೊ ಈ ಲೈನ್ ಸೆಗ್ಮೆಂಟ್ ಇಂದ ಇದನ್ನ ಜಾಯಿನ್ ಮಾಡ್ಬೇಡ ಈ ರೀತಿಯಾಗಿ. ಕ್ಲಿಯರ್? ಡನ್? ಸೊ ಈಗ ಎಲ್ಲಿಗೆ ಬಿಟ್ಟಿದ್ವಿ ಮತ್ತೆ ಕಂಟಿನ್ಯೂ ಮಾಡೋಣ. ವಿ ಕನ್ಸಿಡರ್ಡ್ ಆಂಗಲ್ ಎಕ್ಸ್, ಹೌದಾ, ಇನ್ ರೇಡಿಯನ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ವಿ. ಹಾಗೆ ಈ ಆಂಗಲ್ ಎಕ್ಸ್ 0 ಹಾಗೆ 90 ಡಿಗ್ರಿ ನಡುವೆ ಇರುವಂಥ ಆಂಗಲ್. ಈಗ ಡ್ರಾ ಎ ಬಿ ಪರ್ಪೆಂಡಿಕ್ಯುಲರ್ ಟು, ಬರೀರಿ, ಡ್ರಾ ಎ ಬಿ ಪರ್ಪೆಂಡಿಕ್ಯುಲರ್ ಟು ಓ ಸಿ, ಹೌದಾ, ಪರ್ಪೆಂಡಿಕ್ಯುಲರ್ ಟು ಓ ಸಿ ಅಂಡ್ ಡಿ ಸಿ perpendicular to
ಒ ಸಿ ಅಗೇನ್. ಹೌದಾ? ಡಿ ಸಿ ಹಾಗೆ ಎ ಬಿಗಳ ಎರಡೂ ಕೂಡ ಒ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ನಿಜ ಅಲ್ವಾ? ಓಕೆ. ಅದಾದ್ಮೇಲೆ ಜಾಯಿನ್ ಎ ಸಿ, ದೆನ್ ಜಾಯಿನ್ ಎ ಸಿ. ಇಲ್ಲಿ ತನಕ ಅರ್ಥ ಆಗಿದೆ ಅಲ್ವಾ? ಐ ಬಿಲೀವ್ ಇಲ್ಲಿ ತನಕ ನಿಮಗೆ ಕ್ಲಿಯರ್ ಆಗಿದೆ ಅಂತ. ಫೈನ್. ಸೊ ಈಗ ಇದಿಷ್ಟು ನಮಗೆ ಅರ್ಥ ಆಯ್ತು. ಏನನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ ಅದನ್ನೇ ಬರೆದ್ವಿ. ಈಗ ಮುಂದೆ ಏನ್ ಮಾಡೋದು? ಮುಂದೆ ಈ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತವೆ. ಏನದು? ಇಲ್ಲಿ ನಮಗೆ ಟ್ರಯಾಂಗಲ್ ಎಒ ಸಿ ಸಿಕ್ಕಿದೆ. ಲೆಟ್ ಮಿ ಹೈಲೈಟ್ ದಟ್. ಟ್ರಯಾಂಗಲ್ ಎಒ ಸಿ ನಮಗೆ ಸಿಕ್ಕಿದೆ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ದಿಸ್ ಇಸ್ ನಥಿಂಗ್ ಬಟ್ ಟ್ರಯಾಂಗಲ್ ಎಒ ಸಿ. ಓಕೆ, ಏನಿದು? ಟ್ರಯಾಂಗಲ್ ಎಒ ಸಿ. ಸರಿ. ಅದೇ ರೀತಿ ನಮಗೆ ಇಲ್ಲಿ ಒಂದು ಸೆಕ್ಟರ್ ಸಿಕ್ಕಿದೆ. ಅದೇನು ಅಂದ್ರೆ ಸೆಕ್ಟರ್ ಎಒ ಸಿ ಅಗೇನ್. ಕರೆಕ್ಟ್ ಅಲ್ವಾ? ನೋಡಿ, ಸೆಕ್ಟರ್ ಕೂಡ ಎಒ ಸಿ ಇದೆ, ಹಾಗೆ ಟ್ರಯಾಂಗಲ್ ಕೂಡ ಎಒ ಸಿ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಬಿಕಾಸ್ ಈ ಎಂಡ್ ಪಾಯಿಂಟ್ಸ್ಗಳೇನಿದಾವಲ್ಲ ಅವುಗಳೇ ಇಲ್ಲಿ ಡಿಫ್ರೆನ್ಸ್ ಮಾಡ್ತಿರೋದು. ಹೌದಾ? ಡಿಫ್ರೆನ್ಸ್ ಮಾಡ್ತಿರೋದಂದ್ರೆ ಅರ್ಥ ಏನು? ಇಲ್ಲಿ ಇದಿಷ್ಟು ಭಾಗ, ಈ ಸೆಗ್ಮೆಂಟ್ ಏನಿದೆಯಲ್ಲ, ಈ ಸೆಗ್ಮೆಂಟ್ ಆಡ್ ಆಗಿ ಟ್ರಯಾಂಗಲ್ನ ಜೊತೆಗೆ, ಟ್ರಯಾಂಗಲ್ ಎಒ ಸಿಯ ಜೊತೆಗೆ ಈ ಸೆಗ್ಮೆಂಟ್ ಆಡ್ ಆಗಿ ನಮಗೆ ಸೆಕ್ಟರ್ ಅನ್ನ ಫಾರ್ಮ್ ಮಾಡ್ತಿದೆ. ನಿಜ ಅಲ್ವಾ? ಎಸ್. ಅಂತೂ ಇಲ್ಲಿ ನಮಗೆ ಒಂದು ಟ್ರಯಾಂಗಲ್ ಸಿಕ್ತು ಎಒ ಸಿ, ಹಾಗೆ ಒಂದು ಸೆಕ್ಟರ್ ಸಿಕ್ತು ಅದು ಕೂಡ ಎಒ ಸಿ. ಅಟ್ ದ ಸೇಮ್ ಟೈಮ್ ನಮಗೆ ಮತ್ತೊಂದು ಟ್ರಯಾಂಗಲ್ ಸಿಕ್ತು, ಅದು ಡಿಒ ಸಿ, ವಿಚ್ ಇಸ್ ನಥಿಂಗ್ ಬಟ್ ಡಿಒ ಸಿ. ಇಷ್ಟು ಕ್ಲಿಯರಾ? ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಈಗ ನೋಡಿ, ಇಲ್ಲಿ ಮತ್ತೊಂದು ವಿಚಾರ ನಾವೇನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಈ ಟ್ರಯಾಂಗಲ್ ಎಒ ಸಿ ಏನಿದೆ ಅಲ್ಲ, ಟ್ರಯಾಂಗಲ್ ಎಒ ಸಿ, ಈ ಟ್ರಯಾಂಗಲ್ ಎಒ ಸಿಯ ಏರಿಯಾಗಿಂತ, ಟ್ರಯಾಂಗಲ್ ಎಒ ಸಿ ಏನಿದೆಲ್ಲ ಇದರ ಏರಿಯಾಗಿಂತ ಈ ಸೆಕ್ಟರ್ ಎಒ ಸಿ ಏನಿದೆಲ್ಲ ಇದರ ಏರಿಯಾ ದೊಡ್ಡದು. ಬಿಕಾಸ್ ಇಲ್ಲಿ ನಮಗೆ ಸೆಗ್ಮೆಂಟ್ ಇದೆ ಅಲ್ವಾ, ಈ ಸೆಗ್ಮೆಂಟ್ ಎಕ್ಸ್ಟ್ರಾ ಸೆಗ್ಮೆಂಟ್. ಇದು ಈ ಸೆಗ್ಮೆಂಟ್ ಆಡ್ ಆಗಿ ಸೆಕ್ಟರ್ ಆಗಿದ್ದು. ನಿಜ ಅಲ್ವಾ? ಟ್ರಯಾಂಗಲ್ಗೆ ಇಷ್ಟು ಸೆಗ್ಮೆಂಟ್ ಆಡ್ ಆಗಿಬಿಟ್ಟು ಇದಿಷ್ಟು ಸೆಕ್ಟರ್ ಆಯ್ತು. ಖಂಡಿತವಾಗ್ಲೂ ಹಾಗಿದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಎಒ ಸಿಗಿಂತ ಏರಿಯಾ ಆಫ್ ದ ಸೆಕ್ಟರ್ ಎಒ ಸಿನೇ ದೊಡ್ಡದಿರಬೇಕು. ಇರುತ್ತೆ ಕೂಡ, ಇದು ಗೊತ್ತಿರೋ ಅಂತ ವಿಚಾರ. ನೋಡಿದ್ಮೇಲೆ ನಮಗೆ ಅರ್ಥ ಆಗುತ್ತೆ, ಇಲ್ಲಿಗಿಂತ ಇಲ್ಲಿ ಸ್ಪೇಸ್ ಸ್ವಲ್ಪ ದೊಡ್ಡದಿದೆ, ಹಾಗಿದ್ರೆ ಏರಿಯಾ ದೊಡ್ಡದು. ಸರಿ. ಅದೇ ರೀತಿ ಏರಿಯಾ ಆಫ್ ದ ಸೆಕ್ಟರ್ ಎಒ ಸಿ ಏನಿದೆ ಅಲ್ಲ, ಈ ಸೆಕ್ಟರ್ ಎಒ ಸಿಗಿಂತ ಟ್ರಯಾಂಗಲ್ ಡಿಒ ಸಿಯ ಏರಿಯಾ ದೊಡ್ಡದಿರುತ್ತೆ. ಹಾಗಿದ್ರೆ ಈಗ ಇದನ್ನ ಕಂಪೇರ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಬರಿತೀನಿ. ಏನಂತ? ಏರಿಯಾ ಆಫ್ ಟ್ರಯಾಂಗಲ್ ಎಒ ಸಿ, ಇಲ್ಲಿ ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ದ ಸೆಕ್ಟರ್ ಎಒ ಸಿ, ಹಾಗೆ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ದ ಟ್ರಯಾಂಗಲ್ ಡಿಒ ಸಿ. ಏನು? ದಟ್ ಈಸ್ ಡಿಒ ಸಿ. ಫೈನ್. ಸರಿ. ಈಗ ನಾನು ಆವಾಗಲೇ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ಎಒ ಸಿಗಿಂತ ಸೆಕ್ಟರ್ ಎಒ ಸಿದು ಏರಿಯಾ ದೊಡ್ಡದಿರುತ್ತೆ. ಹಾಗಾಗಿ ಎರಡೂ ಕಡೆಯಲ್ಲೂ ನಾನು ಲೆಸ್ಸರ್ ದೆನ್ ಸಿಂಬಲ್ ಅನ್ನು ಹಾಕಿದೆ. ಏನು ಹೇಳುತ್ತೆ ಈ ಸಿಂಬಲ್? ಇನ್ಇಕ್ವಾಲಿಟಿ ಏನು ಹೇಳುತ್ತೆ? ಏರಿಯಾ ಆಫ್ ದಿಸ್ ಸೆಕ್ಟರ್ ಎಒ ಸಿ ಏರಿಯಾ ಆಫ್ ಟ್ರಯಾಂಗಲ್ ಎಒ ಸಿಗಿಂತ ದೊಡ್ಡದು. ಹಾಗೆ ಇದೇ ಏರಿಯಾ ಆಫ್ ಸೆಕ್ಟರ್ ಎಒ ಸಿ ಏರಿಯಾ ಆಫ್ ಟ್ರಯಾಂಗಲ್ ಡಿಒ ಸಿಗಿಂತ ಚಿಕ್ಕದು. ಇದಕ್ಕಿಂತ ಲೆಸ್ಸರ್ ದೆನ್ ಆಗಿರುತ್ತೆ ದಿಸ್ ಏರಿಯಾ ಆಫ್ ಸೆಕ್ಟರ್ ಎಒ ಸಿ. ಇಷ್ಟ ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಸರಿ. ಸೊ ನಾವು ಈಗ ಏನ್ ಮಾಡ್ತೀನಿ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಹಾಗೆ ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಕೂಡ ಅಪ್ಲೈ ಮಾಡ್ತೀನಿ. ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ? ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೌದಾ? ಅದೇ ರೀತಿ ಇಲ್ಲಿನೂ ಅಷ್ಟೇ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ವಾಟ್ ಈಸ್ ಏರಿಯಾ ಆಫ್ ದ ಸೆಕ್ಟರ್ ಎಒ ಸಿ? ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಏನು? ಹಾಫ್ ಇಂಟು ಆರ್ ಸ್ಕ್ವಯರ್ ಇಂಟು ಎಕ್ಸ್.
ನಿಜ ಅಲ್ವಾ? ಎಕ್ಸ್ ಅಂದ್ರೆ ಏನು? ಆಂಗಲ್. ಈ ಒಂದು ಪ್ರೂವಿಂಗ್ ಕಾನ್ಸೆಪ್ಟ್ ಅಲ್ಲಿ ನಾವು ಇನ್ವಾಲ್ವ್ ಮಾಡಿರುವಂಥ ಆಂಗಲ್ ಯಾವುದು? ಎಕ್ಸ್. ಟೀಟಾ ಬರ್ಕೊಂಡಿದ್ರೆ ಟೀಟಾ ಬರ್ಕೊಳ್ರಿ. ಓಕೆ, ಕನ್ಸಿಡರ್ ಮಾಡಿದ ಆಂಗಲ್ ಯಾವುದು ಅಂದ್ರೆ ಎಕ್ಸ್. ಹಾಗಾಗಿ ಎಕ್ಸ್ ಅಂತ ಬರುತ್ತೆ. ಸೊ ಈಗ ಈ ಸಿಂಬಲ್ಗಳನ್ನು ಆಸ್ ಇಟ್ ಈಸ್ ಬರೆದ್ಬಿಟ್ಟೆ. ಮುಂದೆ ಏನ್ ಮಾಡೋದು? ಸೊ ಎರಡೂ ಟ್ರಯಾಂಗಲ್ಗಳಿಗೆ ಫಾರ್ಮುಲಾ ಹಾಕಿದ್ವಿ, ಸೆಕ್ಟರಿಗೂ ಫಾರ್ಮುಲಾ ಹಾಕಿದ್ವಿ. ಈಗ ಬೇಸ್, ಹೈಟ್, ರೇಡಿಯಸ್ ಏನೇನಿದಾವಲ್ಲ ಇದ್ರ ಪ್ರಕಾರ ನಾವು ವ್ಯಾಲ್ಯೂಗಳನ್ನು ಹಾಕ್ತಾ ಹೋಗೋಣ. ದಟ್ ಈಸ್ ಹಾಫ್ ಇಂಟು ವಾಟ್ ಈಸ್ ದ ಬೇಸ್ ಅಂಡ್ ಹೈಟ್ ಆಫ್ ಟ್ರಯಾಂಗಲ್ AOC. ನೋಡ್ರಿ, ಟ್ರಯಾಂಗಲ್ AOC ಇಲ್ಲಿದೆ. ದಿಸ್ ಇಸ್ ಟ್ರಯಾಂಗಲ್ AOC. ಹೌದಾ? ಇದರಲ್ಲಿ ಬೇಸ್ ಯಾವುದು? ಬೇಸ್ ಈಸ್ OC, ಹೈಟ್ ಈಸ್ AB. ಪರ್ಪೆಂಡಿಕ್ಯುಲರ್ ಆಗಿ ಇರುವಂಥದ್ದು ಟ್ರಯಾಂಗಲ್ ಒಳಗಡೆ ಪರ್ಪೆಂಡಿಕ್ಯುಲರ್ ಲೈನ್ ಹೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಈಸ್ ಅವರ್ ಬೇಸ್. ಸೊ OC ಇಂಟು AB. ಬೇಸ್ ಇಂಟು ಹೈಟ್ ಅಂದ್ರೆ OC ಇಂಟು AB. ಓಕೆ, ಫೈನ್. ಈ ಕಡೆಗೆ ಹಾಫ್ ಇಂಟು ವಾಟ್ ಈಸ್ ದ, ನೋಡಿ, ಸೆಕ್ಟರ್ AOC ಅಲ್ಲಿ ಬರುವಂಥ ರೇಡಿಯಸ್ ಯಾವುದು? ಯಾವುದನ್ನ ಕನ್ಸಿಡರ್ ಮಾಡ್ಬೇಕೀಗ ನಾವು? ಸೆಕ್ಟರ್ AOC. ಸೆಕ್ಟರ್ AOC ಯಲ್ಲಿ ವಾಟ್ ಈಸ್ ದ ರೇಡಿಯಸ್ ವಿ ನೀಡ್ ಟು ಕನ್ಸಿಡರ್? ನೋಡಿ, ಇಲ್ಲಿ ತಗೊಂಡ್ರು ರೇಡಿಯಸ್ ಒಂದೇ. ಹೌದಾ? ಸೊ ಏನನ್ನ ತಗೊಳ್ಳೋಣ? OC ಅಂತಾನೆ ತಗೊಳ್ಳೋಣ. ಓಕೆ, ಸೊ OC ಇಂಟು ಎಕ್ಸ್ ಅಂದ್ರೆ ಆಸ್ ಇಟ್ ಈಸ್ ಹಂಗೆ ಬರೀರಿ. ಎಕ್ಸ್ ಅಂದ್ರೆ ಆಂಗಲ್ ಹಂಗೆ ಬರೀರಿ. ಸೊ ಈ ಕಡೆಗೆ ಹಾಫ್ ಇಂಟು ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್ DOC, ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಟ್ರಯಾಂಗಲ್ DOC ಯಲ್ಲಿ ಬೇಸ್ ಏನ್ ಬರುತ್ತೆ ನಮಗೆ, ಹೈಟ್ ಏನ್ ಬರುತ್ತೆ ಅದನ್ನ ನೋಡೋಣ. ನೋಡಿ, ದಿಸ್ ಇಸ್ ಟ್ರಯಾಂಗಲ್ DOC. ಇದರಲ್ಲಿ ಬೇಸ್ ಬಂದ್ಬಿಟ್ಟು OC, ಹೈಟ್ ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ದಟ್ ಈಸ್ DC. OC ಇಂಟು DC ಬರೀರಿ. OC ಇಂಟು DC. ಡನ್. ಸರಿ, ಈಗ ಮುಂದೇನ್ ಮಾಡೋದು? ವಾಟ್ ಟು ಡೂ? ನೋಡಿ, ಹಾಫ್ ಇಂಟು OC ಏನಿದೆ ಅಲ್ಲ, OC ಏನಿದು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ OC? ಸಿ ಹಿಯರ್, ರೇಡಿಯಸ್ ಯಾವುದು? OC is equal to this. OC is equal to 1 because this is a unit circle. ಹಾಗಿದ್ರೆ OC ವ್ಯಾಲ್ಯೂ ಕೂಡ 1 ಸೆಂಟಿಮೀಟರ್ ಅಥವಾ 1 ಯೂನಿಟ್ ಇರುತ್ತೆ. ಹಾಗೆ ಅದೇ ರೀತಿ ರೇಡಿಯಸ್ OA ಏನಿದೆ ಅಲ್ಲ, ಇದ್ರದ್ದು ಕೂಡ ವ್ಯಾಲ್ಯೂ ಎಷ್ಟು ಅಂದ್ರೆ ಅಗೇನ್ 1 ಯೂನಿಟ್ ಅಥವಾ 1 ಸೆಂಟಿಮೀಟರ್. ಕ್ಲಿಯರ್ ಅಲ್ಲ? ಹಾಗಿದ್ರೆ OA OCಗಳು ಎಲ್ಲೇ ಸಿಕ್ಕಿದ್ರು ಆ ಜಾಗದಲ್ಲಿ 1 ಹಾಕ್ಬಿಡೋಣ. ಸೊ OC ಈಸ್ 1 ಇಂಟು AB. AB ಅಂದ್ರೆ ಆಸ್ ಇಟ್ ಈಸ್ ಹಂಗೆ ಬರೀರಿ. ಸೊ ಹಾಫ್ ಇಂಟು ಅಗೇನ್ OC ಸ್ಕ್ವಯರ್ ಅಲ್ವಾ ಇದು? OC ಅಂದ್ರೆ ಏನು? ರೇಡಿಯಸ್. ಹೌದಾ? ರೇಡಿಯಸ್ ಈಸ್ 1 ಸ್ಕ್ವಯರ್ ದಟ್ ಈಸ್ ನಥಿಂಗ್ ಬಟ್ 1 ಅಗೇನ್ ಇಂಟು ಎಕ್ಸ್. ಈ ಕಡೆಗೆ ಹಾಫ್ ಇಂಟು OC ಅಂದ್ರೆ ಅಗೇನ್ ರೇಡಿಯಸ್ ವಿಚ್ ಈಸ್ ನಥಿಂಗ್ ಬಟ್ 1 ಇಂಟು DC. ಇಷ್ಟ ಅರ್ಥ ಆಯ್ತಲ್ಲ? ಓಕೆ, ಫೈನ್. ಸೊ ಈಗ ನಮಗೆ ಉಳಿದಿದ್ದೇನು? ಹಾಫ್ ಇಂಟು AB ಈಸ್ ಲೆಸ್ ದೆನ್ ಹಾಫ್ 1 ಸ್ಕ್ವೇರ್ ಅಂದ್ರೆ 1, ಹಾಫ್ ಇಂಟು ಎಕ್ಸ್, ಹಾಫ್ ಎಕ್ಸ್. ಈ ಕಡೆಗೆ ಹಾಫ್ DC. ಇಷ್ಟ ಅರ್ಥ ಆಯ್ತಾ? ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಓಕೆ, ನಾನೇನ್ ಮಾಡ್ತೀನಿ ಇವಾಗ ಅಂದ್ರೆ ಎರಡು ಟ್ರಯಾಂಗಲ್ಗಳನ್ನ ಮತ್ತೊಮ್ಮೆ ಕನ್ಸಿಡರ್ ಮಾಡ್ತೀನಿ. ಯಾವ್ದ್ಯಾವ್ದದು? ದಟ್ ಈಸ್ ಟ್ರಯಾಂಗಲ್ ದಟ್ ಈಸ್ ನಥಿಂಗ್ ಬಟ್, ಜಸ್ಟ್ ಅ ಸೆಕೆಂಡ್, ದಟ್ ಈಸ್ ನಥಿಂಗ್ ಬಟ್ ಟ್ರಯಾಂಗಲ್ AOB. ಹಾಗೆ ಮತ್ತೊಂದು ಟ್ರಯಾಂಗಲ್ ಅದ್ಯಾವುದಪ್ಪ ಅಂದ್ರೆ ಟ್ರಯಾಂಗಲ್ DOC. ಯಾವುದು? ಟ್ರಯಾಂಗಲ್ AOB ಹಾಗೆ ಟ್ರಯಾಂಗಲ್ DOC ಎರಡನ್ನೂ ಕೂಡ ನಾನು ಇವಾಗ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾನು ಕನ್ಸಿಡರ್ ಮಾಡೋದು ಯಾವುದು ಅಂದ್ರೆ AOB. ಎಂಥ ಟ್ರಯಾಂಗಲ್ ಇದು? ರೈಟ್ ಟ್ರಯಾಂಗಲ್. ನಿಜ ಅಲ್ವಾ? ಹಾಗೆ DOC ಸಹಿತ ರೈಟ್ ಟ್ರಯಾಂಗಲ್. ಓಕೆ, ಸೊ AOB ಅಲ್ಲಿ, ಟ್ರಯಾಂಗಲ್ AOB ಅಲ್ಲಿ ನಾನು ಸೈನ್ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್? ಇಲ್ಲಿ ಬರೆಯೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೆಯೋಣ. ಇನ್ ಟ್ರಯಾಂಗಲ್ AOB ಅಲ್ಲಿ ಇಫ್ ಐ ಅಪ್ಲೈ ಸೈನ್ ಫಂಕ್ಷನ್ ದಟ್ ಈಸ್ ಸೈನ್ ಟೀಟಾ, ಟೀಟಾದ ಬದಲು ಎಕ್ಸ್ ಅಂತ ಹೇಳಿ ಬರೀರಿ. ಏನ್ ಮಾಡಿದ್ವಿ ನಾವು?
ಸೈನ್ ಟೀಟಾದ ಬದಲು ಇಲ್ಲಿ ಇರುವಂಥ ಆಂಗಲ್ ಏನಪ್ಪ, ಎಕ್ಸ್. ಸೊ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ಹೌದಾ? ಆಪೋಸಿಟ್ ಅಂದ್ರೆ ಏನಿದೆ ಅಲ್ಲಿ? ವಾಟ್ ಈಸ್ ದ ಆಪೋಸಿಟ್ ಸೈಡ್ ಹಿಯರ್? ಎ ಬಿ. ಹೈಪೋಟಿನ್ಯೂಸ್ ಅಂದ್ರೆ ಓ ಎ. ಸೊ ಎ ಬಿ ಬೈ ಓ ಎ. ನಿಜ ಅಲ್ವಾ? ಸೊ ಎ ಬಿ ಬೈ ಓ ಎ. ಫೈನ್. ಹಾ, ಅದೇ ರೀತಿ ಟ್ರಯಾಂಗಲ್ ಡಿ ಒ ಸಿ ಯಲ್ಲಿ, ಓಕೆ, ದಟ್ ಈಸ್ ಇನ್ ಟ್ರಯಾಂಗಲ್ ಡಿ ಒ ಸಿ ನೋಡಿ, ಅಗೇನ್ ನಾನು ಇಲ್ಲಿ ಟ್ಯಾನ್ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ತೀನಿ. ಯಾವುದರಲ್ಲಿ? ಇದರಲ್ಲಿ ಟ್ಯಾನ್ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ತೀನಿ. ಸೊ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಕರೆಕ್ಟ್ ಅಲ್ವಾ? ಆಪೋಸಿಟ್ ಅಂದ್ರೆ ಡಿ ಸಿ, ಅಡ್ಜಸೆಂಟ್ ಅಂದ್ರೆ ಓ ಸಿ. ಕರೆಕ್ಟ್ ಅಲ್ವಾ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ದಟ್ ಈಸ್ ಡಿ ಸಿ ಡಿವೈಡೆಡ್ ಬೈ ಓ ಸಿ. ಬರೀರಿ, ಡಿ ಸಿ ಡಿವೈಡೆಡ್ ಬೈ ಓ ಸಿ. ಕ್ಲಿಯರ್? ಇಷ್ಟ ಅರ್ಥ ಆಯ್ತಾ? ಸೊ ಸೈನ್ ಎಕ್ಸ್ ಹಾಗೆ ಟ್ಯಾನ್ ಎಕ್ಸ್ ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿದೀವಿ. ಸೊ ಓ ಎ ಹಾಗೆ ಓ ಸಿ ಗಳು ಎರಡೂ ಕೂಡ 1ಗೆ ಈಕ್ವಲ್. ದಿಸ್ ಇಸ್ ಈಕ್ವಲ್ ಟು 1 ಬಿಕಾಸ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಓ ಎ ಓ ಸಿ ಗಳು ಎರಡೂ ಕೂಡ ರೇಡಿಯಸ್, ಹಾಗಾಗಿ 1 ಯೂನಿಟ್ಗೆ ಈಕ್ವಲ್ ಇರುತ್ತೆ ಅಂತ. ಸೊ ಹಿಯರ್ ಐ ಶಲ್ ರೈಟ್, ಸೊ ದೇರ್ ಫೋರ್ sin x is equal to AB and tan x is equal to DC. Clear? Sin x is equal to AB and tan x is equal to DC. ಈಗ ನಾನೇನ್ ಮಾಡ್ತೀನಿ, ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಡಿ ಸಿ ಹಾಗೆ ಎ ಬಿ ಗಳ ಜಾಗದಲ್ಲಿ ಸೈನ್ ಎಕ್ಸ್ ಟ್ಯಾನ್ ಎಕ್ಸ್ ಗಳನ್ನ ಹಾಕ್ಬಿಡ್ತೀನಿ. ಮಾಡೋಣ ಕೆಲಸನ. ಸೊ ನೌ ವಾಟ್ ಹ್ಯಾಪನ್ಸ್, ದಿಸ್ ವಿಲ್ ಬಿ ಈಕ್ವಲ್ ಟು ಬೇಸಿಕಲಿ ಹಾಫ್ ಇಂಟು ಎ ಬಿ ಅಂದರೆ ಸೈನ್ ಎಕ್ಸ್ ಬರೀರಿ, ಸೈನ್ ಎಕ್ಸ್, ಈ ಕಡೆಗೆ ಎಕ್ಸ್ ಆಸ್ ಇಟ್ ಈಸ್, ಅಂಡ್ ಅಗೇನ್ ಹಾಫ್ ಇಂಟು ಡಿ ಸಿ ಅಂದರೆ ಏನು ಬರೀತೀರಾ? ಡಿ ಸಿ ಅಂದರೆ ಟ್ಯಾನ್ ಎಕ್ಸ್ ಅನ್ನ ಬರೀತೀರಾ. ಇಷ್ಟ ಅರ್ಥ ಆಯ್ತಾ? ಇಲ್ಲಿವರೆಗೂ ಕ್ಲಿಯರ್ ಇದೆ ಅಲ್ಲ? ಹಾಫ್ ಸೈನ್ ಎಕ್ಸ್, ಇದು ಎಕ್ಸ್, ಇದು ಹಾಫ್ ಟ್ಯಾನ್ ಎಕ್ಸ್. ಈಗ ನಾನೇನು ಮಾಡ್ತೀನಿ, ಈ ಥ್ರೂಔಟ್ ದ ಈಕ್ವೇಶನ್, ನೀವು ಥ್ರೂಔಟ್ ದ ಈಕ್ವೇಶನ್ 1/2 ಇಂದ ಮಲ್ಟಿಪ್ಲೈ ಮಾಡಬಹುದು. ಇಸ್ ದಿಸ್ ಕ್ಲಿಯರ್? ಇಲ್ಲಿ ತನಕ ಅರ್ಥ ಆಗಿದೆ ಅಲ್ಲ? ಫಸ್ಟ್ ಆಫ್ ಆಲ್, ಓಕೆ, 1 ಸೆಕೆಂಡ್. ದಿಸ್ ಇಸ್ 1/2 ಇಂಟು ಎಕ್ಸ್. ಹೌದಾ? ಸೊ ಇದನ್ನ ನಾನು ಇಲ್ಲಿ ಆಸ್ ಇಟ್ ಈಸ್ ಬರ್ದೆ, ಬಟ್ ಎ ಬಿ ಜಾಗದಲ್ಲಿ ಸೈನ್ ಎಕ್ಸ್ ಅನ್ನ, ಡಿ ಸಿ ಜಾಗದಲ್ಲಿ ಟ್ಯಾನ್ ಎಕ್ಸ್ ಅನ್ನ ಹಾಕಿದೆ ಅಷ್ಟೆ. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಸೊ ನಾವು ಈಗ ನೋಡಿ, ಥ್ರೂಔಟ್ ದ ಇಕ್ವೇಶನ್ ನಾನು 1/2 ಇಂದ ನಾನು ಡಿವೈಡ್ ಮಾಡ್ತೀನಿ. ಓಕೆ, ಸೊ ಡಿವೈಡ್ 1/2 ಥ್ರೂಔಟ್ ದ above expression. ಸೊ ಏನಾಗ್ತದೆ ಅವಾಗ? ವಾಟ್ ಹ್ಯಾಪನ್ಸ್? ಸೊ 1/2 ಇಂದ ನೀವು ಡಿವೈಡ್ ಮಾಡಿದಾಗ 1/2 ಡಿವೈಡೆಡ್ ಬೈ 1/2 ಮಾಡಿದರೆ ಕ್ಯಾನ್ಸಲ್ ಆಗಿ ಸೈನ್ ಎಕ್ಸ್, ಇದು ಎಕ್ಸ್, ಇದು ಟ್ಯಾನ್ ಎಕ್ಸ್ ಉಳ್ಕೊಳ್ಳುತ್ತೆ. ಬರೀರಿ. ಸೊ ದಿಸ್ ವಿಲ್ ಬಿ ಲೀಡ್ಸ್ ಟು ಸೈನ್ ಎಕ್ಸ್, ಈ ಕಡೆಗೆ ಎಕ್ಸ್, ಹಾಗೆ ಈ ಕಡೆಗೆ ಟ್ಯಾನ್ ಎಕ್ಸ್. ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಫೈನ್. ಸೊ ಈಗ ನಾನೇನು ಮಾಡ್ತೀನಿ, ನನಗೆ ಒಂದು ವಿಚಾರ ಗೊತ್ತು. ಅದೇನಪ್ಪ ಅಂದರೆ, ಈ ಎಕ್ಸ್ ಅನ್ನುವಂಥ ಆಂಗಲ್ ಏನಿದೆ ಅಲ್ಲ, ದಿಸ್ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತು. ಸ್ಟಾರ್ಟಿಂಗೇ ನಾನು ಬರ್ಕೊಂಡಿದ್ದೆ. ಸಿ ಹಿಯರ್, ಎಕ್ಸ್ ಲೈಸ್ ಬಿಟ್ವೀನ್ 0 ಅಂಡ್ 90 ಡಿಗ್ರಿ, ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಫಂಕ್ಷನ್ ಪಾಸಿಟಿವ್ ಇರುತ್ತಲ್ವಾ? ಸೈನ್ ಫಂಕ್ಷನ್ ಅಷ್ಟೇ ಅಲ್ಲ, ಎಲ್ಲಾ ಫಂಕ್ಷನ್ ಪಾಸಿಟಿವ್. ನಾನು ಇಲ್ಲಿ ಸೈನ್ ಫಂಕ್ಷನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಮಾಡಿ ಆ ಒಂದು ಸೈನ್ ಫಂಕ್ಷನ್ ಅನ್ನ ಥ್ರೂ ಔಟ್ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮೀ ರೈಟ್ ಹಿಯರ್, ಸಿನ್ಸ್ ಎಕ್ಸ್ ಲೈಸ್ ಬಿಟ್ವೀನ್ 0 ಅಂಡ್ π/2, 0 ಅಂಡ್ π/2, ಸೊ ಇದು ಸೈನ್ ಎಕ್ಸ್ is positive, and let us divide by
sin x by sin x throughout the equation ಅಥವಾ ಎಕ್ಸ್ಪ್ರೆಷನ್. ಕ್ಲಿಯರಾ? ಓಕೆ, ಸೊ ಏನಾಗುತ್ತೆ ಅವಾಗ, ವಾಟ್ ಹ್ಯಾಪನ್ಸ್ ನೋಡಿ. ಸೊ sin x ಡಿವೈಡೆಡ್ ಬೈ sin x, ಈ ಕಡೆಗೆ x ಡಿವೈಡೆಡ್ ಬೈ sin x, ಈ ಕಡೆಗೆ tan x ಡಿವೈಡೆಡ್ ಬೈ sin x. ಇಷ್ಟ ಆಯ್ತಾ? ಈಗ sin x ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ ಇಲ್ಲಿ. ಇಲ್ಲಿ x ಡಿವೈಡೆಡ್ ಬೈ sin x ಇದೆ. ಈ ಕಡೆಗೆ tan x ಅಂದ್ರೆ ಏನು, sin x ಡಿವೈಡೆಡ್ ಬೈ cos x. ಹೌದಾ? ಹೋಲ್ ಡಿವೈಡೆಡ್ ಬೈ ಅಗೇನ್ sin x ಬೈ 1 ಇರುತ್ತೆ. tan x ಅಂದ್ರೆ sin ಬೈ cos, sin x ಆಸ್ ಇಟ್ ಈಸ್ ಬರ್ದಿದ್ದೀನಿ, ಡಿವೈಡೆಡ್ ಬೈ 1. ಈಗ ಇದು ರೆಸಿಪ್ರೋಕೇಟ್ ಆಗಿ ಏನಾಗುತ್ತಪ್ಪ ಅಂತ ಅಂದ್ರೆ 1 ಡಿವೈಡೆಡ್ ಬೈ sin x ಆಗುತ್ತೆ. ಸೊ ಅವಾಗ ಸೈನ್ ಕ್ಯಾನ್ಸಲ್ ಆಗಿ ರಿಮೇನಿಂಗ್ ವಿಲ್ ಬಿ 1 ಬೈ ಕಾಸ್ ಎಕ್ಸ್. ರಿಮೇನಿಂಗ್ ವಿಲ್ ಬಿ 1 ಬೈ ಕಾಸ್ ಎಕ್ಸ್. ಇಷ್ಟ ಅರ್ಥ ಆಯ್ತಾ? ಇಲ್ಲಿವರೆಗೂ ಕೂಡ ಕ್ಲಿಯರ್ ಇದೆನಾ? ಓಕೆ, ಫೈನ್. ಸೊ ಈಗ ನೋಡಿ ನಾವೇನ್ ಮಾಡ್ತೀವಿ ನೋಡಿ, ಇಲ್ಲಿ ತನಕ ಐ ಬಿಲೀವ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಇದೇನಿದೆ ಅಲ್ಲ ಕಂಪ್ಲೀಟ್ ಇನ್ಇಕ್ವೇಷನ್ ಏನಿದೆ ಅಲ್ಲ, ಇದನ್ನ ನಾನು ರೆಸಿಪ್ರೋಕೇಟ್ ಮಾಡ್ತೀನಿ. ರೆಸಿಪ್ರೋಕೇಟ್ ಮಾಡಿದಾಗ ಏನಾಗತ್ತೆ, ಉಲ್ಟಾ ಆಗತ್ತೆ. ಅಂದ್ರೆ ಲಿಸನ್ ಹಿಯರ್, ಇದನ್ನ ಕಂಪ್ಲೀಟ್ ಇನ್ಇಕ್ವೇಷನ್ ಅನ್ನ ನಾನು ರೆಸಿಪ್ರೋಕೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, 1 ಬೈ ಕಾಸ್ ಎಕ್ಸ್ ಇದ್ದಿದ್ದು ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಹಾಗೆ ಎಕ್ಸ್ ಬೈ ಸೈನ್ ಎಕ್ಸ್ ಇದ್ದಿದ್ದು ಸೈನ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಹಾಗೆ 1 ಬೈ 1 ಇದ್ದು 1 ಬೈ 1 ಇರುತ್ತೆ. ಓಕೆ, ಇಷ್ಟ ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಹಾ. ಸೊ ನೋಡಿ, ಇದು ಹೇಗೆ ಬಂತು ಅನ್ನೋದು ನಿಮ್ಮ ಪ್ರಶ್ನೆ ಕೆಲವೊಬ್ರಿಗೆ ಇರಬಹುದು. ಹೆಂಗೆ ಇದು ಈ ಕಡೆ ಬಂತು, ಇದು ಆ ಕಡೆ ಹೋಯ್ತು, ಕಾರಣ ಏನು, ಹೆಂಗೆ ಬಂತು ಅಂತ ನಿಮಗೆ ತಲೆಯಲ್ಲಿ ಇರುತ್ತೆ. ಹೌದಾ? ಸೊ 1 ಬೈ 1 ಅಂದ್ರೆ 1 ಓಕೆ, ಆದ್ರೆ ಇದು ಇಲ್ಲಿ ಹೇಗೆ ಬಂತು, ಇದು ಇಲ್ಲಿ ಹೇಗೆ ಹೋಯ್ತು, ಎರಡು ರೆಸಿಪ್ರೋಕೇಶನ್ ಆಗಿದ್ದು ಗೊತ್ತಾಯ್ತು. 1 ಬೈ ಕಾಸ್ ಎಕ್ಸ್ ಅಂದ್ರೆ ರೆಸಿಪ್ರೋಕಲ್ ಆಗಿ ಕಾಸ್ ಎಕ್ಸ್ ಬರುತ್ತೆ. ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ ರೆಸಿಪ್ರೋಕೇಟ್ ಆಗಿ ಸೈನ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ, ಅದು ಒಪ್ತೀವಿ. ಆದ್ರೆ ಇಲ್ಲಿದ್ದು ಕಾಸ್ ಎಕ್ಸ್ ಇಲ್ಲಿ ಬಂದಿದೆ, ಇಲ್ಲಿದ್ದು 1 ಇಲ್ಲಿ ಬಂದಿದೆ, ಹೇಗೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬಹುದು. ಸೊ ನೋಡಿ, ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 ಬೈ 2, 1 ಬೈ 3, 1 ಬೈ 4 ಅನ್ನುವಂಥ 3 ಫ್ರಾಕ್ಷನ್ಸ್ಗಳಿದೆ ಅಂತ ಇಟ್ಕೊಳ್ಳಿ. ಹೌದಾ? ಸೊ 1 ಬೈ 2 ಅಂದ್ರೆ ಎಷ್ಟು ಬರುತ್ತೆ, ಹೌ ಮಚ್ ಯು ವಿಲ್ ಗೆಟ್ 0.5 ಬರುತ್ತೆ. ಹೌದಾ? ಎಸ್. 1 ಬೈ 3 ಅಂದ್ರೆ ಎಷ್ಟು ಬರುತ್ತೆ, ಹೌ ಮಚ್ ಯು ವಿಲ್ ಗೆಟ್ 0.3 ಬರುತ್ತೆ. 3 ಸಮಥಿಂಗ್, ಓಕೆ 0.3 ಅಂತ ಇಟ್ಕೊಳ್ಳಿ. 1 ಬೈ 4 ಅಂದ್ರೆ ಎಷ್ಟು ಬರುತ್ತೆ, 0.25 ಬರುತ್ತೆ. ನಿಜ ಅಲ್ವಾ? ಓಕೆ, ಈಗ ಇವುಗಳನ್ನ ನಾನು ಈ ರೀತಿ ಅರೇಂಜ್ ಮಾಡ್ತೀನಿ. ಹೇಗೆ, 0.3, 0.25 ಹಾಗೆ 0.5. ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. 0.25, 0.3, 0.5 ಇದರಲ್ಲಿ ಅತಿ ಬಿಗ್ಗೆಸ್ಟ್ ವ್ಯಾಲ್ಯೂ ಯಾವುದು, 0.5. ನೆಕ್ಸ್ಟ್ ಬಿಗ್ಗೆಸ್ಟ್ ಯಾವುದು, 0.3, ಆಮೇಲೆ 0.25. ಓಕೆ, ಸೊ ಈ ಇನ್ಇಕ್ವೇಶನ್ ಏನ್ ಹೇಳ್ತಿದೆ ಅಂದ್ರೆ, ಲಿಸನ್ ಹಿಯರ್, 0.3 ಈಸ್ ಗ್ರೇಟರ್ ದೆನ್ 0.25 ಹಾಗೆ ಇದೇ 0.3 ಈಸ್ ಲೆಸ್ ದೆನ್ 0.5 ಅಂತ ಹೇಳ್ತಿದೆ. ಹೌದಾ? ವಾಟ್ ಈಸ್ 0.25? 0.25 ಅಂದ್ರೆ 1 ಬೈ 4. ಹೌದಾ? ವಾಟ್ ಈಸ್ 0.3? ದಟ್ ಈಸ್ 1 ಬೈ 3. ವಾಟ್ ಈಸ್ 0.5? ದಟ್ ಈಸ್ 1 ಬೈ 2. ನಿಜ ಅಲ್ವಾ? ಸರಿ, ಈಗ ನಾನು ಈ 3 ವ್ಯಾಲ್ಯೂಗಳನ್ನ ರೆಸಿಪ್ರೋಕೇಟ್ ಮಾಡ್ತೀನಿ. ಏನಾಗುತ್ತೆ, ಇಲ್ಲಿ 4 ಬರುತ್ತೆ, ಇದು 3 ಆಗುತ್ತೆ, ಇದು 2 ಆಗುತ್ತೆ. ರೆಸಿಪ್ರೋಕಲ್ ಗೊತ್ತಲ್ವಾ, ಉಲ್ಟಾ ಪಲ್ಟಾ ಮಾಡೋದು. 1 ಬೈ 4 ಇದ್ದಿದ್ದು 4 ಬೈ 1, 3 ಬೈ 1, 2 ಬೈ 1 ಆಯಿತು. ಸರಿ, ಈಗ ಇದನ್ನೇ ನಾನು ಆಸ್ ಇಟ್ ಈಸ್ ಬರಿತೀನಿ. ಇದೇ ಇನ್ಇಕ್ವೇಶನ್ ಅನ್ನೇ ನಾನು ಇನ್ಇಕ್ವಾಲಿಟಿ ಸಿಂಬಲ್ ಅನ್ನೇ ಹಾಕ್ತೀನಿ. ಈಗ ನೋಡ್ರಿ ಇದರ ಅರ್ಥ ಏನು, 3 ಈಸ್ ಗ್ರೇಟರ್ ದೆನ್ 4 ಅಂತೆ. ಇದರ ಅರ್ಥ ಏನು ಗೊತ್ತಲ್ವಾ ನಿಮಗೆ? ಸಿಂಬಲ್ನ ಅರ್ಥ ಗೊತ್ತಿದೆ ನಿಮಗೆ.
ಬೇಸಿಕಲಿ ಇದೇನು ಹೇಳುತ್ತೆ, 3 ಈಸ್ ಗ್ರೇಟರ್ ದೆನ್ 4 ಬಟ್ ದಿಸ್ 3 ಈಸ್ ಲೆಸ್ ದೆನ್ 2 ಅಂತ ಹೇಳ್ತಿದೆ. ಇದು ಸರಿಯಾದ ಅರ್ಥನಾ? 3 ಗ್ರೇಟರ್ ದೆನ್ 4 ಅಲ್ಲ, 3 ಲೆಸ್ ದೆನ್ 2 ಅಲ್ಲ. ಹಾಗಿದ್ರೆ ನೀವೇನ್ ಮಾಡಬೇಕು ಇಂಥ ಪರಿಸ್ಥಿತಿಯಲ್ಲಿ ಅಂದ್ರೆ, ಈ 2 ಅನ್ನ ಈ ಕಡೆ ತರ್ರಿ, 4 ಅನ್ನ ಈ ಕಡೆ ತಗೊಂಡು ಹೋಗ್ರಿ. ಈಗ ನೋಡ್ರಿ ಇದರ ಅರ್ಥ ನೋಡ್ರಿ, 3 is greater than 2. 3 is greater than 2. Exactly. Also this 3 is less than 4. Exactly. ಕರೆಕ್ಟ್ ಆಗಿದೆ. 3 2 ಗಿಂತ ದೊಡ್ಡದು, ಅದೇ 3 4 ಗಿಂತ ಚಿಕ್ಕದು. ಟ್ರೂ. ಹಾಗಿದ್ರೆ ಯಾವಾಗ ರೆಸಿಪ್ರೋಕೇಟ್ ಮಾಡ್ತಿರೋ, ಇಲ್ಲಿ ಇರೋ ವ್ಯಾಲ್ಯೂ ಇಲ್ಲಿ ಬರಬೇಕು, ಇಲ್ಲಿ ಇರೋ ವ್ಯಾಲ್ಯೂ ಇಲ್ಲಿ ಹೋಗ್ಬೇಕು. ಇಷ್ಟನ್ನ ನೆನ್ಪಿಡಬಹುದಲ್ಲ? ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಅದೇ ಕೆಲಸ ಮಾಡ್ತೀನಿ, ಮಾಡಿದೆ ಕೂಡ. ಸೊ ಇದನ್ನ ರೆಸಿಪ್ರೋಕೇಟ್ ಮಾಡಿದ್ರೆ 1/cos x ಇದ್ದಿದ್ದು cos x ಆಯ್ತು, ಅದನ್ನ ಇಲ್ಲಿ ತಂದೆ. 1/1 ಮಾಡಿದ್ರೆ ಅಗೇನ್ 1 ಬಂತು, ಅದನ್ನ ಇಲ್ಲಿ ತಂದೆ. ಸೊ x/sin x sin x/x ಆಗಿ ಉಳಿತು. ಇಷ್ಟ ಅರ್ಥ ಆಯ್ತಲ್ವಾ? ಓಕೆ ಫೈನ್. ಈಗ ಮುಂದೆ ಏನ್ ಮಾಡಬೇಕು? ವಾಟ್ ಟು ಡೂ ನೋಡಿ. ಈಗ ನಾನು ಇವುಗಳಿಗೆ ಲಿಮಿಟ್ ಅನ್ನ ಅಪ್ಲೈ ಮಾಡ್ತೀನಿ. ವಾಟ್ ಐ ವಿಲ್ ಡೂ? ಐ ವಿಲ್ ಅಪ್ಲೈ ಲಿಮಿಟ್ ಹಿಯರ್. ಸೊ ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 cos x, ಈ ಕಡೆಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x, ಹಾಗೆ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಬರೆಯೋ ಅಗತ್ಯ ಇಲ್ಲ, 1 ಅನ್ನ ಅಪ್ಲೈ ಮಾಡಿದ್ರೆ ಸಾಕು. 1 ಅನ್ನ ಆಸ್ ಇಟ್ ಈಸ್ ಬರೆದ್ರೆ ಸಾಕು, ಬಿಕಾಸ್ ದಿಸ್ ಇಸ್ ಅ ಕಾನ್ಸ್ಟೆಂಟ್. ಹೌದಾ? ಇದು ಕಾನ್ಸ್ಟೆಂಟ್. ಇವೆರಡಕ್ಕೆ ನಾನು ಲಿಮಿಟ್ ಅನ್ನ ಅಪ್ಲೈ ಮಾಡಿದೆ. ಸರಿ. ಸೊ ಲಿಮಿಟ್ ಅನ್ನ ಅಪ್ಲೈ ಮಾಡಿದ ಮೇಲೆ ವಾಟ್ ಯು ನೀಡ್ ಟು ಡೂ? ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕ್ರಿ. ಹೌದಾ? ಸೊ ವಾಟ್ ಈಸ್ ಕಾಸ್ 0 ವ್ಯಾಲ್ಯೂ? ಕಾಸ್ 0 ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 1. ಹೌದಾ? ಸೊ ಈ ಕಡೆಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x, ಈ ಕಡೆಗೆ 1 ಆಸ್ ಇಟ್ ಈಸ್. ಓಕೆ. ಸೊ ಈಗ ನೋಡಿ, ಲಿಸನ್ ಹಿಯರ್. ಇಲ್ಲಿ ಇದೇನು ಹೇಳ್ತಿದೆ ಅಂದ್ರೆ ಬೇಸಿಕಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x ಏನಿದೆ ಅಲ್ಲ, ಇದು 1, ಎರಡೂ 1ಗಳ ನಡುವೆ ಸ್ಯಾಂಡ್ವಿಚ್ ಆಗಿದೆ. ಎರಡೂ 1ಗಳ ನಡುವೆ ಇದು ಸ್ಯಾಂಡ್ವಿಚ್ ಆಗಿದೆ. ಸೊ ಹಾಗಿದ್ರೆ ದೇರ್ ಫೋರ್ ಬೈ ಸ್ಯಾಂಡ್ವಿಚ್ ಥೇರಮ್ ಅಂತ ಹೇಳಿ ಇಲ್ಲಿ ಬರಿಬಹುದು. ಬೈ ಸ್ಯಾಂಡ್ವಿಚ್ ಥೇರಮ್ ಅಂತ ಹೇಳಿ ಇಲ್ಲಿ ಬರೆದು ಬಿಟ್ಟು ಇಲ್ಲಿ ನೀವು ಸ್ಟೇಟ್ ಮಾಡಬಹುದು ಏನಂತ. ದೇರ್ ಫೋರ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x will be equal to 1. Will be equal to 1. Okay. Hence proved. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಈ ರೀತಿಯಾಗಿ ನಾವು ಇದನ್ನ ಪ್ರೂವ್ ಮಾಡಬೇಕು. ಇಷ್ಟು ಕ್ಲಿಯರಾ ಇಲ್ಲಿ ತನಕ? ತುಂಬಾ ಈಸಿ ಆಗಿದೆ, ಸಿಂಪಲ್ ಆಗಿ ಇದೆ. ಅರ್ಥ ಆಯ್ತಾ? ಎಲ್ಲೇ ಯಾವುದೇ ನಿಮಗೆ ಡೌಟ್ ಇದ್ರೆ, ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಮ್ಮೆ ಇದನ್ನ ರಿವೈಂಡ್ ಮಾಡಿ ನೋಡಿ. ಯಾವುದೇ ಭಾಗ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ. ಈಗ ಕೊರೋಲ್ರಿ ಅಂತ ಇದೆ. ಕೊರೋಲ್ರಿ ಏನ್ ಹೇಳುತ್ತೆ ಅಂದ್ರೆ, ಈಗ ಥೇರಮ್ ಅನ್ನ ಏನು ಪ್ರೂವ್ ಮಾಡಿದ್ವಲ್ಲ, ಆ ಥೇರಮ್ನ ಆಧಾರದ ಮೇಲೆ ಪ್ರೂವ್ ಮಾಡುವಂಥ ಕೆಲವು ಸ್ಟೇಟ್ಮೆಂಟ್ಗಳು ಕೊರೋಲ್ರಿ ಅಂದ್ರೆ. ಪ್ರೂವ್ ಮಾಡಿರುವಂಥ ಥೇರಮ್ಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಅಗೇನ್ ಮತ್ತೊಂದು ಫಂಕ್ಷನ್ನು ಅಥವಾ ಲಿಮಿಟ್ ಏನಿದೆ ಅಲ್ಲ ಅದನ್ನು ನಾವು ಪ್ರೂವ್ ಮಾಡಬಹುದು. ತುಂಬ ಸಿಂಪಲ್. ಇಫ್ ಎಕ್ಸ್ ಈಸ್ ಇನ್ ರೇಡಿಯನ್ಸ್, ಪ್ರೂವ್ ದಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 tan x by x is equal to 1. ನೋಡಿ, ತುಂಬ ಸಿಂಪಲ್ ಆಗಿರುವಂಥ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದು. ಇಲ್ಲಿ ಬರಿತೀನಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 tan x by x ಅಂತ ಕೊಟ್ಟರೆ, ನಿಜ ಅಲ್ವಾ? ಸೊ ನಾವು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 tan x ಅಂದ್ರೆ ಏನಂತ ಬರಿಬಹುದು? sin x by cos x ಅಂತ ಹೇಳಿ ಬರಿಬಹುದು. ಹೌದಾ? ಈ x ಅನ್ನ ಆಸ್ ಇಟ್ ಈಸ್ ಹಾಗೆ ಇಡ್ರಿ. ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ,
ಇವುಗಳಿಗೆ ಸಪರೇಟ್ ಆಗಿ ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 sin x by x into ಲಿಮಿಟ್ x tends to 0 1 by cos x. ಇಷ್ಟ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಈಕ್ವಲ್ ಟು 1. ದಿಸ್ ಈಸ್ ಕಂಪ್ಲೀಟ್ಲಿ ಈಕ್ವಲ್ ಟು 1. ಹೌದಾ? ಹಾಗೆ ಈ ಕಡೆಗೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಬೈ ಕಾಸ್ 0 ವ್ಯಾಲ್ಯೂ ಎಷ್ಟು? 1. ಅಗೇನ್ 1 by 1 ವಿಲ್ ಬಿ ಈಕ್ವಲ್ ಟು 1. ಸೊ ಫೈನಲಿ ನಿಮಗೆ ಬರುವಂಥ ವ್ಯಾಲ್ಯೂ ಏನು? 1. ಹೌದಾ? ಸೊ ದೇರ್ ಫೋರ್ ಇಲ್ಲಿ ಬರಿತೀನಿ, ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 tan x by x is equal to 1. tan x by x is equal to 1. ಅರ್ಥ ಆಯ್ತಾ? ಓಕೆ. ಸೊ ಕೆಲವೊಮ್ಮೆ ಇದನ್ನ ನಿಮಗೆ ಪ್ರೂವ್ ಮಾಡಲಿಕ್ಕೆ ಕೇಳ್ತಾರೆ, ತುಂಬಾ ಸಿಂಪಲ್ ಆಗಿ ಇರುವಂಥದ್ದು. ಅರ್ಥ ಆಯ್ತಾ? ಓಕೆ ಫೈನ್. ಸೊ ಅದೇ ರೀತಿ ಇನ್ನೊಂದಿದೆ, ಇದನ್ನ ನಾವು ಪ್ರೂವ್ ಮಾಡಬೇಕು. ಇಫ್ ಎಕ್ಸ್ ಈಸ್ ಇನ್ ರೇಡಿಯನ್ಸ್, ಪ್ರೂವ್ ದಟ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 minus cos x by x is equal to 0. ತುಂಬಾ ಸಿಂಪಲ್ ಆಗಿದೆ. ಅಗೇನ್ ಲೆಟ್ ಮೀ ರೈಟ್ ಹಿಯರ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 minus cos x by x. ಹೌದಾ? ಈಗ ನೋಡಿ, ಈ 1 minus cos x ಏನಿದೆ ಅಲ್ಲ, ಇದರ ವ್ಯಾಲ್ಯೂ ಬೇಸಿಕಲಿ ಏನಿದೆ ಅಂದ್ರೆ 2 sin square x by 2. ಹೆಂಗೆ ಬಂತು ಇದು? ಹೆಂಗೆ ಬಂತು ಗೊತ್ತಲ್ಲ ನಿಮಗೆ? ಗೊತ್ತಿಲ್ಲ ಮ್ಯಾಮ್, ಹೆಂಗೆ ಬಂತು ನೋಡಿ. ಕಾಸ್ 2x ಏನಿದೆ ಅಲ್ಲ, ಇದ್ರ ಬಗ್ಗೆ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಕಾಸ್ 2xಗೆ 4 ರೀತಿ ಫಾರ್ಮುಲಾಗಳಿದೆ. ಅದರಲ್ಲಿ ನಮಗೆ 1 minus 2 sin square x ಅಂತ ಇದೆ, ಗೊತ್ತಲ್ವಾ? cos 2x is equal to 2 cos square x minus 1 ಒಂದು, cos 2x is equal to 1 minus 2 sin square x ಇನ್ನೊಂದು. ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ 1 ಅನ್ನ ಈ ಕಡೆ ಕಳಿಸ್ತೀನಿ. ದಟ್ ಈಸ್ cos 2x minus 1 is equal to ಇಲ್ಲಿ minus 2 sin square x ಅಂತ ಹೇಳಿ ಬರೀತೀನಿ. ಬಟ್ ವಿ ನೀಡ್ 1 minus cos x. ಹಾಗಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಇದನ್ನ -1 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮಾಡಬಹುದಾ? ಅಥವಾ ಬೇಡ, ಬಿಟ್ಬಿಡ್ರಿ, ಹಿಂಗ್ ಮಾಡ್ರಿ. ಇಲ್ಲಿರೋ ಮೈನಸ್, ಇವೆರಡರಲ್ಲಿ ಎರಡೂ ಟರ್ಮ್ಗಳಲ್ಲಿ ಮೈನಸ್ ಅನ್ನ ಹೊರಗೆ ತೆಗಿರಿ. ತೆಗೆದಾಗ ಈ ಮೈನಸ್ ಹೊರಗೆ ಬಂತು ಅಂದ್ರೆ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಯ್ತು, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಯ್ತು. ಕ್ಲಿಯರಾ? ಸೊ ದಿಸ್ ಇಸ್ ಈಕ್ವಲ್ ಟು -2 sin square x. ಸೊ ನೌ ವಾಟ್ ಹ್ಯಾಪನ್ಸ್? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1 minus cos 2x is equal to 2 sin square x. ಈಗ ನೀವೇನ್ ಮಾಡ್ತೀರಾ? ಪುಟ್ x equal to x by 2. ಸೊ ಹಾಗಿದ್ರೆ 1 minus cos 2 into x by 2 will be equal to 2 sin square x by 2. ನಿಜ ಅಲ್ವಾ? ಅಂಡ್ ಫೈನಲಿ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. 1 minus cos x will be equal to 2 sin square x by 2. ಅದನ್ನೇ ನಾನು ಇಲ್ಲಿ ಬರೆದಿರೋದು. ಡನ್. ಅರ್ಥ ಆಯ್ತಾ? ಸರಿ. ಸೊ ಹಾಗಿದ್ರೆ ಇಲ್ಲಿ ನಾನು ಬರಿತೀನಿ, ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 2 sin square x by 2 divided by x. ಓಕೆ ಸರಿ. ಈಗ ನಾನೇನ್ ಮಾಡ್ತೀನಿ ಮುಂದೆ ಅಂತ ಅಂದ್ರೆ, let me do like this. Limit x tends to 0 2 sin x by 2 divided by x into sin x by 2. ಏನ್ ಮಾಡಿದೆ? sin square x by 2 ನ ಸ್ಪ್ಲಿಟ್ ಮಾಡಿದೆ. ಒಂದು sin x by 2 ಅನ್ನ ಹೊರಗಡೆ ತಗೊಂಡು ಹೋದೆ. ಇವಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ನಾವು ಅಂದ್ರೆ, ಇಲ್ಲಿ x by 2 ಇದೆ, ಇಲ್ಲಿ x ಇದೆ. ಎರಡನ್ನೂ ಇಲ್ಲ x ಆದ್ರೂ ಮಾಡ್ಕೋಬೇಕು, ಇಲ್ಲ x by 2 ಆದ್ರೂ ಮಾಡ್ಕೋಬೇಕು. ಅವಾಗ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಈಕ್ವಲ್ ಟು 1. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಲಿಮಿಟ್ ಅನ್ನ ಕೂಡ ಇವಾಗ ಚೇಂಜ್ ಮಾಡ್ತೀನಿ. ಅಂದ್ರೆ ವಾಟ್ ಹ್ಯಾಪನ್ಸ್? ಇಲ್ಲೇ ಬರೆಯೋಣ. ಲಿಮಿಟ್ x by 2 ಟೆಂಡ್ಸ್ ಟು 0 ಆಗುತ್ತೆ. ಹೇಗಾಗುತ್ತೆ? ಆಸ್ x ಟೆಂಡ್ಸ್ ಟು 0 then x by 2 also tends to 0. ಅರ್ಥ ಆಗ್ತಿದೆನಾ? ಸೊ ದೇರ್ ಫೋರ್
ನೀವೇನ್ ಮಾಡಬೇಕು, 2 sin x/2 ಅನ್ನ ಹಾಗೆ ಬರೀರಿ. ಈ x ಅನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ರಿ ಇಂಟು sin x/2. ಗೆಟಿಂಗ್ ಇಟ್? ಸೊ ಲಿಮಿಟ್ x/2 ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಲಿಮಿಟ್ x/2 ಟೆಂಡ್ಸ್ ಟು 0. ಹೌದಾ? ಈ ಕಡೆಗೆ 2 sin x/2 2 sin x/2 divided by 2 into x/2 into sin x/2. ಈಗ ನೋಡಿ 2 ಹಾಗೆ 2 ಕ್ಯಾನ್ಸಲ್ ಆಯಿತು. ಅಂಡ್ ಹಿಯರ್ ಲಿಮಿಟ್ x/2 ಟೆಂಡ್ಸ್ ಟು 0, sin x/2 divided by x/2 will be equal to 1. ಒಂದು ಕೆಲಸ ಮಾಡೋಣ, ಫಸ್ಟು ಇದಕ್ಕೆ ಹಾಗೆ ಇದಕ್ಕೆ ಎರಡಕ್ಕೂ ಲಿಮಿಟ್ ಅಪ್ಲೈ ಮಾಡೋಣ. ಲಿಮಿಟ್ x/2 ಟೆಂಡ್ಸ್ ಟು 0, ದಟ್ ಈಸ್ sin x/2 by x/2 into ಲಿಮಿಟ್ x/2 ಟೆಂಡ್ಸ್ ಟು 0 sin x/2. So this is basically equal to, ಇದು ಯಾವುದಕ್ಕೆ ಈಕ್ವಲ್? ದಿಸ್ ಇಸ್ ಕಂಪ್ಲೀಟ್ಲಿ ಈಕ್ವಲ್ ಟು 1. ಹೌದಾ? 1. ಇದು x/2 ಟೆಂಡ್ಸ್ ಟು 0, sin 0/2 ಅಂದ್ರೆ ಅಗೇನ್ 0ನೇ. ದಿಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಫೈನಲಿ 1 into 0 is 0. 1 into 0 is 0. ನಮಗೇನು ಕೇಳಿದ್ರು? ಎಕ್ಸಾಕ್ಟ್ಲಿ ಅದನ್ನೇ ಕೇಳಿದ್ರು. ಹಾಗಿದ್ರೆ ಇಲ್ಲಿ ಬರೆಯೋಣ. ಇಲ್ಲಿ ಲೆಟ್ ಮೀ conclude here. Therefore limit x tends to 0, 1 minus cos x by x will be equal to 0. ಇಷ್ಟ ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಐ ಬಿಲೀವ್ ಇಲ್ಲಿ ತನಕ ಅರ್ಥ ಆಗಿದೆ ಎಲ್ರಿಗೂ ಕೂಡ ಅಂತ. ಆಲ್ ರೈಟ್. ಸೊ ಈಗ ಒಂದು ಕ್ವೆಶನ್ ಅನ್ನು ನಾವು ಸಾಲ್ವ್ ಮಾಡೋಣ. ಸೊ ಕ್ವೆಶನ್ ಏನಿದೆ? ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್ಸ್ ಅಂತ ಕೊಟ್ಟಿದ್ದಾರೆ. So here limit x tends to 3, x plus 3 ಇದೆ. ನಿಜ ಅಲ್ವಾ? So here what happens? We need to apply the limit here. ತುಂಬ ಸಿಂಪಲ್ ಅಲ್ವಾ? ಪ್ರಶ್ನೆ ತುಂಬ ಸಿಂಪಲ್. So when you apply the limit, 3 plus 3 is equal to 6. ನಿಮಗೆ ಏನು ಬರುತ್ತೆ ಇಲ್ಲಿ ವ್ಯಾಲ್ಯೂ? This will be equal to 6. ಹೌದಾ? So this is nothing but the existing limit value, that is 6. ಕ್ಲಿಯರ್ ಅಲ್ಲ? ಓಕೆ. ಸೊ ಈಗ ನಾವು ಡಿರೈವೇಟಿವ್ಸ್ ಕಡೆಗೆ ಹೋಗೋಣ. ಸೊ ಡಿರೈವೇಟಿವ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಯಾವ ರೀತಿ ಇದನ್ನು ನಾವು ಅರ್ಥ ಮಾಡ್ಕೋಬಹುದು ಅಂತ ಅಂದ್ರೆ, ಲೆಟ್ y is equal to f of x. ಸೊ y is equal to f of x ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಅ ಫಂಕ್ಷನ್. ನೋಡಿ ಇಲ್ಲಿ y ಅನ್ನುವಂಥದ್ದು x ಅನ್ನುವಂಥದ್ದು ಏನನ್ನ ಸೂಚನೆ ಮಾಡುತ್ತೆ? ನೋಡಿ, ಎಫ್ ಆಫ್ ಎಕ್ಸ್ ಅನ್ನುವಂಥದ್ದು ಒಂದು ಫಂಕ್ಷನ್. ಈ ಫಂಕ್ಷನ್ ಒಳಗಡೆಗೆ ಎಕ್ಸ್ ಅನ್ನುವಂತಹ ವ್ಯಾಲ್ಯೂ ಏನಿದೆಲ್ಲ, ಡೊಮೇನ್ ಏನಿದೆಲ್ಲ, ಆ ಎಕ್ಸ್ ಅನ್ನುವಂತಹ ಡೊಮೇನ್ ನಾವು ಏನನ್ನ ಕೊಡ್ತೀವೋ ಅದರ ಮೇಲೆ ಈ ವೈನ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ನಿಜ ಅಲ್ವಾ? ಹಾಗಿದ್ರೆ ವೈ ಅನ್ನ ನಾವು ಡಿಪೆಂಡೆಂಟ್ ವೇರಿಯೇಬಲ್ ಅಂತನೂ, ಎಕ್ಸ್ ಅನ್ನ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಲೂ ಕರಿತೀವಿ. ಬಿಕಾಸ್ ವೈನ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂಥದ್ದು ಎಕ್ಸ್ ವ್ಯಾಲ್ಯೂ ಏನು ಕೊಡ್ತೀವಲ್ಲ ಅದ್ರ ಮೇಲೆ ವೈ ಡಿಪೆಂಡ್ ಆಗುತ್ತೆ. ನಿಜ ಅಲ್ವಾ? ಸೊ ಎಕ್ಸ್ ಏನು ಕೊಡ್ತೀರೋ ಅದೇ ನಿಮಗೆ ಎಫ್ ಆಫ್ ಎಕ್ಸ್ ಬರೋದು ಫೈನಲ್ ಆಗಿ. ಈ ಎಫ್ ಆಫ್ ಎಕ್ಸ್ ವೈಗೆ ಈಕ್ವಲ್. ನಿಜ ಅಲ್ವಾ? ಎಸ್. ಸೊ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಿ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ whose domain can be a real number or the subset of the real numbers. ಅಂದ್ರೆ ನೀವು ಯಾವುದಾದ್ರೂ ಒಂದು ರಿಯಲ್ ನಂಬರ್ ಅಥವಾ ರಿಯಲ್ ನಂಬರ್ನ ಒಳಗಡೆಗೆ ಬರ್ತಕ್ಕಂಥ, ರಿಯಲ್ ನಂಬರ್ ಅಂದ್ರೆ ದೊಡ್ಡ ಒಂದು ವೃಕ್ಷ, ಒಂದು ಮರ ಇದ್ದ ಹಾಗೆ, ಅದರೊಳಗೆ ಇಂಟಿಜರ್ಸು, ನ್ಯಾಚುರಲ್, ಹೋಲ್ ನಂಬರ್ ಎಲ್ಲ ಬರ್ತವೆ. ಹೌದಾ? ಸೊ ಯಾವುದೇ ನಂಬರ್ಗಳನ್ನ ನೀವು ಡೊಮೇನ್ ಆಗಿ ಇಲ್ಲಿ ಕೊಡಬಹುದು. ಈ ಒಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಲ್ಲಿ ನೀವು ಯಾವುದೇ ಒಂದು ರಿಯಲ್ ನಂಬರ್ ಅಥವಾ ಸಬ್ಸೆಟ್ ಆಫ್ ದ ರಿಯಲ್ ನಂಬರ್ ಅನ್ನ ಕೊಡಬಹುದು. ಇಷ್ಟ ಅರ್ಥ ಆಯ್ತಾ? ಓಕೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಈಗ ಡಿರೈವೇಟಿವ್, ಈಗ ಫಂಕ್ಷನ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನು ಫಂಕ್ಷನ್ ಅಸ್ಯೂಮ್ ಮಾಡಿದೀವಿ, ಆ ಫಂಕ್ಷನ್ಗೆ ಡೊಮೇನ್ ಏನು ಕೊಡ್ತೀವಿ ಎಲ್ಲ ತಿಳ್ಕೊಂಡ್ವಿ. ಈಗ ಡಿರೈವೇಟಿವ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ. ಓಕೆ. ಸೊ ಲೆಟ್ ದ ವೇರಿಯಬಲ್ ಎಕ್ಸ್ ಚೇಂಜ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್.
ನಾನು ಆವಾಗಲೇ ನಿಮಗೊಂದು ವಿಚಾರ ಹೇಳಿದೆ, ಎಕ್ಸ್ ಅನ್ನುವಂಥ ಈ ಒಂದು ವೇರಿಯೇಬಲ್ ಏನಿದೆ ಅಲ್ಲ, ಇನ್ಪುಟ್ ಏನಿದೆ ಅಲ್ಲ, ನೀವು ಇನ್ಪುಟ್ ಏನು ಕೊಡ್ತೀರೋ ಅದರ ಮೇಲೆ ಔಟ್ಪುಟ್ ಡಿಪೆಂಡ್ ಆಗಿರುತ್ತೆ ಅಂತ. ನಿಜ. ಈಗ ನಾವು ಈ ವೇರಿಯೇಬಲ್ ಎಕ್ಸ್ ಏನಿದೆ ಅಲ್ಲ, ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಳಿ. ಏನು ಬದಲಾವಣೆ ಆಗಿದೆ? ಚಿಕ್ಕದು, ಮೈನ್ಯೂಟ್, ಚಿಕ್ಕ ಲೆವೆಲ್. ಆ ಚಿಕ್ಕ ಲೆವೆಲ್ ಆಫ್ ಡಿವಿಯೇಷನ್ ಏನಿರುತ್ತಲ್ಲ, ಅದನ್ನ ನಾವು ರೆಪ್ರೆಸೆಂಟ್ ಮಾಡೋದು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ. ಎಕ್ಸ್ ಅಲ್ಲಿ ಆಗುವಂಥ ಚಿಕ್ಕ ಬದಲಾವಣೆಯನ್ನ ನಾವು ಡೆಲ್ಟಾ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಹಾಗಿದ್ರೆ ಎಕ್ಸ್ ಅಲ್ಲಿ ಬದಲಾವಣೆ ಆಯ್ತು ಅಂದ್ರೆ ಖಂಡಿತ ಅದರ ಪರಿಣಾಮ ವೈನ ಮೇಲೆ ಬೀರ್ಲೇಬೇಕು. ಎಸ್, ಎಕ್ಸಾಕ್ಟ್ಲಿ. ಹಾಗಿದ್ರೆ ಲೆಟ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ವೇರಿಯಬಲ್ ವೈ ಬಿ y plus delta y or f of x plus delta x. ನಿಜ ಅಲ್ವಾ? y plus delta y ಅಂದ್ರೂ ಒಂದೇ. y plus delta y ಅಂದ್ರೆ ಏನು? ಯಾವಾಗ ಇನ್ಪುಟ್ ಕೊಡುವಂಥ ಡೊಮೇನ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೋ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನ್ಯೂಟ್ ಆಗಿರುವಂಥದ್ದು, ಚಿಕ್ಕ ಪುಟ್ಟ, ಎಕ್ಸ್ ಹತ್ರದಲ್ಲೇ ಸಣ್ಣ ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಯನ್ನ ನಾವು ಡೆಲ್ಟಾ ಎಕ್ಸ್, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವಾಗ ಇರುವಂಥ ಇನ್ಪುಟ್ ಅಲ್ಲಿ ಬದಲಾವಣೆ ಆಗುತ್ತೋ ಅವಾಗ ಔಟ್ಪುಟ್ ವೈ ಪ್ಲಸ್ ಡೆಲ್ಟಾ ವೈ ಆಗಿ ಬದಲಾಗುತ್ತೆ. ಇದು ಬದಲಾಗಲೇಬೇಕು, ಹೌದಾ? ವಿಚ್ ಈಸ್ ನಥಿಂಗ್ ಬಟ್ ವೈ ಪ್ಲಸ್ ಡೆಲ್ಟಾ ವೈ ಅಂದ್ರೂ ಒಂದೇ, ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂದ್ರೂ ಒಂದೇ. ಬೋತ್ ಆರ್ ಈಕ್ವಲ್. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಹಾಗಿದ್ರೆ ವೈ ಪ್ಲಸ್ ಡೆಲ್ಟಾ ವೈ ಅಂದ್ರೂ ಒಂದೇ, ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂದ್ರೂ ಒಂದೇ. ಅರ್ಥ ಆಗ್ತಿದೆನಾ? ಸಣ್ಣ ಮೊತ್ತದಲ್ಲಿ ಆಗುವಂಥ ಒಂದು ಚೇಂಜ್ ಅನ್ನು ನಾವು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ವೈ ಪ್ಲಸ್ ಡೆಲ್ಟಾ ವೈ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಫೈನ್, ಸರಿ. ಸೊ ಈ ವೈ ಅಂದ್ರೆ ಔಟ್ಪುಟ್ ಅಲ್ಲಿ ಆಗುವಂಥ ಚೇಂಜ್, ದಟ್ ಈಸ್ ಡೆಲ್ಟಾ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ವೈ ಅಲ್ಲಿ ಬದಲಾವಣೆ ಆಗೋದು ಯಾವಾಗ? ಡಿಫ್ರೆನ್ಸ್ ಕಾಣೋದು ಯಾವಾಗ? ಯಾವಾಗ ಚೇಂಜ್ ಇನ್ ಎಕ್ಸ್ ಆಗುತ್ತಲ್ಲ, ಸಮಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್ ಇನ್ ಎಕ್ಸ್ ಆಗುತ್ತಲ್ಲ, ಅಲ್ಲಿ ಡಿವಿಯೇಷನ್ ಬರುತ್ತಲ್ಲ ಇನ್ಪುಟ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆವಾಗಲೇ ವೈ ಅಲ್ಲೂ ಕೂಡ ಚೇಂಜಸ್ ಕಾಣೋದು. ಸೊ ಹಾಗಾಗಿ ನಾವು ರೆಪ್ರೆಸೆಂಟ್ ಮಾಡೋದು ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಏನಿದು? ಇದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಚೇಂಜ್ ಇನ್ ವೈ, ಚೇಂಜ್ ಇನ್ ದ ಔಟ್ಪುಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇನ್ಪುಟ್. ನಿಜ ಅಲ್ವಾ? ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂದ್ರೆ ಏನು? ವಿಚ್ ಈಸ್ ನಥಿಂಗ್ ಬಟ್ ವೈ, ಹೌದಾ? ಸೊ ವೈ ಮೈನಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಚೇಂಜ್ ಇನ್ ದ ವೇರಿಯಬಲ್ ಎಕ್ಸ್. ಇನ್ಪುಟ್ ಅಲ್ಲಿ ಏನು? ಇನ್ಪುಟ್ ಅಲ್ಲಿ ನಾವು ಏನನ್ನ ಚೇಂಜ್ ಮಾಡ್ತೀವಲ್ಲಪ್ಪ, ಕಂಪ್ಲೀಟ್ ಇನ್ಪುಟ್ ಏನ್ ಕೊಡ್ತಿದ್ರ? ಸಣ್ಣ ಬದಲಾವಣೆ ಮಾಡಿ ಇನ್ಪುಟ್ ಕೊಡ್ತಿದ್ರ, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ minus f of x divided by again change in the variable x. ಓಕೆ, ಸೊ ಈ ರೀತಿಯಾಗಿ ನಾವು ಯಾವುದೇ ವೇರಿಯಬಲ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ ಮುಖಾಂತರ ಡಿವಿಯೇಟ್ ಆಗ್ತಿದೆ ಅಂತ ಅಂದ್ರೆ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದೆನಾ? ಸೊ ಇಫ್ ಲಿಮಿಟ್ ಎಕ್ಸಿಸ್ಟ್ ದೆನ್ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್. ಸಿಂಪಲ್ ಆಗಿ ಹೇಳೋದಾದ್ರೆ ಡಿರೈವೇಟಿವ್ ಅಂತ ಅಂದ್ರೆ ಚೇಂಜ್ ಆಗುವಂಥದ್ದು. ಏನನ್ನೇ ನೀವು ಕೊಟ್ಟಿದ್ರು ಕೂಡ ಅದರಲ್ಲಿ ಚಿಕ್ಕದಾಗಿ ಬದಲಾವಣೆ ಆಗುತ್ತೆ, ಅದನ್ನ ಡಿರೈವೇಟಿವ್ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳೋದಾದ್ರೆ. ಅರ್ಥ ಆಗ್ತಿದೆನಾ? ಡಿರೈವೇಟಿವ್ ಅಂದ್ರೆ ನೀವೇನೇ ಇನ್ಪುಟ್ ಕೊಟ್ಟಿದ್ರು ಕೂಡ ಅದರಲ್ಲಿ ಬದಲಾವಣೆ ಆಗುತ್ತೆ, ಸೋ ದಟ್ ಔಟ್ಪುಟ್ ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ಡಿರೈವೇಟಿವ್. ಕ್ಲಿಯರಾ? So if limit exists then derivative of f of x exists. ಲಿಮಿಟ್ ಎಕ್ಸಿಸ್ಟ್ ಆದರೆ ಆವಾಗ ಡಿರೈವೇಟಿವ್ ಕೂಡ ಎಕ್ಸಿಸ್ಟ್ ಆಗುತ್ತೆ.
Clear? Okay. So now f dash of x is equal to f dash of x ಅಂದ್ರೆ ಏನು ನೋಡಿ, ಬೇಸಿಕಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೂ ಒಂದೇ, dy by dx ಅಂದ್ರೂ ಒಂದೇ. ಏನದು? ಡಿರೈವೇಟಿವ್. ಡಿರೈವೇಟಿವ್ ಅನ್ನ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್, dy by dx, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಇವೆಲ್ಲ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಡಿರೈವೇಟಿವ್ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಗ್ತಿದೆನಾ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಡೆಲ್ಟಾ ಎಕ್ಸ್ ಅಂದ್ರೆ ಏನಂತ ಹೇಳಿದೆ? ಚೇಂಜ್ ಇನ್ ಎಕ್ಸ್, ಚಿಕ್ಕ ಮಟ್ಟದಲ್ಲಿ ಆಗುವಂಥ ವೇರಿಯಬಲ್ ಎಕ್ಸ್ ನ ಚೇಂಜ್. ದಟ್ ಈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಕ್ಲಿಯರ್ ಅಲ್ಲ? ಓಕೆ, ಎಸ್. ಸೊ ಬೇಸಿಕಲಿ ಇದ್ರ ಮೇಲೆ ನಮಗೆ ಒಂದು ಡೆಫಿನಿಷನ್ ಸಿಗುತ್ತೆ ನಮಗೆ. ಅದೇನಪ್ಪ ಅಂದರೆ, ಸಪೋಸ್ ಎಫ್ ಇಸ್ ಎ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂಡ್ ಎ ಇಸ್ ಎ ಪಾಯಿಂಟ್ ಇನ್ ಇಟ್ಸ್ ಡೊಮೇನ್ ಆಫ್ ಡೆಫಿನಿಷನ್, ದ ಡಿರೈವೇಟಿವ್ ಆಫ್ ಎಫ್ ಅಟ್ ಎ ಈಸ್ ಡಿಫೈನ್ಡ್ ಬೈ. ನೋಡಿ, ಇಲ್ಲಿ ನಾವು ಹೆಚ್ ಅನ್ನುವಂಥ ವ್ಯಾಲ್ಯೂವನ್ನು ಇಲ್ಲಿ ಅಂದರೆ ಈ ಒಂದು ಲೆಟರ್ ಅನ್ನು ಯೂಸ್ ಮಾಡ್ತಿದ್ದೀವಿ. ಇದೇನು ಹೇಳ್ತಿದೆ? ಹೆಚ್ ಏನ್ ಹೇಳ್ತಿದೆ ಅಂತ ಅಂದ್ರೆ ತುಂಬಾ ಸಿಂಪಲ್. ಚೇಂಜ್ ಆಗ್ತಿರುವಂಥ ಈ ಹೆಚ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಇದು ಅಂದ್ರೆ ಚೇಂಜ್ ಇನ್ ದಿಸ್ ವೇರಿಯಬಲ್ ಎ. ಅಂದ್ರೆ ಡೆಲ್ಟಾ ಎಕ್ಸ್ ಬದಲಾಗಿ ನಾವು ಹೆಚ್ ಅನ್ನ ಇಲ್ಲಿ ಬಳಸ್ತಿದೀವಿ. ಹೆಚ್ ಅಂದ್ರೆ ಅಗೇನ್ ಚೇಂಜ್ ಇನ್ ದಟ್ ಪರ್ಟಿಕ್ಯುಲರ್ ವೇರಿಯಬಲ್. ಎ ಅಲ್ಲಿ ಆಗುವಂತಹ ಬದಲಾವಣೆಯನ್ನ ಹೆಚ್ ನ ಮುಖಾಂತರ ತೋರಿಸ್ತೀವಿ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಎಕ್ಸ್ ಇದೆ, ಎಕ್ಸ್ ನ ಜೊತೆಗೆ ಆಗುವಂತಹ ಬದಲಾವಣೆಯನ್ನ ಡೆಲ್ಟಾ ಎಕ್ಸ್, ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರೀತಿದ್ವಿ. ಈಗ ಚೇಂಜ್ ಇನ್ ಎ ಪ್ಲಸ್ ಚೇಂಜ್ ಇನ್ ಎ ಅನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? ಎ ಪ್ಲಸ್ ಡೆಲ್ಟಾ ಎ ಅಲ್ವಾ? ಸೊ ಡೆಲ್ಟಾ ಎ ಬದಲಾಗಿ ಯು ಕ್ಯಾನ್ ರೆಪ್ರೆಸೆಂಟ್ ಲೈಕ್ ದಿಸ್ ಹೆಚ್ ಅಂತ. ಕ್ಲಿಯರಾ? ಓಕೆ, ಸೊ ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಬದಲಾಗಿ ಹೆಚ್ ಅನ್ನ ಹಾಕ್ತೀರಾ. ಕ್ಲಿಯರ್ ಅಲ್ಲ? ಸೊ ಇಲ್ಲೇನ್ ಮಾಡ್ತಿದ್ರಿ? ಡೆಲ್ಟಾ ಎಕ್ಸ್ ಇದೇನಿದೆ ಅಲ್ಲ ಅದನ್ನೇ ಇಲ್ಲಿ ಹಾಕ್ತಿದ್ರಿ. ಕರೆಕ್ಟ್ ಅಲ್ವಾ? ಎಕ್ಸ್ ಚೇಂಜ್ ಇನ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅನ್ನ ಬರೀತಿದ್ರಿ ಮೈನಸ್ ಎಫ್ ಆಫ್ ಎಕ್ಸ್. ಹೌದಾ? ಇಲ್ಲಿ ನೋಡ್ರಿ ಚೇಂಜ್ ಇನ್ ಎ ಅಂದ್ರೆ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್. ಸಣ್ಣ ಬದಲಾವಣೆ ಏನಾಗಿರುತ್ತಲ್ಲ ಆ ಒಂದು ಇನ್ಪುಟ್ ಎ ಅಲ್ಲಿ, ಅದನ್ನ ನಾವು ಈ ಹೆಚ್ ನ ಮುಖಾಂತರ ತೋರಿಸ್ತೀವಿ. ಪ್ರೊವೈಡೆಡ್ ದಿಸ್ ಲಿಮಿಟ್ ಎಕ್ಸಿಸ್ಟ್, ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎ ಈಸ್ ಡಿನೋಟೆಡ್ ಬೈ ಎಫ್ ಡ್ಯಾಶ್ ಆಫ್ ಎ. Okay, observe that f dash of a quantifies the change in f of x at a with respect to x. ಅರ್ಥ ಆಗ್ತಿದೆನಾ? ಓಕೆ, ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ ಬೇಸಿಕಲಿ ನಮಗೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ನಮಗೆ ಹೇಳ್ತಿದ್ದಾರೆ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎ. ಹೌದಾ? ಸೊ ಎಫ್ ಆಫ್ ಎಕ್ಸ್ ಏನಿದೆ ಅಲ್ಲ ಇದರ ಡಿರೈವೇಟಿವ್ ಅಂದ್ರೆ ಚೇಂಜ್ at a point a is denoted by f dash of a. ಅಂದ್ರೆ x ಅನ್ನ ನಾವು a ಮುಖಾಂತರ ಚೇಂಜ್ ಮಾಡ್ತಿದ್ವಿ, ಅಂದ್ರೆ a ಇಂದ ರಿಪ್ಲೇಸ್ ಮಾಡ್ತಿದೀವಿ. ಕರೆಕ್ಟ್ ಅಲ್ವಾ? ಸೊ ಎಫ್ ಆಫ್ ಎ ಏನಿದೆ ಅಲ್ಲ ಇದರ ಡಿರೈವೇಟಿವ್ ಏನಾಗುತ್ತೆ? ಎಫ್ ಡ್ಯಾಶ್ ಆಫ್ ಎ ಆಗುತ್ತೆ. ಗೆಟಿಂಗ್ ಇಟ್? ಕರೆಕ್ಟ್ ಅಲ್ವಾ? ಈಗ x ಅನ್ನ a ಇಂದ ರಿಪ್ಲೇಸ್ ಮಾಡಿದ್ವಿ. ನೌ ವಿ ಆರ್ ಗೆಟಿಂಗ್ ಎಫ್ ಆಫ್ ಎ. ಈ ಎಫ್ ಆಫ್ ಎ ಅಲ್ಲಿ ಆಗುವಂತಹ ಚೇಂಜ್ ಅನ್ನ ಹೇಗೆ ಬರೀತೀರಾ? ನಾನು ಇಷ್ಟ ತನಕ ಅದನ್ನೇ ಅಲ್ವಾ ಹೇಳಿದ್ದು? ಎಫ್ ಡ್ಯಾಶ್ ಆಫ್ ಎಕ್ಸ್ ಚೇಂಜ್ ಇನ್ ಎಕ್ಸ್. ಕರೆಕ್ಟ್ ಅಲ್ವಾ? ಸೊ ಎಫ್ ಡ್ಯಾಶ್ ಅಂದ್ರೆ ಡಿಫ್ರೆನ್ಸಿಯೇಷನ್, ಡಿರೈವೇಟಿವ್ ಆಫ್ ದಿಸ್ ಎಕ್ಸ್, ಡಿರೈವೇಟಿವ್ ಆಫ್ ದಿಸ್ ಎಕ್ಸ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಇನ್ ದ ಸೇಮ್ ವೇ ಯಾವಾಗ ನಾವು ಈ ಒಂದು ಎಕ್ಸ್ ಅನ್ನ ಎ ಇಂದ ರಿಪ್ಲೇಸ್ ಮಾಡ್ತೀವೋ ಎಫ್ ಆಫ್ ಎ ಆಗುತ್ತೆ. ಇದನ್ನ ಡಿರೈವ್ ಮಾಡಬೇಕು ಅಂದ್ರೆ ಇನ್ ಆರ್ಡರ್ ಟು ಗೆಟ್ ದ ಡಿರೈವೇಶನ್ ಆಫ್ ದಿಸ್ ಎಫ್ ಆಫ್ ಎ ನಾವು ಏನಂತ ಬರೀಬೇಕು? ಎಫ್ ಡ್ಯಾಶ್ ಆಫ್ ಎ ಅಂತ ಬರೀಬೇಕು, ವಿಚ್ ಈಸ್ ನಥಿಂಗ್ ಬಟ್ ದ ಸೇಮ್ ಫಾರ್ಮುಲಾ ಇವಾಗ ಯೂಸ್ ಮಾಡಿದ್ದು. ಫೈನ್, ಆಲ್ ರೈಟ್.
ನೋಡಿ, ಅತಿ ಹೆಚ್ಚು ಇದನ್ನ ತಲೆ ಕೆಡಿಸ್ಕೋಬೇಡಿ. ನಾನು ಸುಮ್ಮನೆ ಕಾನ್ಸೆಪ್ಟ್ ಒಂದಿಷ್ಟು ಅರ್ಥ ಆಗಲಿ ಅಂತ ಹೇಳಿದ್ದು. ಈ ಡಿರೈವೇಟಿವ್ ಏನಿದೆ ಅಲ್ಲ ಕಾನ್ಸೆಪ್ಟ್, ಇದ್ರ ಮೇಲೆ ನಿಮಗೆ ಬರುವಂಥದ್ದು ಕ್ವೆಶನ್ ಸಾಲ್ವಿಂಗ್. ಪ್ರೂವಿಂಗ್ಗಳು ಏನು ಬರೋದಿಲ್ಲ. ಲಿಮಿಟ್ಸ್ನ ಮೇಲೆ ಬರುವಂಥ ಪ್ರೂವಿಂಗ್ ಆಲ್ರೆಡಿ ಮಾಡಿದ್ದೀವಿ, ಹೌದಾ? ಆ ಪ್ರೂವಿಂಗ್ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಡಿರೈವೇಟಿವ್ ಬೈ ಫಸ್ಟ್ ಪ್ರಿನ್ಸಿಪಲ್ನ ಮೇಲೆ ಪ್ರಶ್ನೆಗಳು ಬರ್ತವೆ. ಅದೇನು ಅಂತ ಮುಂದೆ ನೋಡ್ತೀವಿ. ಅಂತೂ ಇಲ್ಲಿ ಕ್ವೆಶನ್ ಸಾಲ್ವಿಂಗ್ನ ಮೇಲೆ ನಿಮ್ಮ ಒಂದು ಗಮನ ಜಾಸ್ತಿ ಇರಲಿ ಡಿರೈವೇಟಿವ್ ಪಾರ್ಟಲ್ಲಿ. ಕ್ಲಿಯರ್ ಅಲ್ಲ? ಓಕೆ. ಸೊ ಇವೆಲ್ಲ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಜಾಸ್ತಿ ನಿಮಗೆ ಏನಪ್ಪ ಏನು ಹೇಳ್ತಿದ್ದಾರೆ ಅಂತ ಅನಿಸ್ಬಹುದು. ಕೆಲವೊಮ್ಮೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಕ್ವೆಶನ್ ಅನ್ನ ಸಾಲ್ವ್ ಮಾಡಿದಾಗಲೇ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫೈನ್, ಸರಿ. ಈಗ ನಾವು ಇನ್ನೊಂದು ಡೆಫಿನಿಷನ್ ಅನ್ನು ನೋಡಬಹುದು. ಸಪೋಸ್ ಎಫ್ ಇಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ದ ಫಂಕ್ಷನ್ ಡಿಫೈನ್ಡ್ ಬೈ ಲಿಮಿಟ್ h tends to 0 f of x plus h minus f of x divided by h. ಹೌದಾ? ಅಂದರೆ ಈ ಹಿಂದಿನ ಡೆಫಿನೇಷನ್ ಅಲ್ಲಿ ಏನು ಮಾಡಿದ್ವಿ? ಎಕ್ಸ್ ಜಾಗದಲ್ಲಿ ಎ ಹಾಕಿದ್ವಿ. ಇವಾಗ ಅದೆಲ್ಲ ಏನು ಮಾಡ್ತಿಲ್ಲ. ಎಕ್ಸ್ ಅನ್ನ ಎಕ್ಸ್ ಆಗೇ ಇಡ್ತೀವಿ. ಚೇಂಜ್ ಇನ್ ಎಕ್ಸ್ ಅನ್ನ ಹೆಚ್ಚಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್, ದಟ್ ಈಸ್ ಹೆಚ್. ಓಕೆ. ಸೊ ಈ ಒಂದು ಫಾರ್ಮೆಟ್ ಏನಿದೆಯಲ್ಲ, ಇದನ್ನ ನಾವು ಅತಿ ಹೆಚ್ಚು ಬಳಸುವಂಥದ್ದು. ಡಿರೈವೇಟಿವ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನ ಅತಿ ಹೆಚ್ಚು ಬಳಸ್ತೀವಿ. ಕ್ಲಿಯರ್? ಓಕೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಬೈ ಹೆಚ್. ದಿಸ್ ಇಸ್ ವಾಟ್ ವಿ ಯೂಶಲಿ ಯೂಸ್ ಟು ಡೂ ದ ಕ್ವೆಶನ್ಸ್. ಇದನ್ನ ಯೂಸ್ ಮಾಡಿಕೊಂಡೇ ನಾವು ಕ್ವೆಶನ್ಗಳನ್ನು ಸಾಲ್ವ್ ಮಾಡೋದು. ಸರಿನಾ? ಈಗ ನಾವು ಮುಂದೆ ಅಲ್ಜಿಬ್ರಾ ಆಫ್ ಡಿರೈವೇಟಿವ್ ಆಫ್ ಫಂಕ್ಷನ್ಸ್ನ ಕಡೆಗೆ ಹೋಗೋಣ. ಜಸ್ಟ್ ಲೈಕ್ ಲಿಮಿಟ್ಸ್ ಅಲ್ಲಿ ನಾವು ಹೇಗೆ ಅಲ್ಜಿಬ್ರಾ ಅಂದ್ರೆ ಫಂಡಾಮೆಂಟಲ್ ಆಪರೇಷನ್ಗಳನ್ನ ಬಳಸಿದ್ವೋ, ಇಲ್ಲಿನೂ ಅಷ್ಟೇ ಡಿರೈವೇಟಿವ್ಗಳಿಗೆ ಫಂಡಾಮೆಂಟಲ್ ಆಪರೇಷನ್ಗಳನ್ನ ಬಳಸ್ತೀವಿ. ಹೇಗಿರುತ್ತೆ ಅದು? ಲೆಟ್ ಎಫ್ ಅಂಡ್ ಜಿ ಬಿ ಟೂ ಫಂಕ್ಷನ್ಸ್ ಸಚ್ ದಟ್ ದೇರ್ ಡಿರೈವೇಟಿವ್ಸ್ ಆರ್ ಡಿಫೈನ್ಡ್ ಇನ್ ಕಾಮನ್ ಡೊಮೇನ್. ದೆನ್ ಮೊದಲನೇದು, ಡಿರೈವೇಟಿವ್ ಆಫ್ ಸಮ್ ಆಫ್ ಟೂ ಫಂಕ್ಷನ್ಸ್ ಈಸ್ ಸಮ್ ಆಫ್ ದ ಡಿರೈವೇಟಿವ್ಸ್ ಆಫ್ ದ ಫಂಕ್ಷನ್ಸ್. ಏನಂತೆ? ಡಿರೈವೇಟಿವ್ ಆಫ್ ಸಮ್ ಆಫ್ ದ ಟೂ ಫಂಕ್ಷನ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಡಿರೈವೇಟಿವ್ಸ್ ಆಫ್ ದ ಫಂಕ್ಷನ್ಸ್. ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೆನ್ಪಿಡ್ಬೇಕಾಗಿರೋದಿಷ್ಟೇ, ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಎರಡು ಫಂಕ್ಷನ್ಗಳು ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಆಡ್ ಅಪ್ ಆಗಿದೆ. ಅವುಗಳಿಗೆ ಕಾಮನ್ ಆಗಿ ಡಿ ಬೈ ಡಿ ಎಕ್ಸ್ ಡಿರೈವೇಟಿವ್ ಅನ್ನ ಅಪ್ಲೈ ಮಾಡ್ತಿದೀವಿ. ಈಗೇನ್ ಮಾಡ್ತೀರಾ? ಎಫ್ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನಿಗೂ ಡಿರೈವೇಟಿವ್ ಅಪ್ಲೈ ಮಾಡ್ತೀರಾ, ಜಿ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನಿಗೂ ಡಿರೈವೇಟಿವ್ನ ಅಪ್ಲೈ ಮಾಡ್ತೀರಾ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಸರಿ. ಇನ್ನು ಎರಡನೇದಾಗಿ, ಡಿರೈವೇಟಿವ್ ಆಫ್ ಡಿಫರೆನ್ಸ್ ಆಫ್ ಟೂ ಫಂಕ್ಷನ್ಸ್ ಈಸ್ ಡಿಫರೆನ್ಸ್ ಆಫ್ ದ ಡಿರೈವೇಟಿವ್ಸ್ ಆಫ್ ದ ಫಂಕ್ಷನ್ಸ್. ಏನು? ಅಗೇನ್ ಇಲ್ಲಿನೂ ಸೇಮ್ ಕಾನ್ಸೆಪ್ಟ್. ಎರಡು ಫಂಕ್ಷನ್ಗಳಿದೆ, ಅದರ ಡಿಫ್ರೆನ್ಸ್ಗೆ ಡಿ ಬೈ ಡಿ ಎಕ್ಸ್ ಡಿರೈವೇಟಿವ್ ಅನ್ನು ಅಪ್ಲೈ ಮಾಡ್ತಿದ್ದೀವಿ ಅಂದರೆ ವಾಟ್ ಯು ನೀಡ್ ಟು ಡೂ? ಫಸ್ಟ್ ಫಂಕ್ಷನ್ಗೆ ಡಿರೈವೇಟಿವ್ ಡಿ ಬೈ ಡಿ ಎಕ್ಸ್ ಅನ್ನ ನೀವು ಅಪ್ಲೈ ಮಾಡ್ರಿ. ಇಟ್ ಮೀನ್ಸ್ ವಿ ಆರ್ ಡಿರೈವೇಟಿಂಗ್ ಇಟ್, ಡಿರೈವ್ ಮಾಡ್ತಿದ್ದೀವಿ ಇದನ್ನ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಎಫ್ ಆಫ್ ಎಕ್ಸ್ ಅನ್ನುವಂಥ ಫಂಕ್ಷನ್ ಅನ್ನ ನಾವು ಡಿರೈವೇಟಿವ್ ಫೈಂಡ್ ಔಟ್ ಮಾಡ್ತಿದ್ವಿ. ಹಾಗೆ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್ ಈ ಫಂಕ್ಷನಿಗೂ ಅದೇ ಕೆಲಸ ಮಾಡ್ತೀವಿ. ಓಕೆ, ಫೈನ್. ಸೊ ಈಗ ಮುಂದೆ ಮೂರನೇದ್ದು, ಡಿರೈವೇಟಿವ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇಸ್ ಗಿವೆನ್ ಬೈ ದ ಫಾಲೋಯಿಂಗ್ ಪ್ರಾಡಕ್ಟ್ ರೂಲ್. ದಟ್ ಈಸ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಗಳಿಗೆ ಡಿ ಬೈ ಡಿ ಎಕ್ಸ್ ಅನ್ನ ಅಪ್ಲೈ ಮಾಡಿದಾಗ ಇಟ್ ವಿಲ್ ಬಿ ಲೈಕ್ ದಿಸ್. ನೋಡಿ ನೋಡಿ ನೋಡಿ, ಇದನ್ನ ಸೆಪರೇಟ್ ಆಗಿ ಮತ್ತೆ ಇನ್ನೊಂದು ಸ್ಲೈಡ್ ಅಲ್ಲಿ ಬರ್ದಿದ್ದೀನಿ ನಾನು, ಪ್ರಾಡಕ್ಟ್ ರೂಲ್ ಕೋಶೆಂಟ್ ರೂಲ್ ಹೇಗೆ ಅಪ್ಲೈ ಆಗುತ್ತೆ ಅಂತ. ಸೊ ಡಿ ಬೈ, ಯಾವಾಗ ನೀವು ಪ್ರಾಡಕ್ಟ್ ಆಫ್ ದ ಟೂ ಫಂಕ್ಷನ್ಸ್ ಇರುತ್ತೆ ಅದಕ್ಕೆ ಡಿರೈವೇಟಿವ್ ಅನ್ನ ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ರೆ ಏನ್ ಮಾಡ್ತೀರಾ? ಮೊದಲು ಫಸ್ಟ್ ಫಂಕ್ಷನ್ ಅನ್ನ ಡಿರೈವ್ ಮಾಡ್ತೀರಾ, ಡಿರೈವೇಟಿವ್. ಓಕೆ, ಸೊ ಅದರ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಇಂಟು ಸೆಕೆಂಡ್ ಫಂಕ್ಷನ್ ಅನ್ನ ಹಾಗೆ ಇಡ್ತೀರಾ. ಫಸ್ಟ್ ಫಂಕ್ಷನ್ ಮಾತ್ರ ಡಿಫ್ರೆನ್ಶಿಯೇಟ್ ಡಿರೈವೇಟಿವ್ ಆಗಿದೆ, ಸೆಕೆಂಡ್ ಫಂಕ್ಷನ್ ಹಾಗೆ ಇದೆ ಪ್ಲಸ್. ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಡ್ರಿ, ಸೆಕೆಂಡ್ ಫಂಕ್ಷನ್ ಇಂದು ಡಿರೈವೇಟಿವ್ ಫೈಂಡ್ ಔಟ್ ಮಾಡ್ರಿ.
ದಿಸ್ ಇಸ್ ದ ಪ್ರಾಡಕ್ಟ್ ರೂಲ್. ಹಾಗೆ ಕೋಶೆಂಟ್ ರೂಲ್ ಬಗ್ಗೆ ಮಾತಾಡೋದಾದ್ರೆ, ಡಿರೈವೇಟಿವ್ ಆಫ್ ಕೋಶೆಂಟ್ ಆಫ್ ಟೂ ಫಂಕ್ಷನ್ಸ್ ಈಸ್ ಗಿವೆನ್ ಬೈ ದ ಫಾಲೋಯಿಂಗ್ ಕೋಶೆಂಟ್ ರೂಲ್. ಓಕೆ, ಸೊ ಡಿರೈವೇಟಿವ್, ಡಿಫ್ರೆನ್ಶಿಯೇಟ್ ಎರಡೂ ಹೆಚ್ಚು ಕಡಿಮೆ ಸೇಮ್ ಅರ್ಥನೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಡಿಫರೆನ್ಶಿಯೇಟ್ ಅನ್ನೋದಕ್ಕೆ ಇದನ್ನ ಕೊಟ್ಟಿರೋದು. ಅಂದ್ರೆ ಸಣ್ಣ ಬದಲಾವಣೆಗಳನ್ನೇ ಡಿಫರೆನ್ಶಿಯೇಟ್, ಡಿರೈವೇಟಿವ್ ಅಂತ ಕರೆಯೋದು. ಕ್ಲಿಯರ್? ಆಲ್ ರೈಟ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿರೈವೇಟಿವ್ ಆಫ್ ದ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್, ಹಂಗೆ ಇಡ್ರಿ, ಮೈನಸ್ ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ದ ಸೆಕೆಂಡ್ ಫಂಕ್ಷನ್ ಡಿವೈಡೆಡ್ ಬೈ ಡಿನೋಮಿನೇಟರ್ ಏನಿರುತ್ತಲ್ಲ ಜಿ ಆಫ್ ಎಕ್ಸ್ ಸಮ್ ಫಂಕ್ಷನ್ ಅದರ ಸ್ಕ್ವಯರ್. ಡಿಫ್ರೆನ್ಶಿಯೇಟ್ ಅಥವಾ ಡಿರೈವೇಟಿವ್ ತೆಗೆಯೋ ಅಗತ್ಯ ಇಲ್ಲ, ಜಸ್ಟ್ ಜಿ ಆಫ್ ಎಕ್ಸ್ ಸ್ಕ್ವಯರ್ ಮಾಡಿದ್ರೆ ಆಯ್ತು. ಓಕೆ, ಸೊ ಬೇಸಿಕಲಿ ಇದನ್ನ ನಾವು ಪ್ರಾಡಕ್ಟ್ ರೂಲ್ ಅಂಡ್ ಕೋಶೆಂಟ್ ರೂಲ್ ಅಂತ ಹೇಳಿ ಕರಿತೀವಿ. ಯಾವುದನ್ನ? ಇದನ್ನ ಪ್ರಾಡಕ್ಟ್ ರೂಲ್ ಅಂತಲೂ ಹಾಗೆ ಇದನ್ನ ಕೋಶೆಂಟ್ ರೂಲ್ ಅಂತಲೂ ನಾವು ಕರಿತೀವಿ. ಇದನ್ನ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ನೆನ್ಪಿಡಬೇಕು ಅನ್ನೋ ಕಾರಣಕ್ಕೆ ಎಫ್ ಆಫ್ ಎಕ್ಸ್ ಅನ್ನ ಯು ಇಂದ, ಜಿ ಆಫ್ ಎಕ್ಸ್ ಅನ್ನ ವಿ ಇಂದ ನಾವು ರೆಪ್ರೆಸೆಂಟ್ ಮಾಡೋಣ. ಮಾಡಿ ಯು ಇಂಟು ವಿ ಈ ರೀತಿ ಡ್ಯಾಶ್ ಹಾಕಿದ್ರೆ ಏನರ್ಥ? ದಿಸ್ ಇಸ್ ನಥಿಂಗ್ ಬಟ್ ಡಿರೈವೇಟಿಂಗ್ ಅಂತ. ಕ್ಲಿಯರಾ? ಸೊ ಏನ್ ಮಾಡ್ತೀರಾ? ಫಸ್ಟ್ ಫಂಕ್ಷನ್ ಅನ್ನ ಡಿರೈವೇಟಿವ್ ತೆಗಿತೀರಾ, ಸೆಕೆಂಡ್ ಫಂಕ್ಷನ್ ಅನ್ನ ಹಾಗೆ ಇಡ್ತೀರಾ, ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ. ಪ್ಲಸ್ ಫಸ್ಟ್ ಫಂಕ್ಷನ್ ಹಾಗೆ ಇಡ್ತೀರಾ, ಸೆಕೆಂಡ್ ಫಂಕ್ಷನ್ ನ ಡಿರೈವೇಟಿವ್ ತೆಗಿತೀರಾ, ಅವೆರಡನ್ನ ಮಲ್ಟಿಪ್ಲೈ ಮಾಡ್ತೀರಾ, ಫೈನಲಿ ಏನ್ ಬರುತ್ತೋ ಅದನ್ನ ಇಡ್ತೀರಾ. ಇನ್ ದ ಸೇಮ್ ವೇ ಕೋಶೆಂಟ್ ರೂಲ್ ಅಲ್ಲಿ ಯು ಬೈ ವಿ ಹೋಲ್ ಡ್ಯಾಶ್ ಅಂದ್ರೆ ಏನು? ಡಿರೈವೇಟಿವ್ ಫೈಂಡ್ ಔಟ್ ಮಾಡುವಂಥದ್ದು ಕೋಶೆಂಟ್ ರೂಲ್. ಓಕೆ, ಡಿ ಬೈ ಡಿ ಎಕ್ಸ್ ಬದಲಾಗಿ ಹಿಂಗ್ ಡ್ಯಾಶ್ ಹಾಕಿದ್ರೆ ಅರ್ಥ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಸೇಮ್ ಇದೇ ರೀತಿ ಮಾಡೋದು ಕೆಲಸ, ಬಟ್ ಇಲ್ಲಿ ನೆಗೆಟಿವ್ ಸೈನ್ ಬರುತ್ತೆ ಇವೆರಡರ ನಡುವೆ, ಡಿವೈಡೆಡ್ ಬೈ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ ಏನಿರುತ್ತಲ್ಲ ಅದರ ಸ್ಕ್ವಯರ್. ದಿಸ್ ಇಸ್ ನಥಿಂಗ್ ಬಟ್ ಕೋಶೆಂಟ್ ರೂಲ್. ಓಕೆ, ಸೊ ಕ್ವೆಶನ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಐ ಬಿಲೀವ್ ಇಲ್ಲಿ ತನಕ ಕ್ಲಿಯರ್ ಆಗಿದೆ ಅಂತ. ಈಗ ನಾವು ಒಂದು ಥೇರಮ್ ಅನ್ನು ನೋಡೋಣ. ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಈಸ್ n ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಫಾರ್ ಎನಿ ಪಾಸಿಟಿವ್ ಇಂಟಿಜರ್ n. ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾವುದೇ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಇದೆ ಅಂದ್ರೆ ಅದರ ಡಿರೈವೇಟಿವ್ ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತನಾದ್ರೂ ತಗೋಬಹುದು, ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆ ಅಲ್ಲ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್. ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್, then it will be equal to n into x power n minus 1. ಓಕೆ, ಇದನ್ನ ಪ್ರೂವ್ ಮಾಡೋ ಅಗತ್ಯ ಇಲ್ಲ, ಜಸ್ಟ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಈಸ್ n ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಫೈನಲ್ ಆಗಿ ನಿಮಗೆ ಇದು ಬರುತ್ತೆ. ಇದೇ ರೀತಿ ಒಂದು ಥೇರಮ್ ಅನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಲಿಮಿಟ್ಸ್ ಅಲ್ಲಿ, ಹೌದಾ? ಸೊ ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ ಹೇಗೆ ಬಂದಿತ್ತು ಅಂತ. ಇಲ್ಲಿ ನೀವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕು, ಜಸ್ಟ್ ರಿಮೆಂಬರ್. ಕಾರಣ ಇಷ್ಟೇ, ಅಲ್ಲಿನೂ ಸೇಮ್ ವ್ಯಾಲ್ಯೂಯೇ ನಿಮಗೆ ಬಂದಿರೋದು, ಇಲ್ಲಿನೂ ಸೇಮ್ ವ್ಯಾಲ್ಯೂ ಇದೆ, ಹೌದಾ? ಸೊ ಫಾರ್ ಎನಿ ಪಾಸಿಟಿವ್ ಇಂಟಿಜರ್ ಎನ್, ನೆನಪಿದೆನಾ? ಫಾರ್ ಎನಿ ಪಾಸಿಟಿವ್ ಇಂಟಿಜರ್ ಎನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1 ಅಂತ ಪ್ರೂವ್ ಮಾಡಿದ್ವಿ. In the same way, ಇಲ್ಲಿನೂ ಅಷ್ಟೇ, ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ವಿಲ್ ಬಿ ಈಕ್ವಲ್ ಟು n ಇಂಟು ಎ ಪವರ್ ಎನ್ ಮೈನಸ್ 1 ಫಾರ್ ಎನಿ ಪಾಸಿಟಿವ್ ಇಂಟಿಜರ್ n. ಕ್ಲಿಯರ್? ಓಕೆ, ಸೊ ಈಗ ಮುಂದೆ ಡಿರೈವೇಟಿವ್ ಆಫ್ ಪಾಲಿನೋಮಿಯಲ್ಸ್ ಅಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಕಡೆಗೆ ಹೋಗೋಣ. ಸೊ ಇಲ್ಲಿ ನಿಮಗೆ ಅಗೇನ್ ಒಂದು ಥೇರಮ್ ಕೊಟ್ಟಿದ್ದಾರೆ, ಜಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು an x power n plus an minus 1 x power n minus 1 up to a0 be a polynomial function where ai's are all real numbers. ಇವೆಲ್ಲ ಏನು? ರಿಯಲ್ ನಂಬರ್ಸ್ಗಳು. ಅರ್ಥ ಆಯ್ತಾ? ಅಂಡ್ an should not be equal to 0. Then the derivative function is given by d by dx of f of x is equal to n into an x power n minus 1 plus n minus 1 into a n minus 1 x power x minus 2
ಟಿಲ್ A1 ತನಕ ಹೋಗುತ್ತೆ. ಓಕೆ, ಆಲ್ ರೈಟ್. ಸರಿ, ಸೊ ಈಗ ಹಾಗಿದ್ರೆ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ವಿ ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಫೈಂಡ್ ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2 ಅಟ್ ಎಕ್ಸ್ ಈಕ್ವಲ್ ಟು 10 ಅಂತ ಹೇಳ್ತಿದ್ದಾರೆ. ನಾವೇನ್ ಮಾಡಬೇಕು ಬೇಸಿಕಲಿ ಇಲ್ಲಿ ಅಂದ್ರೆ ವಿ ನೀಡ್ ಟು ಫೈಂಡ್ ದ ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2 ಇದೆ, ಅಟ್ ಎಕ್ಸ್ ಈಕ್ವಲ್ ಟು 10. ಸರಿ, ಇದರ ಡಿರೈವೇಟಿವ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಏನನ್ನ ಬಳಸ್ತೀವಿ ಫಾರ್ಮುಲಾ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಅಲ್ವಾ. ಸೊ ಎಕ್ಸ್ ಪ್ಲಸ್ ಹೆಚ್ ಅಂದ್ರೆ ಚೇಂಜ್ ಇನ್ ಎಕ್ಸ್ ಹೇಳಿದ್ನಲ್ಲ ಆವಾಗಲೇ. ಹೆಚ್ಚನ್ನ ನಾವು ಡೆಲ್ಟಾ ಎಕ್ಸ್ ಬದಲಾಗಿ ಹೆಚ್ಚನ್ನ ಬಳಸ್ತಿದೀವಿ ಅಂತ. ಸರಿ, ಸೊ ನಾವು ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಜಾಗದಲ್ಲಿ 10 ಅನ್ನ ಹಾಕ್ರಿ. ಸೊ 10 ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ 10 ಡಿವೈಡೆಡ್ ಬೈ ಹೆಚ್ ಆಸ್ ಇಟ್ ಈಸ್. ಓಕೆ, ಸರಿ, ಈಗ ಫಂಕ್ಷನ್ ಡಿಫೈನ್ ಆಗಿರೋದು ಯಾವ ರೀತಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2. ಈಗ ನೀವೇನ್ ಮಾಡಬೇಕು, ಎಲ್ಲೆಲ್ಲಿ ಎಕ್ಸ್ ಇದೆ, ಡಿರೈವೇಟಿವ್ ಅಂದ್ರೆ ಏನಂತ ಹೇಳಿದೆ? ಚೇಂಜ್ ಇನ್ ಎಕ್ಸ್. ಹಾಗಿದ್ರೆ ಚೇಂಜ್ ಇನ್ ಎಕ್ಸ್ ಅಂದ್ರೆ ದಿಸ್ ಒನ್. ಈ ಚೇಂಜ್ ಇನ್ ಎಕ್ಸ್ ಅನ್ನ ಎಕ್ಸ್ ಜಾಗದಲ್ಲಿ ಹಾಕ್ರಿ. ಚೇಂಜ್ ಇನ್ ಎಕ್ಸ್ ಏನಿದೆ ಅಲ್ಲ ಅದನ್ನ ಎಕ್ಸ್ ಜಾಗದಲ್ಲಿ ಹಾಕ್ರಿ. ಕ್ಲಿಯರ್? ದಟ್ ಈಸ್ ನೋಡಿ, ಎಫ್ ಆಫ್ 10 ಪ್ಲಸ್ ಹೆಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಎಫ್ ಆಫ್ ಎಕ್ಸ್ ಜಾಗದಲ್ಲಿ 10 ಪ್ಲಸ್ ಹೆಚ್ ಅನ್ನ ಹಾಕಿದಾಗ ಯು ವಿಲ್ ಗೆಟ್ 10 ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್ ಮೈನಸ್ 2. ಇನ್ ದ ಸೇಮ್ ವೇ ಎಫ್ ಆಫ್ 10 ನಿಮಗೆ ಏನ್ ಬರುತ್ತೆ? ಎಕ್ಸ್ ಜಾಗದಲ್ಲಿ 10 ಅನ್ನ ಹಾಕ್ರಿ. ಎಫ್ ಆಫ್ 10 ಇಸ್ ಈಕ್ವಲ್ ಟು 10 ಸ್ಕ್ವಯರ್ ಮೈನಸ್ 2. ಓಕೆ, ಈಗ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎಫ್ ಆಫ್ 10 ಪ್ಲಸ್ ಹೆಚ್ ಜಾಗದಲ್ಲಿ ನೀವು 10 ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್ ಮೈನಸ್ 2 ಮೈನಸ್ ಎಫ್ ಆಫ್ 10 ಅಂದ್ರೆ ಅಗೇನ್ 10 ಸ್ಕ್ವಯರ್ ಮೈನಸ್ 2 ಅಂತ ಹೇಳಿ ಬರೀಬೇಕು, ಡಿವೈಡೆಡ್ ಬೈ ಹೆಚ್ ಅಂದ್ರೆ ಆಸ್ ಇಟ್ ಈಸ್. ಡನ್. ಸೊ ಈಗ ನಾವು ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಲಿಮಿಟ್ ಹೆಚ್ ಟೆಂಡ್ಸ್ ಟು 0. ಓಕೆ, ಸೊ ಏನಿದೆ ಇಲ್ಲಿ? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ 10 ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್, 10 ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್ ಪ್ಲಸ್ 2 ಇಂಟು 10 ಇಂಟು ಹೆಚ್, ದಟ್ ಈಸ್ 20 ಹೆಚ್. ನಿಜ ಅಲ್ವಾ? ಮೈನಸ್ 2 ಆಸ್ ಇಟ್ ಈಸ್ ಬರೀರಿ, ಮೈನಸ್ 2. ಓಕೆ, ಹಾಗೆ ಈ ಕಡೆಗೆ ಮೈನಸ್ 10 ಸ್ಕ್ವಯರ್. ನೋಡಿ, ಎಫ್ ಆಫ್ 10 ಏನಿದೆ ಅಲ್ಲ ದಟ್ ಈಸ್ 10 ಸ್ಕ್ವಯರ್ ಮೈನಸ್ 2 ಅನ್ನ ನೀವು ಹೇಗೆ ಬರೀಬೇಕು? ಈ ರೀತಿಯಾಗಿ ಬರಿಬೇಕು, ವಿತ್ ಇನ್ ದ ಬ್ರಾಕೆಟ್ ಅಲ್ಲಿ ಬರಿಬೇಕು. ಕ್ಲಿಯರಾ? ಸೊ ಮೈನಸ್ 10 ಸ್ಕ್ವಯರ್, ಮೈನಸ್ ಇಂಟು ಪ್ಲಸ್ 10 ಸ್ಕ್ವಯರ್ ಅಂದ್ರೆ ಯು ವಿಲ್ ಗೆಟ್ ಮೈನಸ್ 10 ಸ್ಕ್ವಯರ್, ಮೈನಸ್ 10 ಸ್ಕ್ವಯರ್. ಹಾಗೆ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2. ಓಕೆ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2 ಡಿವೈಡೆಡ್ ಬೈ ಹೆಚ್. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ ಅದನ್ನ ಮಾಡೋಣ. 10 ಸ್ಕ್ವಯರ್ ಕ್ಯಾನ್ಸಲ್ ಆಯಿತು. ದೆನ್ ಇನ್ನ ಏನಿದೆ? ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್ ಆಯಿತು. ಬಾಕಿ ಉಳಿದಿದ್ದೇನು? ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಸ್ಕ್ವಯರ್ ಪ್ಲಸ್ 20 ಹೆಚ್ ಡಿವೈಡೆಡ್ ಬೈ ಹೆಚ್. ಈಗ ನಾನೇನ್ ಮಾಡ್ತೀನಿ? ನ್ಯೂಮರೇಟರ್ ಅಲ್ಲಿ ಹೆಚ್ ಅನ್ನ ಕಾಮನ್ ಆಗಿ ತೆಗಿತೀನಿ. ದಟ್ ಈಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಹೆಚ್ ಅನ್ನ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಇಲ್ಲಿ ಉಳಿಯೋದು ಹೆಚ್ ಪ್ಲಸ್ 20 ಡಿವೈಡೆಡ್ ಬೈ ಹೆಚ್. ಸೊ ನಾವು ಹೆಚ್ ಮತ್ತೆ ಹೆಚ್ ಕ್ಯಾನ್ಸಲ್ ಆಯಿತು. ಅಂಡ್ ಯಾವಾಗ ಈ ಲಿಮಿಟ್ ಅನ್ನ ನೀವು ಇಲ್ಲಿ ಅಪ್ಲೈ ಮಾಡ್ತೀರೋ ದಟ್ ಈಸ್ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಹೆಚ್ ಪ್ಲಸ್ 20. ವಾಟ್ ಯು ವಿಲ್ ಗೆಟ್? ಹೆಚ್ ಪ್ಲಸ್ 20. ವಾಟ್ ಯು ವಿಲ್ ಗೆಟ್? ಅಪ್ಲೈ ಮಾಡಿದಾಗ 0 ಪ್ಲಸ್ 20 ಆಗುತ್ತೆ. ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಅಂದ್ರೆ 0ನ ಇಲ್ಲಿ ಹಾಕಿದಾಗ 0 ಪ್ಲಸ್ 20. ಫೈನಲಿ ಯು ವಿಲ್ ಗೆಟ್ ದ 20 ಆಸ್ ದ ಸೊಲ್ಯೂಷನ್. ಏನಿದು? ವಾಟ್ ಈಸ್ ದಿಸ್? ದಿಸ್ ಇಸ್ ದ
derivative of f of x. Derivative of the f of x, that is f dash of x. ಕ್ಲಿಯರ್ ಅಲ್ಲ? ಓಕೆ, ಎಸ್. ಈಗ ನಮ್ಮ ಮುಂದಿನ ಪ್ರಶ್ನೆ. ಕಂಪ್ಯೂಟ್ ದ ಡಿರೈವೇಟಿವ್ ಆಫ್ f of x is equal to sin square x. We need to find the derivative of f of x. ಏನ್ ಮಾಡ್ತೀರಾ ನೋಡಿ, ಡಿರೈವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎಕ್ಸ್. ನೋಡಿ, ವಿ ನೀಡ್ ಟು ಫೈಂಡ್ ದ ಡಿರೈವೇಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ನಾನು ಏನ್ ಮಾಡ್ತೀನಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎಕ್ಸ್ ಅನ್ನ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬರೀತೀನಿ. ಯಾಕೆ ಹೀಗೆ ಬರದೆ ಅಂದ್ರೆ, ನಾನು ಈಸಿಯಾಗಿ ಇದಕ್ಕೆ ಏನನ್ನ ಅಪ್ಲೈ ಮಾಡಬಹುದು, ಡಿರೈವೇಟಿವ್ ಅನ್ನ ಅಪ್ಲೈ ಮಾಡಬಹುದು, ವಿಚ್ ಇಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ರೂಲ್. ನೋಡಿ, ಯು ಇಂಟು ವಿ ಫಾರ್ಮೆಟ್ ಅಲ್ಲಿ ಇದೆ ಇದು, ನಿಜ ಅಲ್ವಾ? ಸೊ ನಮಗೆ ಸಾಲ್ವ್ ಮಾಡ್ಲಿಕ್ಕೂ ಸುಲಭ ಆಗತ್ತೆ ಹಿಂಗ್ ಮಾಡಿದ್ರೆ, ಕರೆಕ್ಟ್ ಅಲ್ವಾ? ಸೊ ಸೈನ್ ಸ್ಕ್ವಯರ್ ಎಕ್ಸ್ ಇದೆ, ಅದನ್ನ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಹೇಳಿ ಬರ್ಕೊಳ್ತೀನಿ. ಸೊ ನಾವು ಈಗ ವಿ ನೋ ದ ಪ್ರಾಡಕ್ಟ್ ರೂಲ್, ದಟ್ ಈಸ್ ಇದಕ್ಕೆ ಯು ವಿ ಡ್ಯಾಶ್ ಅಂದ್ರೆ ಯು ಇಂಟು ವಿ ಡ್ಯಾಶ್, ಇದಕ್ಕೆ ಲಿಬ್ನಿಟ್ಸ್ ಪ್ರಾಡಕ್ಟ್ ರೂಲ್ ಅಂಡ್ ಕೋಶೆಂಟ್ ರೂಲ್ ಅಂತಲೂ ಕರೀತಾರೆ. ಬಟ್ ಯೂಶಲಿ ನಾವು ಪ್ರಾಡಕ್ಟ್ ರೂಲ್ ಅಂಡ್ ಕೋಶೆಂಟ್ ರೂಲ್ ಅಂತ ಅಷ್ಟೇ ಕರಿತೀವಿ, ಲಿಬ್ನಿಟ್ಸ್ ಅಂತ ಯೂಸ್ ಮಾಡಲ್ಲ. ಫೈನ್. ಸೊ ಯು ವಿ ಡ್ಯಾಶ್ ಇಸ್ ಈಕ್ವಲ್ ಟು ಯು ಡ್ಯಾಶ್ ವಿ ಪ್ಲಸ್ ಯು ವಿ ಡ್ಯಾಶ್. ನಿಜ ಅಲ್ವಾ? ಸರಿ. ಸೊ ಹಿಯರ್ ದಿಸ್ ಇಸ್ ಯು, ದಿಸ್ ಇಸ್ ವಿ, ಹೌದಾ? ಸೊ ಮೊದಲು ಯು ಡ್ಯಾಶ್ ಅಂದ್ರೆ ಸೈನ್ ಎಕ್ಸ್ ಡ್ಯಾಶ್ ಇಂಟು ಸೈನ್ ಎಕ್ಸ್ ಪ್ಲಸ್ ಯು ಆಸ್ ಇಟ್ ಈಸ್ ಇಡೋದು, ದಟ್ ಈಸ್ ಸೈನ್ ಎಕ್ಸ್ ಅನ್ನ ಹಂಗೆ ಇಡ್ತೀನಿ, ಇಂಟು ಅಗೇನ್ ಈ ಕಡೆಗೆ ವಿ ಡ್ಯಾಶ್, ದಟ್ ಈಸ್ ಸೈನ್ ಎಕ್ಸ್ ಡ್ಯಾಶ್. ಓಕೆ, ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್? ದಟ್ ಈಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅನ್ನ ಹಾಗೆ ಬರೀತೀನಿ. ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಕಾಸ್ ಎಕ್ಸ್. ಓಕೆ, ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಏನು? ದಟ್ ಈಸ್ ಕಾಸ್ ಎಕ್ಸ್. ಓಕೆ, ಸೊ ಈಗ ನಿಮಗೇನ್ ಬಂತು, ಸೈನ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಎರಡು ಸರ್ತಿ ಬಂತು. ದೇರ್ ಫೋರ್ 2 times ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ವಿಲ್ ಬಿ ದ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಮಕ್ಕಳೇ, ಈ ಒಂದು ಲಿಮಿಟ್ಸ್ ಅಂಡ್ ಡಿರೈವೇಟಿವ್ಸ್ ಚಾಪ್ಟರ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬರ್ತವೋ ಅವುಗಳನ್ನ ನಾವಿವತ್ತು ಡಿಸ್ಕಸ್ ಮಾಡಿದಾಯ್ತು. ಏನೆಲ್ಲ ಕಾನ್ಸೆಪ್ಟ್ಗಳನ್ನ ನಿಮಗೆ ಹೇಳಬೇಕು ಅನ್ಕೊಂಡಿದ್ನೋ ಅದನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಐ ಬಿಲೀವ್ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸಾಕಷ್ಟು ಪ್ರಾಕ್ಟೀಸ್ಗಳನ್ನು ನೀವು ಮಾಡಿದಷ್ಟು, ಕ್ವೆಶನ್ಸ್ಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಈ ಒಂದು ಕಾನ್ಸೆಪ್ಟ್ನ ಮೇಲೆ ಹಿಡಿತನ ತಗೋಬಹುದು. ಓಕೆ, ಇದಂತೆಲ್ಲ ಯಾವುದೇ ಆಗಿರಲಿ. ಸೊ ಟ್ರೈ ಟು ಸಾಲ್ವ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್, ಅವಾಗ ನಿಮಗೆ ಪೂರ್ತಿಯಾಗಿ ಇದು ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ ಅನ್ನ ನಿಮ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.